ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಉಪಾಸನೆಯ ಅತ್ಯಂತ ಮುಖ್ಯವಾದ ಸಾರಭಾಗವನ್ನು ಕ್ರೀಮ್ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಉಪಾಸನೆಯ ಕೆನೆ ರಸಗಟ್ಟಿ ಬಹಳ ಮುಖ್ಯವಾಗಿ ಉಪಾಸನೆ ಮಾಡಬೇಕಾದಂಥ ಭಗವಂತನ ಗುಣವಿಶೇಷದ ಅನುಸಂಧಾನ. ಅದನ್ನು ಹೇಳ್ತಾ ಒಂದು ಮಾತು ಹೇಳಿದ, ಭಗವಂತನ ಹುಟ್ಟು ಸಾವು ಇಲ್ಲದ ಒಂದು ಸ್ಥಿತಿ, ಅದನ್ನು ಮೊದಲು ಅರ್ಥ ಮಾಡಿಕೊ. ಭಗವಂತ ಯಾಕೆ ನಾವು ಉಪಾಸನೆ ಮಾಡಬೇಕು ಅಂದರೆ, ನಮಗೆ ಹುಟ್ಟು ಸಾವು ಇದೆ, ಅವನಿಗೆ ಇಲ್ಲ. ಹೌದು, ಅದಕ್ಕೆ ನಾವೇನು ಮಾಡಬೇಕು? ಅವನಿಗೆ ಹುಟ್ಟು ಸಾವಿಲ್ಲ, ನಾವು ನೀನು ಹುಟ್ಟು ಸಾವಿಲ್ಲ, ನೀನು ಹುಟ್ಟು ಸಾವಿಲ್ಲ, ನಾವು ಹೇಳ್ಕೊತಾ ಕೂತಿ ಅಂದರೆ, ನಾವು ಹುಟ್ಟು ಸಾವನ್ನು ಗೆಲ್ಲುವುದಕ್ಕೋಸ್ಕರ. ಯಾರು ಹುಟ್ಟದವನೋ, ಯಾರು ಸಾಯದವನೋ ಅವನನ್ನು ನೆನಪಿಸಿ ನಮ್ಮ ಹುಟ್ಟು ಸಾವುಗಳಿಂದ ಈ ಸರಮಾಲೆ ಹುಟ್ಟು ಸಾವುಗಳ ಒಂದು ಚಕ್ರಭ್ರಮಣದಿಂದ ನಾವು ಪಾರಾಗುವುದಕ್ಕೋಸ್ಕರ ಮೊದಲು ಭಗವಂತ ಅಜ ಅನಾದಿ, ಹುಟ್ಟು ಸಾವು ಇಲ್ಲದ ನಿತ್ಯ ತತ್ವ ಅನ್ನುವುದನ್ನು ಮುಖ್ಯವಾಗಿ ಉಪಾಸನೆ ಮಾಡು. ಆಮೇಲೆ ಅಷ್ಟೇ ಅಲ್ಲ, ಅದು ನಮ್ಮನ್ನು ಎಲ್ಲರನ್ನೂ ನಮ್ಮ ಬದುಕಿನ ಉದ್ದಕ್ಕೆ ನಾವು ಹೇಗೆ ನಡೆದುಕೊಳ್ಳಬೇಕು ಹಾಗೆ ನಮ್ಮನ್ನು ನಡೆಸುವಂಥ ತತ್ವ. ಅಂದರೆ ಈಗ ಮಗುವನ್ನು ಕೈ ಹಿಡಿದು ತಂದೆ ತಾಯಿ ನಡೆಸಿದ ಹಾಗೆ, ಅದು ಸ್ವತಃ ನಡೀಲಿಕ್ಕೆ ಕೊಡೋದಿಲ್ಲ. ಇನ್ನೂ ಹೆಜ್ಜೆ ಇಡಲಿಕ್ಕೆ ಆಗದೇ ಇದ್ದಾಗ ಎತ್ತಿಕೊಂಡು ತಿರುಗುತ್ತಾರೆ, ಸ್ವಲ್ಪ ಹೆಜ್ಜೆ ಇಡುತ್ತೆ ಅನ್ನುವ ಕೈ ಹಿಡಿದು ನಡೆಸ್ತಾರೆ. ಹಾಗೆ ತಂದೆ ತಾಯಿಗಳು ನಡೆಸುವಂತೆ ಅಲ್ಲ. ಮತ್ತು ಇದು ಒಳಗೂ ಹೊರಗೂ ಇದ್ದು ನಡೆಸೋದು. ಅವರು ಹೊರಗಿಂದ ಹೊರಗೆ ಏನು ಮಾಡಿದ್ರು ಮತ್ತೆ ಅವರು ಒಳಗೆ ಪ್ರವೇಶಿಸುವ ಹಾಗಿಲ್ಲ. ಇದು ಹಾಗಲ್ಲ, ಒಳಗೆ ಇದ್ದು ಹೊರಗೆ ಇದ್ದು ಅಂತಹ ಬಹಿಹಿ ಎಲ್ಲ ಕಡೆಯಿಂದಲೂ ಪ್ರೇರಣೆ ಮಾಡ್ತಾ ನಮ್ಮನ್ನು ನಡೆಸುವ. ಹಾಗೆ ನಮ್ಮನ್ನು ನಡೆಸುವಂತಹ ಇನ್ನೊಂದು ತತ್ವ ಇದೆ, ಪ್ರಾಣದೇವರು. ಆ ಪ್ರಾಣದೇವರಿಗೂ ಒಳಗೂ ಹೊರಗೂ ಇದ್ದು ಅವರನ್ನೂ ನಡೆಸುವವ ಅಂತ ಪ್ರಾಣ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು ಅನಾದಿ. ಏನು ಉಪಾಸನೆ? ಜಗತ್ತನ್ನು ನಿಯಂತ್ರಿಸುವ ಶಕ್ತಿಗಳು ತುಂಬ ಇವೆ. ಇವಾಗ ಒಂದು ಅಧಿಕಾರಶಾಹಿ ಎಂದಾಗ ಅಲ್ಲಿ ಒಬ್ಬ ಇರ್ತಾನೆ, ಅವನಿಗೊಬ್ಬ ಬಾಸ್ ಇರ್ತಾನೆ, ಅವನಿಗೆ ಇನ್ನೊಬ್ಬ ಬಾಸು, ಅವನಿಗೆ ಇನ್ನೊಬ್ಬ ಬಾಸು, ಹೀಗೆ ಬಾಸುಗಳದ್ದೇ ಒಂದು ಸರಮಾಲೆ ಇರುತ್ತೆ. ಈ ಬಾಸುಗಳಲ್ಲೇ ಸರ್ವೋಚ್ಚ ಬಾಸು ಯಾರು ಅಂತನ್ನುವುದನ್ನು ತಿಳ್ಕೊಂಡು ಉಪಾಸನೆ ಮಾಡುವಂಥ. ಈ ಮಧ್ಯದ ಬಾಸುಗಳಿದ್ದಾರಲ್ಲ, ನಾವು ಅವರಿಗೆ ಡೊಗ್ಗು ಸಲಾಂ ಮಾಡಿದ್ದೇವೆ, ಅವ್ರ ಮೇಲಿನವರಿಗೆ ಹೋದಾಗ ಅವರು ಡೊಗ್ಗು ಸಲಾಂ ಮಾಡಿದ್ದಾರೆ. ಇನ್ನೊಬ್ಬರಿಂದ ಸಲಾಂ ತಗೊಂಡು ಇನ್ನೊಬ್ಬರಿಗೆ ಸಲಾಂ ಹೊಡೆಯುವ ಬಾಸುಗಳು ಬೇಡ. ಯಾರಿಗೂ ಬಗ್ಗದ ಬಾಸು ಬೇಕು. ಅವನು ಸರ್ವಲೋಕ ಮಹೇಶ್ವರಂ, ಜಗತ್ತನ್ನು ನಿಯಂತ್ರಿಸುವ ಅನೇಕ ದೇವತೆಗಳಿದ್ದಾರೆ, ಲೋಕೇಶರು. ಅವರಿಗೆಲ್ಲ ನಿಯಮನ ಮಾಡತಕ್ಕಂಥ ಶಕ್ತಿ ಚಿತ್ಪ್ರಕೃತಿ ಇದ್ದಾಳೆ, ಲೋಕೇಶ್ವರಿ. ಅವಳಿಗೂ ಮಹತ್ತಾಗಿರತಕ್ಕಂಥ ಹಿರಿಯ ತತ್ವ ಅಂದರೆ ಚರಾಚರಾತ್ಮಕವಾದ ಪ್ರಕೃತಿ, ಪ್ರಾಕೃತಾತ್ಮಕವಾದ ಸಮಸ್ತ ವಿಶ್ವವನ್ನು ನಿಯಂತ್ರಿಸುವ ಪರಶಕ್ತಿ ಅಂತ ನನ್ನನ್ನು ಉಪಾಸನೆ ಮಾಡು. ಇದು ಉಪಾಸನೆಯಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ಮುಖ್ಯ ಗುಣಗಳು ಭಗವಂತನದು. ಆದ್ದರಿಂದ ಮತ್ತು ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಯಾರೂ ತಿಳಿದವರಿಲ್ಲ. ಅಂಥ ಭಗವಂತನಿಗೆ ಶರಣಾಗ್ತೇನೆ. ಎಲ್ಲ ವಿಧದಿಂದಲೂ ಪ್ರೇರಣೆ ಮಾಡತಕ್ಕವ ನಾನು, ಒಳಗೂ ಹೊರಗೂ ಕೂತು ಅಂತ ಹೇಳಿದ. ಅದರಲ್ಲಿ ವಿಶೇಷವಾಗಿ ನಾವು ಉಪಾಸನೆ ಮಾಡತಕ್ಕ ಒಂದು ಮುಖ ಹೇಳ್ತಾರೆ, ಹೊರಗಿನದ್ದಿರಲಿ, ಹೊರಗಿನದ್ದನ್ನು ಎಲ್ಲವನ್ನೂ ಪ್ರೇರಣೆ ಮಾಡ್ತಾನೆ ಅನ್ನೋದು ಮತ್ತೆ. ಒಳಗೆ ನಮ್ಮ ಮನಸ್ಸಿನಲ್ಲಿ ಕೂತು ನಮ್ಮ ಮನಸ್ಸಿನ ಸಮಸ್ತ ವ್ಯಾಪಾರಗಳನ್ನು ಪ್ರೇರಣೆ ಮಾಡತಕ್ಕವನವನು ಅನ್ನೋದು ಮುಖ್ಯ ಉಪಾಸನೆ. ಮನಸ್ಸಿನಲ್ಲಿ ಕೂತು ನಿಯಂತ್ರಣ ಮಾಡುವವನೇ ಅವನಾದ್ಮೇಲೆ ಹೊರಗಿನದ್ದು ಕಿಮುತ. ಯಾಕೆಂದರೆ ಹೊರಗಿನ ಕ್ರಿಯೆ ಅನ್ನೋದು ಮನಸ್ಸಿನ ಕ್ರಿಯೆಯ ಮೂಲಕ. ನಮಗೊಂದು ಮಾಡಬೇಕು ಅಂತ ಇಚ್ಛೆ ಆದರೆ ಮಾಡ್ತೀವಿ. ಹೊರಗಿನ ಎಲ್ಲ ಕ್ರಿಯೆ ಮಾತ್ರ ಅಲ್ಲ, ಹೊರಗಿನ ಎಲ್ಲ ಪರಿಣಾಮಗಳು ಕೂಡ, ರಿಸಲ್ಟ್ಸ್ ಆಲ್ಸೋ, ಅದು ಮಾನಸಿಕ. ಈಗ ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂತು ಅಂತಂದರೆ ಅದನ್ನು ಇವತ್ತು ಈಗ ಸ್ವಲ್ಪ ಜ್ಞಾನೋದಯ ಆಗಿದೆ. ನಾವು ಸಾಮಾನ್ಯವಾಗಿ ಕಾಯಿಲೆ ಬಂದರೆ ಅವ್ರನ್ನ ಟೆಸ್ಟ್ ಮಾಡೋನು ಫಿಸಿಷಿಯನ್ ಅಂತ ಹೇಳ್ತಿದ್ರು. ಅವ್ರು ಫಿಸಿಷಿಯನ್ ಆಗಿಯೇ ತೊಂದರೆ ಆಯ್ತು. ಯಾಕಂದರೆ ಅವ್ರಿಗೆ ಫಿಸಿಕ್ ಮಾತ್ರ ಗೊತ್ತು, ಮೆಂಟಲ್ ಸ್ಟೇಟಸ್ಸೇ ಗೊತ್ತಿಲ್ಲ. ಮನಸ್ಥಿತಿ ಗೊತ್ತಿಲ್ಲದೆ ಬರೇ ದೇಹದ ಚಿಕಿತ್ಸೆ ಮಾಡೋ ಡಾಕ್ಟರ್ಗಳಿಂದಲೇ ಕಾಯಿಲೆ ಜಾಸ್ತಿ ಆಗಲಿ ಶುರುವಾಯಿತು.
ಕಡೆಗೆ ಓಹೋ ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಮೆಂಟಲ್ ಅಂತ ಅನ್ನುವ ಜ್ಞಾನೋದಯ ಆಯಿತು ಪಾಶ್ಚಾತ್ಯರಿಗೆ. ಮೊದಲವರು ಕಾಯಿಲೆ ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳ್ಕೊಂಡಿದ್ರು, ಮಾನಸಿಕ ಅನ್ನೋದು ಗೊತ್ತಿರಲಿಲ್ಲ. ಅಂದ ಅವರು ಫಿಸಿಷಿಯನ್ನು, ಡಾಕ್ಟ್ರುಗಳೆಲ್ಲ ಫಿಸಿಷಿಯನ್ನುಗಳು. ಇವರು ಮದ್ದು ಚರ್ಮಕ್ಕೆ ಚುಚ್ಚಿದ್ದು ಕಾಯಿಲೆ ಜಾಸ್ತಿ ಆದದ್ದೇ ಯಾಕೆಂದರೆ ಮನಸ್ಥಿತಿಯೇ ಗೊತ್ತಿಲ್ಲ ಅವರಿಗೆ. ರೋಗಗಳ ಹಿಂದೆ ಮನಸ್ಸಿನ ಪ್ರಭಾವ ಏನು ಅನ್ನೋದೇ ಗೊತ್ತಿಲ್ಲ. ಇದನ್ನು 5000 ವರ್ಷದ ಹಿಂದೆ ವ್ಯಾಸರು ಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ರೋಗಗಳು, ಎಲ್ಲ ಮನುಷ್ಯನ ಜೀವನದ ಹೊರಗೆ ಆಗತಕ್ಕ ಪರಿಣಾಮಗಳು ಮೂಲತಃ ಮನಸ್ಸಿನ ಪ್ರಭಾವದಿಂದ ಆಗುವಂಥದ್ದು. ಸೊ ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಮೆಂಟಲ್. ಫಿಸಿಕಲ್ ಡಿಸೀಸು ಅಂತ ಇಲ್ಲವೇ ಇಲ್ಲ 100ಕ್ಕೆ 100ರಷ್ಟು. ಎಷ್ಟು ವಿಚಿತ್ರ ಅಂತಂದರೆ, ಒಬ್ಬ ಮನುಷ್ಯ ಅವನು ಡಾಕ್ಟ್ರು ಟೆಸ್ಟ್ ಮಾಡಿದರು ಅಂತ ಇಟ್ಕೊಳ್ಳಿ. ಟೆಸ್ಟ್ ಮಾಡಿ ಇದು ಡಾಕ್ಟ್ರುಗಳು ಕ್ರಿಯೇಟ್ ಮಾಡಲಿಕ್ಕೆ ಬರುತ್ತೆ ಕೆಲವು ಕಾಯಿಲೆಗಳನ್ನು. ಇದು ಸಸ್ಪೆಕ್ಟೆಡ್ ಕ್ಯಾನ್ಸರು ಅಂತ ಹೇಳಿಬಿಟ್ರು ಅಂತ ಇಟ್ಕೊಳ್ಳಿ. ಅವನಿಗೆ ಮನೆಗೆ ಹೋದವನಿಗೆ ಮಾನಸಿಕವಾಗಿ ನನಗೆ ಡಾಕ್ಟ್ರ್ ಕ್ಯಾನ್ಸರ್ ಇದೆ ಅಂತ ಹೇಳಿದರು, ನನಗೆ ಡಾಕ್ಟ್ರ್ ಕ್ಯಾನ್ಸರ್ ಇದೆ ಅಂತ ಹೇಳಿದರು, ನನಗೆ ಇನ್ನು ಕ್ಯಾನ್ಸರ್ನಲ್ಲಿ ಒದ್ದಾಡಬೇಕಾಗತ್ತೆ ಅಂತ ಅನ್ನುವಂಥ ಮಾನಸಿಕವಾದ ಭಯ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ 15 ದಿವಸದಲ್ಲಿ ಕ್ಯಾನ್ಸರ್ ಪ್ರಾರಂಭ ಆಗಿಬಿಡುತ್ತೆ. ಯಾಕೆಂದರೆ ಮನಸ್ಸು ಕ್ಯಾನ್ಸರನ್ನು ರಿಸೀವ್ ಮಾಡುತ್ತೆ. ಹುಬ್ಬಳ್ಳಿಯಲ್ಲಿ ಒಬ್ಬ ಹುಡುಗ ನನ್ನ ಹತ್ರ ಬಂದ. ಈ ಕಥೆ ನಾನು ಬಹಳ ಬಾರಿ ಹೇಳಿದ್ದೆ ಸಭೆಗಳಲ್ಲಿ. ನಾನು ಹೀಗೆ ಭಗವದ್ಗೀತೆಯ ಬಗ್ಗೆ ಪ್ರವಚನ ಮಾಡೋ ಒಬ್ಬ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟು ಅವನು ಬಂದ. ಅವನ ಸಮಸ್ಯೆ ಏನು ಗೊತ್ತುಂಟಾ? ಅವನು ಕಾಲೇಜಿಗೆ ಹೋಗೋದು ಬಿಟ್ಟಿದ್ದಾನೆ, ಅವನಿಗೆ ಕಾಯಿಲೆ ಬಂತು. ಅವನಿಗೆ ಕಾಲೇಜಿನಲ್ಲಿ ಕಲಿತಾ ಇದ್ದಾಗ ಪ್ಯಾರಲಿಸಿಸ್ ಅಟ್ಯಾಕ್ ಆಯಿತು. ಸರಿ, ಸಹಜವಾಗಿ ಆಸ್ಪತ್ರೆ ಸೇರಿಸಿದ್ರು ತಂದೆ ತಾಯಿ. ಗುಣ ಆಯಿತು. ಗುಣ ಆದಮೇಲೆ ಆ ಡಾಕ್ಟ್ರು ಎಂಥವರು ನನಗೆ ಗೊತ್ತಿಲ್ಲ, ಅವರಿಗೆ ನೊಬೆಲ್ ಬಹುಮಾನ ಕೊಡಬೇಕು ಆ ಡಾಕ್ಟ್ರಿಗೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪ್ಯಾರಲಿಸಿಸ್ ಬರುವುದೇ ಅಪರೂಪ, ಬಂದರೆ ಗುಣ ಆಗುವುದು ಇನ್ನೂ ಅಪರೂಪ. ಆದ್ದರಿಂದ ನಿನಗೆ ಪೂರ ಗುಣ ಆಯಿತು ಅಂತ ತಿಳ್ಕೋಬೇಡ, ಇನ್ನು ಯಾವತ್ತೂ ನಿನಗೆ ಪ್ಯಾರಲಿಟಿಕ್ ಅಟ್ಯಾಕ್ ಆಗಬಹುದು ಅಂತ ಹೇಳಿದರು. ಈ ಬುದ್ಧಿ ನೆಟ್ಟಗಿದ್ದೆ ಅವರ ಡಾಕ್ಟ್ರು ಹೀಗೆ ಹೇಳ್ತಾರ? ಪೂರ್ತಿ ಬುದ್ಧಿ ಅಂದರೆ ಸೈಕಾಲಜಿಯೇ ಗೊತ್ತಿಲ್ಲ. ಅವನಿಗೆ ಯಾಕೆ ಸರ್ಟಿಫಿಕೇಟ್ ಕೊಟ್ಟರು ಡಾಕ್ಟ್ರು ಅಂತ, MBBS ಪಾಸ್ ಆಗಿದ್ದಾರೆ ಅಂತ ಯಾಕೆ ಸರ್ಟಿಫಿಕೇಟ್ ಕೊಟ್ಟರು ಗೊತ್ತಿಲ್ಲ. ನಿನಗೆ ಯಾವ ಮೊಮೆಂಟಿಗೂ ಅಟ್ಯಾಕ್ ಆಗಬಹುದು ಅಂತ ಹೇಳಿ ಕಳಿಸಿದ್ದಾರೆ. ಇದರ ಪರಿಣಾಮ ಏನು ಗೊತ್ತಾ? ಆ ಹುಡುಗ ಕಾಲೇಜಿಗೆ ಹೋಗೋದು ಬಿಟ್ಟ. ಯಾಕೆಂದರೆ ಕಾಲೇಜಿಗೆ ಹೋದ ಪುನಃ ಅಟ್ಯಾಕ್ ಆದರೆ ಸ್ಕೂಲ್ನಲ್ಲಿ, ಕ್ಲಾಸ್ನಲ್ಲಿ. ಸೊ ಎಜುಕೇಷನ್ ಸ್ಟಾಪ್ ಮಾಡಿದ, ಡಿಸ್ಕಂಟಿನ್ಯೂ ಮಾಡಿದ. ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಮನೆಯಲ್ಲಿ ಅವನ ಮೈಂಡು ನನಗೆ ಪ್ಯಾರಲಿಸಿಸ್ ಬರ್ತದೆ, ನನಗೆ ಪ್ಯಾರಲಿಸಿಸ್ ಬರ್ತದೆ, ನನಗೆ ಪ್ಯಾರಲಿಸಿಸ್ ಬರ್ತದೆ ಅಂತ ಅದನ್ನು ರಿಸೀವ್ ಮಾಡಲಿಕ್ಕೆ ಪ್ರಿಪೇರ್ ಆಯಿತು. ಬರಲಿಲ್ಲ. ಅವನಿಗೆ ಡಿಸಪಾಯಿಂಟ್ಮೆಂಟು, ನನಗಿನ್ನೂ ಪ್ಯಾರಲಿಸಿಸ್ ಯಾಕೆ ಬರಲಿಲ್ಲ ಅಂತ ಅವನು ಕೇಳಿಕ್ಕೆ ಬಂದಿದ್ದೆ ನನ್ನ ಹತ್ರ. ನೋಡಿ ಎಲ್ಲಿ ತನಕ ಪ್ಯಾರಲಿಸಿಸ್ ಬರ್ತದೆ ಅನ್ನೋದನ್ನು ಅವನ ಮನಸ್ಸು ಕನ್ಫರ್ಮ್ ಮಾಡಿಕೊಂಡು ತನಗೆ ಇನ್ನೂ ಪ್ಯಾರಲಿಸಿಸ್ ಬರಲಿಲ್ಲಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಅವನಿಗೆ. ಕಾರಣ ಇಷ್ಟಕ್ಕೂ ಕಾರಣ ಆ ಹೊಣೆಗೇಡಿ ಡಾಕ್ಟ್ರು, ಬುದ್ಧಿ ನೆಟ್ಟಗಿಲ್ಲದ ಡಾಕ್ಟ್ರು. ಅವನು ಹೇಳ್ತಾನೆ, ನನಗೆ ಒಂದಲ್ಲ ಒಂದು ದಿವಸ ಪ್ಯಾರಲಿಸಿಸ್ ಬರ್ತದೆ ಅಂತ ಹೇಳಿದ್ದಾರೆ, ಯಾಕೋ ಇನ್ನೂ ಬಂದಿಲ್ಲ ಅಂತ ನನ್ನ ಹತ್ರ ಬಂತು. ನಾನು ತಕ್ಷಣ ಹೇಳಿದೆ, ಅವನಿಗೆ ಪ್ಯಾರಲಿಸಿಸ್ ಬರ್ತದೆ ಅನ್ನೋ ಭ್ರಮೆ ಹುಟ್ಟಿದ್ದು ಡಾಕ್ಟ್ರ್ ಮಾತಿನಿಂದ. ಅದನ್ನು ನಾವು ಮೊದಲು ಹೊಡೆದು ಹಾಕಬೇಕು. ನಿನಗೆ ಇನ್ನು ಎಂದೆಂದೂ ಪ್ಯಾರಲಿಸಿಸ್ ಬರೋಲ್ಲ ಅಂದೆ ನಾನು. ಹೌದಾ? ಖುಷಿಯಾಯಿತು ಅವನಿಗೆ. ಒಂದು ನಕ್ಕ, ಪ್ರಾಯ ಬಹಳ ದಿವಸ ಆಯಿತು ಅವನು ನಗದೆ. ನನಗೆ ಇನ್ನು ಪ್ಯಾರಲಿಸಿಸ್ ಬರೋದಿಲ್ವ? ಇಲ್ಲ, ನೀನು ಕಾಲೇಜಿಗೆ ಹೋಗಿ ನೀನು ಇಂಜಿನಿಯರಿಂಗ್ ಕೋರ್ಸ್ ಪೂರ್ತಿ ಮಾಡಿ ನೀನು ಒಳ್ಳೆಯ ನಾಗರಿಕನಾಗಿ ಬದುಕುತ್ತೀಯ, ನಿನಗೆ ಇನ್ನು ಎಂದೆಂದೂ ಪ್ಯಾರಲಿಸಿಸ್ ಬರೋದಿಲ್ಲ, ನಿನಗೆ ಪ್ಯಾರಲಿಸಿಸ್ ಬರುತ್ತೆ ಅಂತ ಹೇಳಿದೆ ಡಾಕ್ಟ್ರಿಗೆ. ಬುದ್ಧಿ ನೆಟ್ಟಗಿಲ್ಲ ಅಂತ ಹೇಳಿದೆ. ಒಂದು ಖುಷಿಯಾಯಿತು ಆ ಹುಡುಗನಿಗೆ. ಮತ್ತೆ ನಾನು ಅವನು ಭೇಟಿ ಆಗಿಲ್ಲ. ಪ್ರಾಯ ಅವನು ಏನಾಯಿತು ಅಂದರೆ ಮಾನಸಿಕವಾಗಿ ಬರೋಲ್ಲ ಅಂತ ರಿಸೀವ್ ಆಯಿತು. ಇನ್ನು ಅವನ ಇದು ಯಾಕೆ ಹೇಳಿದೆ ಅಂದರೆ, ಮನಸ್ಸು ನನಗೆ ಕಾಯಿಲೆ ಇಲ್ಲ ಅಂತ ಗಟ್ಟಿ ಸಿದ್ಧಾಂತ ಮಾಡಿ ಕೂತ್ಬಿಟ್ರೆ ತನ್ನಷ್ಟೇ ಕಾಯಿಲೆ ಗುಣ ಆಗುತ್ತೆ, ಮೆಡಿಸಿನ್ ತಗೊಳ್ಳೋದು ಬೇಡ. ಪ್ಯಾರಲಿಸಿಸ್ ಅಲ್ಲ, ಕ್ಯಾನ್ಸರ್ನ ಟ್ಯೂಮರು. ನನಗೆ ಕ್ಯಾನ್ಸರ್ ಇಲ್ಲ ಅಂತ ಅವನು ಗಟ್ಟಿಯಾಗಿ ಮನಸ್ಸು ತೀರ್ಮಾನ ಮಾಡಿಬಿಟ್ರೆ ತನ್ನಷ್ಟಕ್ಕೆ ಟ್ಯೂಮರ್ ಮೆಲ್ಟ್ ಆಗಿ ಹೋಗುತ್ತೆ. ನನಗೆ ಉಂಟೇನೋ ಡಾಕ್ಟ್ರು ಹೇಳಿದರು, ಪ್ರಾಯ ಒಳಗಿಂದ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಂಡು ಅಲ್ಲೇ ಗಡ್ಡೆ ಬೆಳೀಲಿಕ್ಕೆ ಶುರುವಾಗುತ್ತೆ. ಸೊ ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಮೆಂಟಲ್. ಬರೇ 100% ಫಿಸಿಕಲ್ ಆದಂಥ ಕಾಯಿಲೆಯೇ ಇಲ್ಲ. ಹೀಗೆ ಎಲ್ಲವೂ ಬರೇ ದೇಹಕ್ಕೆ, ಅನ್ನಮಯ ಕೋಶಕ್ಕೆ ಮಾತ್ರ ಸಂಬಂಧಪಟ್ಟ ಸಂಗತಿ ಇಲ್ಲ. ಅನ್ನಮಯ ಕೋಶ ಈಸ್ ಕಂಟ್ರೋಲ್ಡ್ ಬೈ ಮನೋಮಯ ಕೋಶ ಆ್ಯಂಡ್ ಪ್ರಾಣಮಯ ಕೋಶ. ಇದು ಹಿಂದಿನವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಉಪಾಸನೆಯಲ್ಲಿ ಮುಖ್ಯ ಏನು ಗೊತ್ತುಂಟ? ನಮ್ಮ ಈ ದೇಹದ ಹೊರಗಿನ ಕ್ರಿಯೆ ಅಲ್ಲ. ಕೃಷ್ಣ ಹೇಳ್ಬೋದು, ನೀವು ಊಟ ಮಾಡೋದು ನನ್ನಿಂದ, ಕೈ ತೊಳೆಯೋದು ನನ್ನಿಂದ, ಮಲ್ಕೊಳ್ಳೋದು ನನ್ನಿಂದ, ನಡೆಯುವುದು ಅದೆಲ್ಲ ದೊಡ್ಡ ಸಂಗತಿಯೇ ಅಲ್ಲ. ಆದರೆ ಇಡೀ ಬದುಕನ್ನು ನಿಯಂತ್ರಿಸುವುದು ಮನುಷ್ಯನ ಬುದ್ಧಿ, ಮನಸ್ಸು. ಆ ಮನಸ್ಸನ್ನು ನಿಯಂತ್ರಿಸುವ ದೇವರು ಅಂತ ಉಪಾಸನೆ ಮಾಡುವಂತಾರೆ.
ಅಲ್ಲಿ ಇಡೀ ಬಂತು, ಇಡೀ ಬದುಕು ಬಂತು. ನೀವು ಅನ್ನಮಯ ಕೋಶದ ವಿಷಯ ಬಿಟ್ಟುಬಿಡಿ. ಅವನು ಹೇಳ್ತಾನೆ, ಬುದ್ಧಿರ್ ಜ್ಞಾನಂ ಅಸಮ್ಮೋಹ ಕ್ಷಮ ಸತ್ಯಂ ದಮಶಮಃ ಸುಖಂ ದುಃಖಂ ಭವೋ ಭಾವ ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಅಯಶಃ. 20 ಕ್ವಾಲಿಟಿ, ಎಲ್ಲವೂ ಮೆಂಟಲ್ ಸ್ಟೇಟಸ್. ಮೊದಲು ನಿನಗೆ ಬುದ್ಧಿ ಉಂಟು ಅಂತ ಅನ್ನುವ ಭ್ರಮೆ ಉಂಟಲ್ವ? ಪ್ರತಿಯೊಬ್ಬ ಮನುಷ್ಯನಿಗೊಂದು ಭ್ರಮೆ ಉಂಟು, ನನಗೆ ಬುದ್ಧಿ ಇದೆ ಮತ್ತು ನಾನು ಮಹಾಬುದ್ಧಿವಂತ ಅನ್ನುವ ಭ್ರಮೆ ಪ್ರತಿಯೊಬ್ಬನಿಗೂ ಇದೆ. ಅದು ಬುದ್ಧಿ ಇಲ್ಲದಿದ್ದವರಿಗೆ ಜಾಸ್ತಿ ಇರ್ತದೆ. ಬುದ್ಧಿ ಇದ್ದವರಿಗೆ ಬುದ್ಧಿ ಇದೆ ಅನ್ನುವ ಭ್ರಮೆ ಇರ್ತದೆ, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಬುದ್ಧಿ ಇಲ್ಲದೆ ಇದ್ದವರಿಗೆ ಭಾರೀ ಭ್ರಮೆ ಇರುತ್ತೆ, ನನಗೆ ಬುದ್ಧಿ ಇದೆ ಅಂತ. ಸೊ ಬುದ್ಧಿ ಇದೆ ಅನ್ನುವ ಭ್ರಮೆ, ನಿನಗೆ ಬುದ್ಧಿ ಇಲ್ಲ ಅಂತಾನೆ ಕೃಷ್ಣ. ಯಾಕೆಂದರೆ ನಿನ್ನ ಬುದ್ಧಿ ಕೆಲಸ ಮಾಡೋದೇ ನನ್ನಿಂದ. ನಾನು ಸ್ವಿಚ್ ಆನ್ ಮಾಡಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಒಂದು ವಿಚಿತ್ರ ನೋಡಿ, ನಾನು ಒಂದು ಊರಿಗೆ ಹೋಗಿದ್ದೆ. ಈ ಶ್ಲೋಕ 1000 ಬಾರಿ ನೆನಪಿಸ್ಕೊಳ್ಬೇಕು ನನಗೆ. ಆ ಘಟನೆ ನೋಡಿದಾಗ ಶಾಕ್ ಆಗೋಯ್ತು. ಅಲ್ಲಿ ಒಬ್ಬ ಹುಡುಗ, ಈಗ ವಯಸ್ಸಾಯ್ತು ಅವನಿಗೆ ಬಿಡಿ. ಇದು ನಾನು ಹೇಳ್ತಿದ್ದೆ, ಅವನು SSLC ತನಕ ಹೈಸ್ಕೂಲ್ನಲ್ಲಿ ಓದಿದ. ತಾನು ಇದ್ದಂಥ ಆ ಪರಿಸರದಲ್ಲೇ, ಆ ಊರಿನಲ್ಲೇ ಫಸ್ಟ್ ರ್ಯಾಂಕ್ ಹೆಚ್ಚು ಮಾರ್ಕು ಗಳಿಸಿದ, ಇಡೀ ಶಾಲೆಗಳಲ್ಲಿ ಹೈಯೆಸ್ಟ್ ಮಾರ್ಕ್ ಪಡೆದ ಹುಡುಗ ಅವನು. ಬಹಳ ಬ್ರಿಲಿಯಂಟ್ ಹುಡುಗ. SSLC ಪರೀಕ್ಷೆ ಪಾಸ್ ಆಗುವವರೆಗೆ ಚೆನ್ನಾಗಿದ್ದ ಹುಡುಗ. SSLC ಆಯಿತು, ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದ, ಮತ್ತು ಕಾಲೇಜಿಗೆ ಸೇರಬೇಕಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ಟ ಭಗವಂತ. ಏನಿಲ್ಲ, ಬ್ಲ್ಯಾಂಕ್. ಏನು ಮಾಡಬೇಕಲ್ಲಿ ಆ ಹುಡುಗ? ಅವ್ರ ತಂದೆ ತಾಯಿ ಹೇಳ್ತಾರೆ, ಏನು ಕೇಳಿದರೆ ಹೇಳ್ತಿದ್ದ ಹುಡುಗ. ಎಷ್ಟು ಜಾಣ. ಇವತ್ತು ಏನಿಲ್ಲ, ಏನು ಕೇಳಿದ್ರೂ ಗೊತ್ತಿಲ್ಲ, ಪೂರ್ತಿ ಬ್ಲ್ಯಾಂಕ್. ಹಾಗಂತ ಹುಚ್ಚುಚ್ಚು ಮಾತಾಡೋದಿಲ್ಲ. ಶಾಲೆ ಏನು ಶಾಲೆ, ಎಲ್ಲಿ, ಏನು ಮತ್ತೆ ತಟ್ಟೆ ಇಟ್ಟರೆ ಊಟ ಮಾಡ್ತಾನೆ, ಮಲಗ್ತಾನೆ, ಅಷ್ಟೇ, ಏನೂ ಇಲ್ಲ. ಇದು ನಾನು ಕಣ್ಣಾರೆ ನೋಡಿದ್ದು. ಆದರೆ ಹುಟ್ಟು ಜನ್ಮತಃ ಅವನೇನೋ ಡಿಫೆಕ್ಟ್ ಉಂಟೋ ಇಲ್ಲ. ಅವರು ನನ್ನ ಹತ್ರ ಬಂದರು, ಯಾಕೆ ಹೀಗಾಯ್ತೋ ಗೊತ್ತಿಲ್ಲ ಆಚಾರ್ಯ, ಏನು ಮಾಡೋದು? ನಾನು ಒಂದು ಹೇಳಿದೆ, ಅದಕ್ಕೆ ಕೆಲವು ಪರಿಹಾರಗಳೆಲ್ಲ ಉಂಟು, ಆದರೆ ಒಮ್ಮೆಲೆ ಪರಿಹಾರ ಹೇಳೋದು ಕಷ್ಟ. ಯಾಕೆಂದರೆ ಅನೇಕ ದೋಷಗಳುಂಟಲ್ಲ, ನಮ್ಮ ಬರ್ತಕ್ಕ ರೋಗಗಳು, ದುಃಖಗಳು, ಅದರ ಹಿಂದೆ ಪ್ರಾರಬ್ಧಗಳು ಇರ್ತವೆ. ಆ ಪ್ರಬಲವಾದ ಪ್ರಾರಬ್ಧ ಇದ್ದರೆ ಅದನ್ನು ಪರಿಹಾರ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡಿದರೆ ಅದು ತನ್ನಷ್ಟಕ್ಕೆ ಹೋಗೋಲ್ಲ. ಎರಡೇ ಸಂಗತಿ. ಒಂದು, ಅದು ಪ್ರಬಲ ಪ್ರಾರಬ್ಧ ಅಲ್ಲದೆ ಪರಿಹಾರಕ್ಕೆ ಅದು ಬಗ್ಗದೇ ಇದ್ದರೆ ಆ ಪ್ರಾರಬ್ಧವನ್ನು ನಾವು ತಗೋಬೇಕಾಗತ್ತೆ. ನಾವು ತೊಗೊಂಡು ಅವ್ರನ್ನ ಇರೇಸ್ ಮಾಡಬೇಕು. ಅದು ಯಾರಾದರೂ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಬೇಕು ಹೊರತು ಅದನ್ನು ಪೂರ್ತಿ ಡಿಸ್ಟ್ರಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕ ಪ್ರಸಂಗದಲ್ಲಿ ಚಿಕಿತ್ಸೆ ಮಾಡತಕ್ಕ, ಇದು ಡಾಕ್ಟ್ರಿಗೆ ಹೇಳಿದ್ದಲ್ಲ ನಾನು, ವಿಲ್ ಪವರ್ನಿಂದ ಅಥವಾ ಒಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಅಧ್ಯಾತ್ಮ ಶಕ್ತಿಯಿಂದ ಇನ್ನೊಬ್ಬನ ಕಾಯಿಲೆಯನ್ನು ಗುಣ ಮಾಡಲಿಕ್ಕೆ ಬರುತ್ತೆ. ಆದರೆ ಇದೊಂದು ಸಮಸ್ಯೆ ಏನು ಅಂದರೆ, ಅದು ಪ್ರಬಲ ಪ್ರಾರಬ್ಧ ಆದರೆ ಆ ಪ್ರಾರಬ್ಧವನ್ನು ನಾವು ತೊಗೊಂಡವನ್ನು ಗುಣ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಈ ಹುಡುಗನಿಗೆ ಯಾಕೆ ಹೀಗಾಯಿತು ಅನ್ನೋದನ್ನು ಮೂಲತಃ ಅವನ ಹೊರಸ್ಕೋಪ್ನ ಮೂಲಕ ಏನು ಹೇಳುತ್ತೆ ನೋಡೋಣ ಅಂತ ನೀವು ಅವರ ಹೊರಸ್ಕೋಪನ್ನು ಕೊಡಿ ಅಂತ ಹೇಳಿದೆ. ಅದನ್ನು ನಮ್ಮ ಎಕ್ಸ್ಪರ್ಟಿಗೆ ಕಳಿಸಿಕೊಟ್ಟೆ ನಾನು. ಅದನ್ನು ಹೊರಸ್ಕೋಪ್ ನೋಡಿದವರಿಗೆ ಆ ಹುಡುಗನ ಹಿನ್ನೆಲೆ ಗೊತ್ತಿಲ್ಲ, ಒಂದು ವಿಷಯವೂ ಗೊತ್ತಿಲ್ಲ, ಅವನ ಬಗ್ಗೆ ಏನೂ ಹೇಳಲಿಲ್ಲ. ಈ ಹೊರಸ್ಕೋಪ್ ಏನು ಹೇಳುತ್ತೆ ಹೇಳಿ ಅಂತ ಅವ್ರು ಏನು ಹೇಳಿದ್ರು ಗೊತ್ತಾ? ಆಚಾರ್ಯ, ಇದು ಪೂರ್ತಿ ಬುದ್ಧಿಭ್ರಮಣೆ ಆಗಿರಬೇಕಲ್ಲ, ಇದು ಮನುಷ್ಯರ ಹಾಗೆ ವರ್ತಿಸ್ತಾ ಇಲ್ಲ ಈ ಜಾತಕ ಅಂತ ಹೇಳಿದರು. ಜಾತಕ ನೋಡಿ, ಆ ಹುಡುಗನ ಪರಿಚಯ ಇಲ್ಲ ಅವರಿಗೆ, ಏನೇನು ಅವನ ಹಿನ್ನೆಲೆ ಕೂಡ ಹೇಳಲಿಲ್ಲ. ಪೂರ್ತಿ ಇದು ಆಫ್ ಆಗಿಬಿಟ್ಟಿದೆ, ಬುದ್ಧಿ ಕೆಲಸ ಮಾಡ್ತಾನೇ ಇಲ್ಲ. ಹೌದು, ಅದಕ್ಕೆ ಪರಿಹಾರ ಕೇಳಲಿಕ್ಕೆ ಬಂದಿದ್ದಾರೆ ನನ್ನ ಹತ್ರ. ಅದಕ್ಕೇನಾದರೂ ಪರಿಹಾರ ಹೇಳಲೇನೋ ಅಂತ ಮೊದಲು ಅದರ ಸ್ಥಿತಿಗತಿ, ಅದರ ಅದು ಯಾವ ಮಟ್ಟದಲ್ಲಿದೆ ಅಂತ ತಿಳಿಯುವಂತ ನಿಮಗೆ ನಾನು ಕೊಟ್ಟದ್ದು. ಅವರು, ಆಚಾರ್ಯ ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಲಿಕ್ಕೆ ಹೋಗಬೇಡಿ, ಇದು ಪ್ರಬಲ ಪ್ರಾರಬ್ಧ, ಏನು ಮಾಡಿದರೂ ಪರಿಹಾರ ಆಗುವುದಿಲ್ಲ, ಅನುಭವಿಸೇ ತಿರಬೇಕು, ದಯವಿಟ್ಟು ಇದಕ್ಕೆ ಪ್ರಾಯಶ್ಚಿತ್ತ ಮಾಡಲಿಕ್ಕೋ ಪರಿಹಾರ ಮಾಡಲಿಕ್ಕೋ ಪ್ರಯತ್ನ ಮಾಡಬೇಡಿ ಅಂತ ಹೇಳಿದರು. ಈಗ ಆ ಹುಡುಗನಿಗೆ ಈಗ 40-50 ವರ್ಷ ಆಯಿತು. ನಾನು ಆ ಊರಿಗೆ ಹೋದಾಗ ಬರ್ತಾನೆ, ನಮಸ್ಕಾರ ರೀ ಆಚಾರ್ಯ ಅಂತಾನೆ, ಎಲ್ಲ ಸರಿ ಇದ್ದಾನೆ, ಹುಚ್ಚು ಮಾತಿಲ್ಲ, ನಮಸ್ಕಾರ ಮಾಡ್ತಾನೆ, ಊಟ ಕೂತ್ರೆ ಬಡಿಸ್ತಾನೆ, ಎಲ್ಲ ಮಾಡ್ತಾನೆ, ಏನೂ ಗೊತ್ತಿಲ್ಲ. ಉಳಿದು ಬಿಟ್ರೆ ಅದಿನ್ನೇನೇ ಗೊತ್ತಿಲ್ಲ. ಇದು ಕೃಷ್ಣ ಮೊದಲು ಹೇಳುವುದೇ ಅದು. ಬುದ್ಧಿರ್ ಜ್ಞಾನಂ
ನಿನಗೆ ಬುದ್ಧಿ ಇದೆ ಅನ್ನೋ ಭ್ರಮೆ ಇದೆಯಲ್ಲ, ಅದರ ಸ್ವಿಚ್ ನನ್ನ ಕೈಯಲ್ಲಿರೋದಪ್ಪ. ನಾನು ಸ್ವಿಚ್ ಆನ್ ಮಾಡಿದ್ರೆ ಕೆಲಸ ಮಾಡುತ್ತೆ, ಇಲ್ಲಾಂದರೆ ಇಲ್ಲ. ದೇವತೆಗಳು ಅಷ್ಟೇ ಮಾಡೋದು ಬೆಳಗ್ಗೆ. ನ ದೇವಾಹ ದಂಡಮುದ್ಯಮ್ಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಂ ಯಂತು ಹಿಂಸತಿಮಿಚ್ಛಂತಿ ಬುದ್ಧ್ಯಾ ವಿಯೋಜಯಂತಿ ತಂ. ಒಳಗಿಂದ ತತ್ವಾಭಿಮಾನ ದೇವತೆಗಳು ಕೂತು ಏನು ಮಾಡ್ತಾರೆ? ನಮ್ಮನ್ನು ದೇವತೆಗಳು ರಕ್ಷಣೆ ಮಾಡ್ತಾರೆ, ಭಗವಂತ ರಕ್ಷಣೆ ಮಾಡ್ತಾನೆ. ಏನು ದಂಟೆ ಹಿಡ್ಕೊಂಡು ಹುಲ್ಲುಗಾವಲಿನಲ್ಲಿ ಹಸುಗಳನ್ನು ಮೇಯಿಸುವ ಗೋಪಾಲಕ ದಂಟೆ ಹಿಡ್ಕೊಂಡು ಆಚೆ ಹೋಗು ಈಚೆ ಹೋಗು ಹೈ ಹೈ ಅಂತ ಹೇಳಿದಾಗೇನು ಭಗವಂತನೋ ದೇವತೆಗಳು ಮಾಡೋದಿಲ್ಲ. ಮತ್ತು ನಮಗೆ ಒಳ್ಳೆಯದಾಗಬೇಕು ಅಂತ ಅವರು ಒಳ್ಳೆಯ ದಾರಿ ನಡೆಸಬೇಕು, ಇವನು ಪ್ರಾರಬ್ಧ ಚೆನ್ನಾಗಿದೆ, ಇವನು ಒಳ್ಳೆಯದು ಎತ್ತರಕ್ಕೆ ಇರಬೇಕು ಅಂದರೆ ಬುದ್ಧಿಯ ಸ್ವಿಚ್ಚನ್ನು ಆನ್ ಮಾಡ್ತಾರೆ. ಇಲ್ಲ ಇವನು ಸ್ವಲ್ಪ ದಾರಿ ತಪ್ಪಿ ಜಾರಿ ತಪ್ಪಿಗೆ ಪಶ್ಚಾತ್ತಾಪ ಅನುಭವಿಸಲಿ ಅಂತ ಕಂಡಾಗ ಬುದ್ಧಿಯ ಸ್ವಿಚ್ಚನ್ನು ಆಫ್ ಮಾಡ್ತಾರೆ. ಬುದ್ಧಿ ಸ್ವಿಚ್ ಆಫ್ ಮಾಡಿಬಿಟ್ರೆ ಅವನಿಗೆ ತಾನು ಮಹಾಬುದ್ಧಿವಂತ ಅನ್ನೋ ಭ್ರಮೆಯಲ್ಲಿ ಮಾಡಬಾರ್ದನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಬುದ್ಧಿಯ ಸ್ವಿಚ್ ಆಫ್ ಆಗೋದಕ್ಕೆ ಮೊದಲನೇ ಲಕ್ಷಣ ಏನು ಗೊತ್ತುಂಟ? ಯಾರಿಗೆ ನಾನು ಮಹಾಬುದ್ಧಿವಂತ ಅಂತ ತಿಳುವಳಿಕೆ ಬಂತು ಅವನ ಬುದ್ಧಿ ಸ್ವಿಚ್ ಆಫ್ ಆಗ್ತಾ ಇದೆ ಅಂತ ಅರ್ಥ. ಅದು ಮೊದಲನೇ ಲಕ್ಷಣ, ಬುದ್ಧಿಯ ಸ್ವಿಚ್ ಆಫ್ ಆಗೋದಕ್ಕೆ. ನನ್ನಂಥ ಬುದ್ಧಿವಂತ ಯಾರಿದ್ದಾರೆ ಅನ್ನತಕ್ಕಂಥ ಒಂದು ಅಹಂಕಾರ ಬಂದುಬಿಡೋದು. ಅಹಂಕಾರವೇ ಬುದ್ಧಿಯ ಸ್ವಿಚ್ ಆಫ್ ಆದಾಗ ಬರೋದು. ನಾನು ನನ್ನಂಥ ದೊಡ್ಡವರಿಲ್ಲ, ನನ್ನಂಥ ಮಹಾತ್ಮರಿಲ್ಲ, ನನ್ನಷ್ಟು ಎತ್ತರಕ್ಕೇರಿದವರಿಲ್ಲ, ನನ್ನಂಥ ಬುದ್ಧಿವಂತರಿಲ್ಲ. ಈ ನನ್ನಂಥ ಕೊನ್ಯೋಸ್ತಿ ಸದೃಶೋಮಯ ಗೀತೆಯಲ್ಲಿ ಹೇಳ, ತಮೋ ಗುಣ ಜಾಸ್ತಿ ಆದಾಗ ಬುದ್ಧಿಯ ಸ್ವಿಚ್ ಆಫ್ ಆದಾಗ ಇಂಥ ಬುದ್ಧಿ ಬರೋದು. ಆದ್ದರಿಂದ ಯಾರಿಗೆ ಈ ಅಹಂಕಾರದ ಸುಳಿವು ಬಂತೋ ಸ್ವಿಚ್ ಆಫ್ ಆಗ್ತಾ ಇದೆ, ನಾವು ಜಾಗೃತಿ ಆಗಬೇಕು. ನಮ್ಮ ಬಿಗುಮಾನ, ನಮ್ಮ ಹೆಗ್ಗಳಿಕೆ ಅದೇ ನಮ್ಮನ್ನು ಕಾಡ್ಲಿಕ್ಕೆ ಪ್ರಾರಂಭ ಆದಾಗ ಒಳಗೆ ಅಂತ ಹೇಳ್ತಾನೆ ಕೃಷ್ಣ, ಬುದ್ಧಿ ಜ್ಞಾನಂ, ನಿನಗೆ ಬುದ್ಧಿ ಕೊಡುವವನು ನಾನು, ನಿನಗೆ ಜ್ಞಾನ ಕೊಡುವವನು ನಾನು. ಇದೆಂಥದ್ದು? ಬುದ್ಧಿ ಬೇರೆ ಜ್ಞಾನ ಬೇರೆ. ಹೌದು, ಜ್ಞಾನ ಅಂದರೆ ಒಂದು ವಸ್ತುವಿನ ಅರಿವು ಅಷ್ಟೇ. ಬುದ್ಧಿ ಅಂದರೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋ ವಿವೇಕ, ಒಂದು ವಿಷಯದ ತಿಳುವಳಿಕೆ ಜ್ಞಾನ. ಆ ತಿಳುವಳಿಕೆ ಬಂದ ಮೇಲೆ ಇದು ಬೇಕೋ ಬೇಡುವಂಥ ತೀರ್ಮಾನ ಬುದ್ಧಿ. ಅದನ್ನು ಕೆಲವರಿಗೆ ಜ್ಞಾನ ಇದೆ ಬುದ್ಧಿ ಇಲ್ಲ, ಕೆಲವರಿಗೆ ಬುದ್ಧಿ ಇರುತ್ತೆ ಜ್ಞಾನ ಇರೋಲ್ಲ. ಅದು ಎರಡೂ ಇದ್ದರೆ ಮಾತ್ರ ಕೆಲಸ ಆಗುತ್ತೆ. ಮೊದಲು ಒಂದು ವಸ್ತುವಿನ ಜ್ಞಾನ, ಜ್ಞಾನ ಬಂದ ಮೇಲೆ ಆ ವಸ್ತು ಬೇಕೋ ಬೇಡವೋ, ಅದು ಸರಿಯೋ ತಪ್ಪೋ, ನಮಗೆ ಹಿತವೋ ಅನ್ನುವುದ ಡಿಸ್ಕ್ರಿಮಿನೇಷನ್. ಆ ಡಿಸ್ಕ್ರಿಮಿನೇಟಿವ್ ಫ್ಯಾಕಲ್ಟಿ ಉಂಟಲ್ಲ, ಅದನ್ನು ಬುದ್ಧಿ ಅಂತ. ಕಾರ್ಯಾಕಾರ್ಯ ವಿನಿರ್ಣಯ, ಯಾವುದು ತಪ್ಪು ಯಾವುದು ಸರಿ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನೋ ತೀರ್ಮಾನ. ಅದರ ಬಗ್ಗೆ ಕೂಡ ನೋಡಿ, ಎಷ್ಟೋ ಮಂದಿಗೆ ನಿಜವಾಗಿ ತಾವು ಸರಿಯಾಗಿ ಮಾಡ್ತೇವೆ ಅನ್ನೋ ಭ್ರಮೆ ಬಂದುಬಿಡುತ್ತೆ. ಆದರೆ ನಮ್ಮಲ್ಲಿ ನಾನು ಒಂದು ದೃಷ್ಟಾಂತ ನಿಮ್ಗೆ ಕೊಡುವುದಾಗಿದ್ದರೆ, ಆಚಾರಹೀನಂ ನ ಪುನಂತಿ ವೇದಾಃ ಜಹತ್ಯೇನಂ ಭುಕ್ತಭೋಗ ನಿಳಂ ಶಕುಂತ ಇವ ಜಾತಪಕ್ಷಾಃ. ಒಬ್ಬ ಮನುಷ್ಯ ಆಚಾರಹೀನನಾದರೆ ಅವನನ್ನು ಎಲ್ಲ ವೇದಗಳು ಕೈ ಬಿಡ್ತಾವೆ. ಹೇಗೆ ಅಂದರೆ, ರೆಕ್ಕೆ ಬಲಿತ ಹಕ್ಕಿ ಮರಿಗಳು ತಮ್ಮ ಗೂಡನ್ನು ಬಿಟ್ಟು ಹಾರಿ ಹೋದಂತೆ ವೇದ ವಿದ್ಯೆ ಅವನನ್ನು ಬಿಟ್ಟು ಹಾರಿ ಹೋಗುತ್ತೆ ಅಂಥೇಳಿ. ಅದರಿಂದ ಏನಾಯಿತು? ಆಚಾರವಂತನಾಗಬೇಕು ಅಂತ ಇಷ್ಟು ವಿಷಯ ಗೊತ್ತಾಯಿತು. ಆದರೆ ಇದು ಜ್ಞಾನ, ಆಚಾರವಂತನಾಗಬೇಕು ಅಂತ ಜ್ಞಾನ ಬಂತು. ಆದರೆ ಯಾವುದು ಆಚಾರ ಯಾವುದು ಅನಾಚಾರ ಅಂತ ಗೊತ್ತಾಗೋದು ಭಾಳ ಕಷ್ಟ. ಆಚಾರವಂತನಾಗಬೇಕು ಅಂತ ಗೊತ್ತಾಯಿತು, ಯಾವುದು ಆಚಾರ ಯಾವುದು ಅನಾಚಾರ ಅಂತ ತಿಳಿಯೋದು ಬಹಳ ಕಷ್ಟ. ನಾನು ಮೊನ್ನೆ ನಮ್ಮ ಗುರುಗಳನ್ನು ನೆನಪಿಸ್ತಾ ಮೈಸೂರಿನಲ್ಲಿ, ನಿನ್ನೆಲ್ಲ ಮೊನ್ನೆ ಪೇಜಾರ್ ಶ್ರೀಗಳವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಒಂದು ಪ್ರಸಂಗ ಬಂತು, ನಮ್ಮ ಗುರುಗಳನ್ನು ನೆನಪಿಸಿಕೊಳ್ಳುವ ಪ್ರಸಂಗ ಬಂತು, ವಿದ್ಯಾಮಾನ್ಯರನ್ನು. ಅವ್ರು ನೆನಪಿಸ್ತಾ ನಾನೊಂದು ಘಟನೆ ಹೇಳಿದೆ. ಏನು ಅಂದರೆ, ನಾನು ಅವರ ಹತ್ರ ಪಾಠ ಕೇಳ್ತಾ ಇದ್ದ, ನನ್ನ ಸುಮಾರು 15ನೇ ವಯಸ್ಸಿನ ಕಥೆ ಇದು. ಅಂದರೆ 50 ವರ್ಷ ಕಳೀತಿ ಈ ಕಥೆ ನಡೆದು. 15 ವಯಸ್ಸು, ನಾನು ಚಂದ್ರಿಕಾ ಪಾಠ ಕೇಳ್ತಾ ಇದ್ದೆ ಅವರ ಹತ್ರ, ವಿದ್ಯಾಮಾನ್ಯ ತೀರ್ಥರ ಹತ್ರ. ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕಾ. ಅವರು ಹೇಳಿದರು, ಇದು ಪ್ರಾಯ ವಿಚಿತ್ರ, ಇದು ಆ ಥರ ಇನ್ಯಾರಿಗೂ ಹೇಳಿದ್ದು ನನಗೆ ಗೊತ್ತಿಲ್ಲ. ಅವರಲ್ಲ ಇನ್ಯಾವುದೇ ಗುರು. ನಿನಗೆ ಓದಿದರೆ ಅರ್ಥ ಆಗುತ್ತಲ್ಲ ಮಗು, ಅದನ್ನ ಪ್ರತಿ ವಾಕ್ಯ ನಾನು ಯಾಕೆ ಅರ್ಥ ಹೇಳೋದು, ನೀನು ಓದ್ಕೊಂಡು ಹೋಗು. ಆಮೇಲೆ ಯಾವ ವಾಕ್ಯ ಅರ್ಥ ಆಗಲಿಲ್ಲ
ಅದನ್ನು ಮಾತ್ರ ಕೇಳು. ಪೂರ್ತಿ ವಾಕ್ಯವನ್ನು ನಾನು ಅರ್ಥ ಹೇಳೋದು ನೀನು ಕೇಳೋದು ಸುಮ್ಮನೆ ಸಮಯ ವ್ಯರ್ಥ. ನಿನಗೆ ಅರ್ಥ ಆದ ಭಾಗವನ್ನು ನೀನು ಓದ್ಕೊಂಡು ಹೋಗು ಅಂದರು. ನನಗೆ ಭಾಳ ಅನುಕೂಲ ಆಯ್ತು ಸ್ವಾಮಿ ಅಂದೆ. ದಿನ 10 ಪತ್ರ ಓದೋದು ಬರೋದು. ಒಂದು ಮಂಗಳ ಆಗೋ ತನಕ ಒಂದು ವಾಕ್ಯದ ಅರ್ಥವನ್ನು ಅವ್ರ ಹತ್ರ ಕೇಳಲಿಲ್ಲ. ಮಂಗಳ ಆಗೋಯ್ತು, ಗಡ್ದು ಮಂಗಳ ಆಯಿತು. ಅವರು ಯಾವುದೋ ಅರ್ಥ ಕೇಳಲಿಲ್ಲ. ಯಾಕೆ ಅಂತ ಕೇಳಲಿಲ್ಲ. ಅಷ್ಟು ಅವರಿಗೆ ನಂಬಿಕೆ ಇತ್ತು ನನ್ನ ಮೇಲೆ. ಒಂದು ಪಂಕ್ತಿ ಅರ್ಥವನ್ನು ನಾನು ಅವ್ರ ಹತ್ರ ಪಾಠದ್ದು ಕೇಳಲಿಲ್ಲ. ಅವ್ರ ಎದುರು ಕೂತೆ, ಗುರುವಿನ ಎದುರು ಓದಿದೆ. ಅವರು ಕೂತ್ಕೊಂಡು ಮಂಗಳಾಚರಣೆ ಹೇಳಿ ನಮಸ್ಕಾರ ಮಾಡಿ 10 ಪತ್ರ ಓದೋದು, ಬಂದ್ಬಿಡೋದು. ಇಡೀ ಚಂದ್ರಿಕಾದಲ್ಲಿ ಒಂದು ಪಂಕ್ತಿ ಅರ್ಥವನ್ನು ನಾನು ಅವ್ರ ಹತ್ರ ಕೇಳಲಿಲ್ಲ. ಅವರಿಗೆ ಗೊತ್ತು, ಅರ್ಥ ಆಗದೇ ಇದ್ದರೆ ಕೇಳ್ತಾನೆ ಇವನಿಗೆ ಅರ್ಥ ಆಗಿದೆ ಅನ್ನೋ ಭರವಸೆ ಅವರಿಗಿತ್ತು. ಅವರು ನಿನಗೆ ಪೂರ ಅರ್ಥ ಆಯ್ತಾ, ಯಾಕೆ ಕೇಳಲಿಲ್ಲ ಅಂತ ಕೇಳಲಿಲ್ಲ. ಬಹಳ ಸಂಭ್ರಮದಲ್ಲಿ ಚಂದ್ರಿಕಾ ಮಂಗಳ ಮಾಡಿದರು. ಈ ಮಧ್ಯೆ ಒಂದು ಪ್ರಸಂಗ ಆಯಿತು. ಅವ ಹೇಳಿದ್ನಲ್ಲ, ಅವನು ಚಂದ್ರಿಕಾ ಪಾಠ ಪ್ರಾರಂಭ ಆಗುವಾಗ ನನಗೆ ಜುಟ್ಟಿತ್ತು, ಮಧ್ಯದಲ್ಲೇ ಬಿದ್ದು ಹೋಯ್ತು. ಕಡೆ ಒಂದು ದಿವಸ ನೋಡ್ತಾರೆ, ಹೀಗೆ ನೋಡ್ತಾರೆ, ಜುಟ್ಟಿಲ್ಲ. ಹೀಗೆ ಅವ್ರು ಎತ್ತರದಲ್ಲಿ ಕೂತಿದ್ದಾರೆ, ನಾನು ಕೆಳ ಕೂತು ಪಾಠ ಹೇಳ್ತಾ ಇದ್ದೇನೆ. ಒಂದು ದಿವಸ ನೋಡ್ತಾರೆ, ಜುಟ್ಟಿಲ್ಲ. ಅವರು ಏನು ಗಲಾಟೆ ಮಾಡಲಿಲ್ಲ, ಹೀಗೆ ನೋಡಿದರು. ನಾನು ಮುಖ ಎತ್ತಿದಾಗ ಇಷ್ಟೇ, ಅವರ ಮಾತಿಲ್ಲ. ತಲೆಗೆ ಕೈ ಹೀಗೆ ಆಡಿಸಿ ಹೀಗೆ ಮಾಡಿದರು. ಅಂದರೆ ಇದು ಯಾರಿಗೂ ಅರ್ಥ ಆಗತ್ತೆ ನೋಡಿ, ಅಭಿನಯ. ಜುಟ್ಟು ಏನಾಯಿತು ಅಂತ ಪ್ರಶ್ನೆ ಅವರು. ನನಗೆ ಆವಾಗ ಹುಡುಗಾಟ. ಅವ್ರ ಕೈಯಲ್ಲಿ ಏನು ಹೇಳಿದೆ ಗೊತ್ತಾ, ಸ್ವಾಮಿ ಅದು ಸರೋವರ ಸ್ನಾನ ಮಾಡುವಾಗ ಉದುರಿ ಹೋಯ್ತು ಅಂತ ಹೇಳಿ. ಹೌದಾ, ಅದು ನೀನು ಕಟ್ ಮಾಡಿದ್ದಲ್ಲ, ಅದೇ ಉದುರಿದ್ದ, ಹಾಗಾದ್ರೆ ತಪ್ಪಿಲ್ಲ. ಬಹಳ ಸಂತೋಷಪಟ್ಟು ಆಶೀರ್ವಚಿಸಿದ್ರು ನಾನು. ಅಂದರೆ ಎಷ್ಟು ಮುಗ್ಧರು ನೋಡಿ, ಮಗುವಿನಂಥ ಸ್ವಾಮಿಗಳು. ಅವರು ತಾನಾಗಿ ನೀನು ಕತ್ತರಿಸಿದ್ದಲ್ಲ, ತಾನಾಗಿ ಬಿದ್ದೋದು ತಪ್ಪಿಲ್ಲ. ಹಾಗಾದ್ರೆ ಏನು ದೋಷ ಇಲ್ಲ, ಏನು ಅಡ್ಡಿಲ್ಲ. ಭಾರಿ ಅದು ಕೊನೆವರೆಗೂ ಆ ಪ್ರೀತಿ ಇತ್ತು ಅಂತ ಇಟ್ಕೊಳ್ಳಿ. ಇಷ್ಟಾದ ಮೇಲೆ ನನಗೆ ಕುಟುಕುತ್ತಿತ್ತು, ನಾನು ಗುರುಗಳ ಹತ್ರ ಸುಳ್ಳು ಹೇಳಿದೆ ಅಂತ. ಅವರ ಹತ್ರ ಅದನ್ನೊಂದು ಸರ್ತಿ ಹೇಳಬೇಕು ನಿಜ ಸ್ಥಿತಿ ಅಂತ. ಆಮೇಲೆ ಇಲ್ಲೇ ಅವರು ನನ್ನನ್ನು ಕರೆಸಿ ವಿದ್ಯಾಪೀಠದಲ್ಲಿ ಉಪನ್ಯಾಸ ಮಾಡಿಸಿದಾಗ ಆ ಗುಡಿಯ ಒಳಗೆ ಅವರು ಕೂತಿದ್ದಾಗ ಹೇಳಿದೆ, ಇವರು ಎಂಥ ಮುಗ್ಧ ಗುರುಗಳು ಅಂದರೆ ಇವರ ಹತ್ರ ಹೀಗೆ ಸುಳ್ಳು ಹೇಳಿದ್ದೆ ನಾನು, ಅದನ್ನು ನಂಬಿದ್ರು ಈ ಗುರುಗಳು ಅಂತ ಹೇಳಿದೆ. ಆವಾಗಲೂ ನಕ್ಕರು, ಸಂತೋಷವಾಗಿ ನಕ್ಕರು. ಯಾಕೆ ಹೇಳಿದೆ ಅಂದರೆ ಈ ವಿಷಯ ಮೊನ್ನೆ ಪೇಜಾರು ಸ್ವಾಮಿಗಳು, ನಾನು ಯಾಕಂದರೆ ಪೇಜಾರು ಸ್ವಾಮಿಗಳು ಅವರ ವಿದ್ಯಾರ್ಥಿಗಳಲ್ಲಿ ಅವರ ಹತ್ರ ಓದ್ದವರು, ವಿದ್ಯಾಮಾನ್ಯರ ಹತ್ರ. ಆಗ ಅಲ್ಲಿ ಸಭೆಯಲ್ಲಿ ಏನೋ ಈ ವಿಷಯ ಬಂತು. ಆವಾಗ ನಾನು ಹೇಳಿದೆ, ಆವಾಗ ವಿದ್ಯಾಮಾನ್ಯರು ಪಾಠ ಕೇಳ್ತಾ ಇದ್ದಾಗ, ಜುಟ್ಟು ಹೋಯಿತು, ಹೋದದ್ದು ಅಂದರೆ ಹೋಗಿಲ್ಲ, ಈಗಲೂ ಇದೆ, ನಿಮಗೆ ಕಾಣೋಲ್ಲ ಅಷ್ಟೇ ಅಂತ ಹೇಳಿದೆ. ನಿಮಗೆ ಕಾಣುವ ಜುಟ್ಟು ಹೋಯಿತು, ನೀವು ಯಾರೂ ಕಾಣದ ಜುಟ್ಟು ವಿದ್ಯಾಮಾನ್ಯರು ಒಳಗೆ ಬೇರು ಸಮೇತ ಅದನ್ನು ಊದಿಸಿಬಿಟ್ರು. ಜ್ಞಾನ ಶಿಖೆ ಜೋರಾಗಿ ಬೆಳೆದು ಅದನ್ನು ಯಾರೂ ಕಿತ್ತುಕೊಳ್ಳುವುದು ಸಾಧ್ಯ ಇಲ್ಲ. ಆ ಒಳಗಿನಿಂದ ಜ್ಞಾನ ಶಿಖೆ ಬೇರು ಉರಿಸಿಬಿಟ್ರು ವಿದ್ಯಾಮಾನ್ಯರು, ಹೊರಗಿನ ಶಿಖೆಯನ್ನು ನಾನು ಬಿಟ್ಟೆ. ಈಗ ಇದು ಪ್ರಶ್ನೆ ಏನು ಅಂದರೆ, ನನಗೆ ಖಚಿತವಾಗಿ ಗೊತ್ತಿದೆ ನನಗೆ ಶಿಖೆ ಇದೆ ಅಂತ. ಅದು ನಿಮಗೆ ಕನ್ವಿನ್ಸ್ ಮಾಡೋದು ಹೇಗೆ ನಾನು? ಅವ್ರು ಕೆಲವು ಮಡಿವಂತಷ್ಟೇ, ಹೇಯೋ ಅವನ ಅನಾಚಾರಿ, ಜುಟ್ಟಿಲ್ಲ, ಹೌದು ಅಂತ. ಯಾಕೆ ಹಾಗೆ ತಿಳ್ಕೊಂಡು ನೀವು ಉದ್ಧಾರ ಆಗಲಿ. ಯಾಕೆಂದರೆ ಇನ್ನೊಬ್ಬರ ಬಗ್ಗೆ ಅಪವಾದ ಹಾಕಿ ನಿಂದೆ ಮಾಡಿ ಅವರು ಮಾಡಿದ ಪುಣ್ಯಕರ್ಮಕ್ಷಯ ಆಗಲೇಬೇಕು. ಅದರಿಂದ ಆ ರೀತಿ ನಿಂದೆ ಮಾಡಿ ಅವರು ಕರ್ಮಕ್ಷಯ ಮಾಡಿಕೊಳ್ತಾರೆ, ಅವರು ಪುಣ್ಯ ಹ್ರಾಸ ಆಗ್ತಾ ಇರುತ್ತೆ. ಅವ್ರು ಮಾಡಿದ ಪುಣ್ಯ ಕೂಡ ಸ್ವಲ್ಪ ನನಗೆ ಬರುತ್ತೆ. ಅದರಿಂದ ಅದು ಒಳ್ಳೆ. ಎಷ್ಟು ಜನ ನಮ್ಮ ನಿಂದೆ ಮಾಡಿದರೋ ಅವ್ರು ಮಾಡಿದ ಪುಣ್ಯ ಅವ್ರು ಮಾಡೋದೇ ಕಮ್ಮಿ, ಅವ್ರು ಹೆಚ್ಚು ಮಾಡೋದು ನಿಂದೆನೆ, ಪುಣ್ಯಕರ್ಮ ಮಾಡೋದು ಕಮ್ಮಿ. ಎಲ್ಲೋ ಒಂಚೂರು ಮಾಡಿದ್ರು ನಮಗೆ ಬಂದ್ಬಿಡುತ್ತೆ ನಿಂದೆ ಮಾಡಿದ್ದರಿಂದ. ಹಾಗಾಗಿ ಈ ಟೀಕೆ ಮಾಡೋ ಮಂದಿ ಅವರು ಪೂರ್ತಿ ಕಳ್ಕೊಳ್ತಾರೆ ಆಚಾರವನ್ನು. ತಾವು ಮಾಡಿದ ಆಚಾರದ ಫಲವನ್ನು ನನಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಕಾರ್ಯಕಾರ್ಯ ಅಂತ. ಯಾವುದು ಆಚಾರ ಹೌದು ಯಾವುದಲ್ಲ ಅಂತ ಗೊತ್ತಿಲ್ಲದೆ ಇದ್ದ ಮಂದಿ ತಾವು ಆಚಾರ ಮಾಡದೆ, ತಾವು ಮಾಡಿದ ಕಿಂಚಿತ್ ಆಚಾರವನ್ನು ನನಗೆ ಕೊಡ್ತಾ ಇದ್ದಾರೆ ಅನಾಚಾರಿಗೆ. ಇದೆಲ್ಲ ಸತ್ಯವನ್ನು ತಿಳಿದಾಗ ಗೊತ್ತಾಗುವ ಸಂಗತಿಗಳು. ಅಲ್ಲಿ ತನಕ ಹೊರಗಿನ ವೇಷವೇ ವೇಷ, ಅದೇ ದೊಡ್ಡ ಸಂಗತಿ. ಒಳಗಿನಿಂದ ಬೇಕು ಅಂತ ಗೊತ್ತೇ ಇಲ್ಲ. ಕೃಷ್ಣ ಯಾವತ್ತೂ ಹೊರಗಿನ ವೇಷ ಹೇಗಿರಬೇಕು ಅಂತ ಹೇಳಲಿಲ್ಲ, ಒಳಗಿನ ವೇಷ ಹೇಗಿರಬೇಕು ಅಂತ. ನಾವು ಒಳಗಿಂದ ವೇಷ ಹಾಕ್ಕೊಂಡೇ ಬದುಕುವರು, ಹೊರಗಿಂದ ಮಾತ್ರ ಚಂದ. ಆ ಒಳಗಿನ ವೇಷ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮಾ ಸತ್ಯಂ ದಮಶಮಃ. ಅವನು ಹೊರಗಿನಿಂದ ಏನು ಮಾಡಬೇಕು ಅಂತ ಹೇಳೋದಿಲ್ಲ, ಒಳಗಿನಿಂದ ಇದಿದ್ದರೆ ಆಯಿತು. ಹೊರಗಿನದ್ದು ಏನು ಮಾಡಿದರೂ ನಮ್ಮ ಈ ಬದುಕೇ ಒಂದು ವೇಷ, ಈ ದೇಹವೇ ಒಂದು ವೇಷ. ಜನ್ಮಕ್ಕೊಂದು ವೇಷ ಬದಲಿಸ್ತಾ ಇರುವವರು. ಅದರಲ್ಲಿ ಏನು ಮತ್ತೊಂದು ನಾಟಕ ಕಂಪನಿ ಏನಿಲ್ಲ. ಈ ಹೊರಗಿನ ವೇಷದ ಪ್ರಶ್ನೆ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದೇ ಅಲ್ಲ. ಆದರೆ ಒಳಗಿನ ವೇಷ ಅದು ಅಂತರಂಗದ ಸ್ವರೂಪದ ವೇಷ, ಸ್ವಭಾವದ ವೇಷ, ಮನಸ್ಸಿನ ವೇಷ. ಇದು ಮಾತ್ರ ನಾವು ಎಚ್ಚರಿಸದೇ ಇದ್ದರೆ ನಾವು
ಯಾವ ನಾಟಕ ಕಂಪನಿಗೂ ಸಲ್ಲೋದಿಲ್ಲ. ಬಹಳ ಜನಕ್ಕೆ ಒಳಗಿನ ವೇಷ ತಿದ್ದುಕೋಬೇಕು ಅಂತ ಗೊತ್ತಿಲ್ಲ, ಹೊರಗಿನ ವೇಷವೇ ವೇಷ. ಅವರ ಆಡಂಬರವೇ ಆಡಂಬರ. ಬಣ್ಣದ ವೇಷ ಏನು, ಬಣ್ಣದ ಚೆಂಡೆ ಅಬ್ಬರ ಬಡಿತ ಏನು, ಮುಗಿದೋಯ್ತು. ಒಳಗಿನಿಂದ ಅಂತರಂಗ ಪ್ರಪಂಚ ಇದೆ ಅಂತಲೇ ಗೊತ್ತಿಲ್ಲದೆ ಇರತಕ್ಕ ಮಂದಿ ಇದ್ದಾರೆ. ನನಗೆ ವಿಚಿತ್ರ ಕಾಣೋದು, ಇಂಥವರು ಹೇಗೆ ಅಧ್ಯಾತ್ಮ ರಂಗಕ್ಕೆ ಪ್ರವೇಶ ಮಾಡಿದರು. ಇವರಿಗೆ ವೇದಾಂತ ಯಾವ ಜನ್ಮದಲ್ಲಿ ತಟ್ಟಿತು? ತಟ್ಟುವುದೇ ಇಲ್ಲ. ಅವರು ವೇದಾಂತ ತಟ್ಟುವುದೇ ಇಲ್ಲ, ಅವ್ರ ಹತ್ರವೇ ಬರೋದಿಲ್ಲ. ಇದಕ್ಕೆ ಹೇಳಿದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥ ಆಗಬೇಕಾಗಿದ್ದರೇನೆ ತುಂಬ ಕಷ್ಟ ಇದೆ. ಶಾಸ್ತ್ರ ಓದಿದವರಿಗೆಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುವುದಿಲ್ಲ. ಯಾಕೆಂದರೆ ಶಾಸ್ತ್ರ ಓದಿದವರಿಗೆಲ್ಲ ಶಾಸ್ತ್ರ ಅರ್ಥ ಆಗೋದಿಲ್ಲ. ಎಷ್ಟೋ ಜನ್ಮಗಳಲ್ಲಿ ಓದಿದವನಿಗೆ ಭಗವದ್ಗೀತೆ ಅರ್ಥ ಆಗಲಿ ಶುರುವಾಗುತ್ತೆ, ಯಾವುದೋ ಒಂದು ಜನ್ಮದಲ್ಲಿ. ಅಲ್ಲಿ ತನಕ ಬರೀ ಓದೋದು ಪಾಂಡಿತ್ಯ ಅಷ್ಟೇ. ಪಾಂಡಿತ್ಯ ಬರಬಹುದು, ಶಾಸ್ತ್ರಜ್ಞಾನ ಬರೋದಿಲ್ಲ. ಆ ಶಾಸ್ತ್ರದಲ್ಲಿ ಇದ್ದದ್ದನ್ನು ಸರಿಯಾಗಿ ತಿಳಿದು ಇದು ಸರಿ ಇದು ತಪ್ಪು ಅಂತ ತೀರ್ಮಾನ ಮಾಡಿ ಅದನ್ನು ಜೀವನದಲ್ಲಿ ಅದಕ್ಕೋಸ್ಕರವೇ ಯಾವತ್ತೂ ಕೂಡ ಇನ್ನೊಬ್ಬರ ನಡೆಯನ್ನು ಅದನ್ನು ವ್ಯಾಖ್ಯಾನ ಮಾಡಬೇಡ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಯಾಕೆಂದರೆ ಅದರ ಹಿಂದೆ ಎಷ್ಟೋ ಜನ್ಮಗಳ ಪಾಕ ಇದೆ. ಅದನ್ನು ಜಡ್ಜ್ಮೆಂಟ್ ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಒಂದು ಜನ್ಮವನ್ನು ನೋಡಿ ಆ ಅಳತೆ ಮಾಡಿ ನೋಡಿದಂಥ ಮನುಷ್ಯನಿಗೆ ಇನ್ನೊಬ್ಬ ವ್ಯಕ್ತಿಯ ಜೀವನದ ಬಗ್ಗೆ ಅದು ಹೀಗೆ ಇದು ಹೀಗೆ ಅಂತ ಟೀಕೆ ಮಾಡೋ ಅಧಿಕಾರ ಇಲ್ಲ. ಕೆಲವೊಮ್ಮೆ ನಾವು ಯಾವುದನ್ನು ತಪ್ಪು ಅಂತ ತಿಳ್ಕೊಂಡಿದ್ದೇವೋ ಅದೇ ಅವನ ಜೀವನದ ಪರಮ ಸತ್ಯ ಇರಬಹುದು. ಅದನ್ನು ಗ್ರಹಣ ಮಾಡತಕ್ಕಂಥ ಯೋಗ್ಯತೆ ಇಲ್ಲದೆ ಇದ್ದವರು ಇನ್ನೊಬ್ಬರನ್ನು ಕ್ರಿಟಿಸೈಸ್ ಮಾಡೋದು ತಪ್ಪು. ಬುದ್ಧಿ ಜ್ಞಾನಂ, ಅದಕ್ಕೆ ಕೃಷ್ಣ ಹೇಳಿದ, ಯಾವುದು ಸರಿ ಯಾವುದು ತಪ್ಪು ಅನ್ನುವುದನ್ನು ತೀರ್ಮಾನ ಮಾಡತಕ್ಕ ವಿವೇಕ ಪ್ರಜ್ಞೆ ಕೊಡುವವನು ನಾನಪ್ಪ. ಶಾಸ್ತ್ರ ಓದಿದವರಿಗೆಲ್ಲ ಬರೋಲ್ಲ ಅದು. ಬುದ್ಧಿ ಬಲದಿಂದ, ಬುದ್ಧಿ ಬಲ ಇದ್ದರೆ ತಾನೆ, ಅದೇ ಇರೋಲ್ಲ. ಮೊದಲು ಜ್ಞಾನ, ಆಮೇಲೆ ಬುದ್ಧಿ. ಅಂದರೆ ಯಾವುದು ಸರಿ ಯಾವುದು ತಪ್ಪು ತೀರ್ಮಾನ. ಇದೆಲ್ಲವೂ ಕೂಡ ನಾನು ಕೊಡ್ತಕ್ಕವ, ನಿನ್ನ ಸ್ವಂತದ್ದಲ್ಲ. ಬುದ್ಧಿರ್ಜ್ಞಾನಂ, ಅದರ ಮೇಲೆ ಜ್ಞಾನ ಬಂದು ಜ್ಞಾನದಿಂದ ಇದು ಸರಿ ಇದು ತಪ್ಪು ಅಂತ ನಿರ್ಣಯ ಮಾಡಬೇಕಾದ್ರೆ ಮತ್ತೊಂದು ಕ್ವಾಲಿಟಿ ಇರಬೇಕು, ಅಸಮ್ಮೋಹ. ಏನು ಓದಿದರೂ ವಿಪರೀತ ಅರ್ಥ ಆಗೋದು ಕೆಲವರಿಗೆ. ಅಂಥ ಪಂಡಿತರನ್ನು ನೋಡಿದ್ದೇನೆ ನಾನು. ಅವರಿಗೆ ಸರಿಯಾದ ಅರ್ಥವನ್ನು ಬಿಟ್ಟು ಮತ್ತೆಲ್ಲ ಹೊಳೆಯುತ್ತದೆ, ವಿಚಿತ್ರವಾದಂಥ ಅರ್ಥಗಳು ಹೊಳಿತಾವೆ. ಅದು ಎಷ್ಟು ಸ್ಪಷ್ಟವಾಗಿ ಇದ್ದರೂ ಹೊಳೆಯೋಲ್ಲ. ಈ ರಾಮಾಯಣ ಓದಿದರೆ, ಇಡೀ ರಾಮಾಯಣ ಓದಿದರೆ ಅದ್ರಲ್ಲಿ ರಾಮ ಆದಮೇಲೆ ಲಕ್ಷ್ಮಣ ಅಂತ ಕಾಮನ್ ಸೆನ್ಸ್ ಇದ್ದವರಿಗೂ ಕಾಣುತ್ತೆ. ಕೆಲವು ಪಂಡಿತರಿಗೆ ಕಾಣುವುದಿಲ್ಲ, ಭರತನೇ ದೊಡ್ಡ ಅಂತ ಕಡೆ. ಯಾಕೆಂದರೆ ಇಷ್ಟು ಕಣ್ಣು ಕಾಮಾಲೆ ಅಂದರೆ ಜನ್ಮತಃ ಅದು ರೋಗಗ್ರಸ್ತವಾದ ಕಣ್ಣು ಯಾವತ್ತೂ ಸತ್ಯವನ್ನು ಗ್ರಹಿಸುವುದು ಸಾಧ್ಯ ಇಲ್ಲ. ಅಂಥ ಪಂಡಿತರಿದ್ದಾರೆ. ಅವರು ಶಾಸ್ತ್ರದ ದೊಡ್ಡ ಪಂಡಿತರು, ಆದರೆ ಕಣ್ಣು ಕಾಮಾಲೆಗ್ರಸ್ತ ಅಂದರೆ ಅದು ತಿಳಿಯಾಗುವುದೇ ಸಾಧ್ಯ ಇಲ್ಲ. ಯಾವತ್ತೂ ಯಾವ ಗ್ರಂಥ ತೆಗೆದರೂ ಅಪಾರ್ಥವೇ ಮೊದಲಾಗೋದು. ಇಂಥ ಪಂಡಿತರನ್ನು ನಾನು ತುಂಬ ಮಂದಿ ನೋಡಿದ್ದೇನೆ. ಅದನ್ನು ಹೇಳಿದೆ, ಅಸಮ್ಮೋಹ, ಯಾವುದನ್ನು ತಪ್ಪು ಗ್ರಹಣ ಮಾಡದೇ ಇರತಕ್ಕಂಥ. ಅಂದರೆ ವಿವೇಕ ಏನು ಮಾಡುತ್ತೆ, ಇದು ಕಾರ್ಯ ಇದು ಅಕಾರ್ಯವನ್ನು ಕಾರ್ಯ ಅಂತ ಕಾರ್ಯವನ್ನು ಅಕಾರ್ಯ ಅಂತ ತೀರ್ಮಾನ ಮಾಡುತ್ತಲ್ಲ, ಅದು ಸಮೋಹ. ಅದು ಇಲ್ಲದೆ ಸರಿಯಾದದ್ದನ್ನೇ ಸರಿಯಾದದ್ದನ್ನು ಗ್ರಹಿಸುವುದು ದೊಡ್ಡ ಸಂಗತಿಯಪ್ಪ. ಶಾಸ್ತ್ರ ಓದಿದವರಿಗೂ ಆಗುವುದಿಲ್ಲ ಇದು. ಅದರಿಂದ ಇದೆಲ್ಲ ಬದುಕನ್ನು ರೂಪಿಸುವಂಥ ಗುಡ್ ಕ್ವಾಲಿಟೀಸ್. ಬುದ್ಧಿ ಜ್ಞಾನಂ ಅಸಮ್ಮೋಹ. ಮೊದಲು ಸರಿಯಾದದ್ದನ್ನೇ ಸರಿ ಅಂತ ಗ್ರಹಿಸುವ ಕ್ವಾಲಿಟಿ, ಅದರಿಂದ ಗ್ರಹಣದಿಂದ ಸರಿ ತಪ್ಪುಗಳ ನಿರ್ಧಾರ. ಇದು ಮೂರು ಬದುಕಿನಲ್ಲಿ ನಮಗೆ ಮಾರ್ಗದರ್ಶಿಯಾಗಿರತಕ್ಕಂಥ ಮೂರು ಕ್ವಾಲಿಟೀಸ್, ಆಧಾರ ಸ್ತಂಭಗಳು. ಬುದ್ಧಿ ಜ್ಞಾನಂ ಅಸಮ್ಮೋಹ. ಇದು ಎಲ್ಲವೂ ಅಪರಾಧ ಬಿಡುತ್ತೆ. ಶಾಸ್ತ್ರ ಓದ್ದವರಿಗೆ ಇಲ್ಲಿ ಒಂದು ಕ್ವಾಲಿಟಿ ಮಾತ್ರ ಹೇಳಿದ್ದಾನೆ. ಇದರ ವಿರುದ್ಧವಾದ ಕೃಷ್ಣ ಬುದ್ಧಿ ಮಾತ್ರ ಕೊಡೋದಲ್ಲ, ಬುದ್ಧಿ ಕೊಡದೇ ಇರುವುದು ಅವನೇ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಮುಂದೆ 5ನೇ ಹೇಳಿದ ಹಾಗೆ, ಬುದ್ಧಿಯೂ ಅವನೇ, ಬುದ್ಧಿ ಕೊಡುವವನು ಅವನೇ, ಅಬುದ್ಧಿ ಅಂದರೆ ಬುದ್ಧಿ ಕೊಡದೇ ಇರುವವನು ಅವನೇ, ದುರ್ಬುದ್ಧಿ ಕೊಡುವವನು ಅವನೇ, ಜ್ಞಾನ ಕೊಡುವವನು ಅವನೇ, ಅಜ್ಞಾನ ಕೊಡುವವನು ಅವನೇ, ಸಮೋಹ ಕೊಡುವವನು ಅವನೇ, ಅಸಮೋಹ ಕೊಡುವವನು ಅವನೇ. ಇದರ ಎರಡು ಯಾಕೆಂದರೆ ಮುಂದೆ ಹೇಳ್ತಾನೆ ನೋಡಿ, ಸುಖಂ ದುಃಖಂ ಭವೋ ಅಭಾವ ಭಯಂಚ ಅಭಯಮೇವಚ. ಮುಂದೆ ಈ ಎರಡನ್ನು ಹೇಳ್ತಾನೆ. ಇಲ್ಲಿ ಒಂದೇ ಒಳ್ಳೆಯದನ್ನು ಮಾತ್ರ ಹೇಳ್ಕೊಂಡು ಹೋದ. ಒಳ್ಳೆಯದು ಕೆಟ್ಟದ್ದು ನಿಮ್ಮ ಜೀವ ಸ್ವಭಾವಕ್ಕೆ ತಕ್ಕಂತೆ ಯಾವುದು ಸಿಗಬೇಕು ಅದನ್ನು ಸಿಗುವಂತೆ ಮಾಡುವ ಹಿಂದಿನ ಶಕ್ತಿ ನಾನು. ಬುದ್ಧಿ ಜ್ಞಾನಂ ಅಸಮ್ಮೋಹ. ಕ್ಷಮ ಅಂದರೆ ನಮ್ಮನ್ನು ದ್ವೇಷಿಸುವವರನ್ನು, ನಮಗೆ ತೊಂದರೆ ಕೊಟ್ಟವರನ್ನು ಕೂಡ ದ್ವೇಷಿಸದೇ ಇರುವುದು ಕ್ಷಮೆ. ಬಹಳ ಕಷ್ಟದ ಗುಣ. ಇದನ್ನು ರೂಢಿಸಿಕೊಳ್ಬೇಕು ಅಂತಾನೆ ಕೃಷ್ಣ. ನಿನ್ನನ್ನು ದ್ವೇಷಿಸುವವರನ್ನು ಕೂಡ ದ್ವೇಷ ಮಾಡಬೇಡ. ಮತ್ತು ಅವ್ರನ್ನ ಹೆಗಲಲ್ಲಿ ಹೊತ್ಕೊಂಡು ತಿರುಗಬೇಡ, ಬಿಟ್ಬಿಡು ಅವ್ರನ್ನ, ಅಲ್ಲಿ ದೂರಕ್ಕೆ ಬಿಟ್ಬಿಡು. ಯಾಕಂದರೆ ಏನೋ ತಪ್ಪು ತಿಳುವಳಿಕೆಯಿಂದ ಮಾತಾಡ್ತಾರೆ.
ಅಷ್ಟೇ ಬಿಟ್ಬಿಡು. ಅವರಿಗೆ ತಪ್ಪು ತಿಳುವಳಿಕೆಯಿಂದ ಮಾತಾಡ್ತಾರೆ. ಏನು ಮಾಡೋದು? ಎಲ್ಲರೂ ಎಲ್ಲವನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಡಿಮಾಂಡ್ ಮಾಡುವ ಅಧಿಕಾರ ನಮಗಿಲ್ಲ. ಇಷ್ಟೇ ವಿಷಯ. ಯಾರಾದರೂ ನಿನ್ನನ್ನು ಟೀಕಿಸಿದರೆ, ನಿನ್ನನ್ನು ದ್ವೇಷಿಸಿದರೆ ಅದನ್ನು ಗ್ರಹಣ ಮಾಡು. ಯಾಕೆಂದರೆ ಅವರು ಟೀಕಿಸಿದ್ರಲ್ಲಿ ಸತ್ಯಾಂಶ ಉಂಟು ನೋಡು, ಇದ್ರೆ ತಿದ್ದಿಕು. ಇಲ್ಲ ಬರೀ ಅಸೂಯೆಯಿಂದ ಬಿಟ್ಟುಬಿಡು. ಇಷ್ಟೇ, ಮೂರನೇ ಕೆಲಸ ಇಲ್ಲ ನಿನಗೆ ಅಂತ. ನಿನ್ನನ್ನು ಟೀಕಿಸುವವರನ್ನು ಮೊದಲು ಅವರ ಟೀಕೆಯನ್ನು ಗ್ರಹಣ ಮಾಡು. ಅವರು ಟೀಕಿಸಿದ್ರಲ್ಲಿ ನಿಜವಾಗಿ ನಿನ್ನ ಡಿಫೆಕ್ಟ್ಗಳು ಇದ್ದರೆ ಅದನ್ನು ತಿದ್ದಿಕೋ, ಒಳ್ಳೇದಾಯ್ತಲ್ಲ. ಟೀಕಿಸಿದ್ದು ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ನಮಗೆ ನಮ್ಮ ಡಿಫೆಕ್ಟ್ಸ್ ಕೆಲವೊಮ್ಮೆ ನಮಗೆ ಗೊತ್ತಾಗೋಲ್ಲ. ನಾವು ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ದು, ಇನ್ಯಾರೋ ಹೇಳಿದಾಗ ಹೌದಲ್ಲ ಈ ವಿಷಯವೇ ಹೊಳಿಲಿ ನಮಗೆ ಅಂತೇವೆ. ಹಾಗೆ ನಮ್ಮ ದೋಷಗಳು ನಮಗೆ ಹೊಳೆಯೋದಕ್ಕಿಂತ ಮುಂಚೆ ಇನ್ನೊಬ್ಬರಿಗೆ ಹೊಳೆಯುತ್ತೆ. ಅವರು ಹೇಳಿದರು ಒಳ್ಳೇದಾಯ್ತು ತಿದ್ದಿಕೋ. ಅಲ್ಲ, ಅವ್ರು ಹೇಳಿದ ಡಿಫೆಕ್ಟ್ ನನ್ನಲ್ಲಿ ಇಲ್ಲ, ಅವರು ಹೊಟ್ಟೆಗೆ ತಿಂದು ಹೇಳಿದ್ರು ಬಿಟ್ಟುಬಿಡು. ಅದು ಹೊಟ್ಟೆಗೆ ತಿಂದು ನಿನ್ನನ್ನು ಸುಡೋದಿಲ್ಲ, ಅವರನ್ನೇ ಸುಡೋದು. ಅವರ ಹೊಟ್ಟೆ ಕಿಚ್ಚು ಅವರನ್ನೇ ಸುಡೋದು ಹೊರತು ನಿನ್ನನ್ನು ಸುಡೋದಿಲ್ಲ. ಅದನ್ನ ಅವರಿಗೆ ಬಿಟ್ಟುಬಿಡೋದು. ಇದು ಕ್ಷಮ. ಕ್ಷಮ ಅಂದರೆ ಇದಕ್ಕೆ ಕ್ಷಮ ಅಂತಾರೆ. ಇನ್ನೊಬ್ಬರು ನಿನ್ನನ್ನು ಟೀಕೆ ಮಾಡಿದಾಗ ಅದನ್ನು ಸ್ವೀಕಾರ ಮಾಡು. ತಿದ್ದಿಕೊಳ್ಳೋ ಅಂಶದ ತಿದ್ದಿಕೋ, ಇಲ್ಲದಿದ್ರೆ ಬಿಟ್ಟುಬಿಡು ಅಷ್ಟೇ. ಪ್ರತೀಕಾರ ಮಾಡಲಿಕ್ಕೆ ಹೋಗಬೇಡ. ಇದನ್ನು ಅಧ್ಯಾತ್ಮದ ಬಹಳ ದೊಡ್ಡ ಕ್ವಾಲಿಟಿ ಅಂತ ಹೇಳಿ ಕ್ಷಮ. ಮತ್ತು ಇದೆಲ್ಲಕ್ಕೂ ಶಿಖರ ಪ್ರಯೋಗ ಹೊಂದಿದೆ. ಏನು ಅಂದರೆ ನಾವು ಎಲ್ಲವನ್ನು ಪೋಸ್ಟ್ ಮಾಡೋದು, ಎಕ್ಸ್ಪೋಷರ್. ಒಳ್ಳೆ ಪ್ರಾಮಾಣಿಕನ ಹಾಗೆ, ಪ್ರಾಮಾಣಿಕ ಆಗುವುದಲ್ಲ, ಪ್ರಾಮಾಣಿಕನ ಹಾಗೆ ತೋರಿಸಿಕೊಳ್ಳೋದು. ಒಳ್ಳೆ ಜ್ಞಾನಿಯಂತೆ, ಒಳ್ಳೆ ಸದಾಚಾರ ಸಂಪನ್ನನಂತೆ ತೋರಿಸಿಕೊಳ್ಳೋದು ಆಗುವುದಲ್ಲ, ತೋರಿಸಿಕೊಳ್ಳೋದು. ಈ ಸ್ವಭಾವ ಬಂದುಬಿಡುತ್ತೆ ನಮಗೆ. 4 ಜನದ ಮುಂದೆ ನಾವು ಭಾರೀ ಸಜ್ಜನರಂತೆ ನಮ್ಮನ್ನು ಎಕ್ಸ್ಪೋಷರ್ ಅಂದರೆ ಮುಖವಾಡ, ಸಜ್ಜನಿಕೆಯ ಮುಖವಾಡ. ಅದಕ್ಕೆ ಹೇಳಿದ ಕೃಷ್ಣ, ಕ್ಷಮ ಆದಮೇಲೆ ಬಹಳ ಮುಖ್ಯವಾದ ಗುಣ ಸತ್ಯಂ. ಸತ್ಯಂ ಅಂದರೆ ಪ್ರಾಮಾಣಿಕತೆ. ಸತ್ಯ ಅಂದರೆ ಇದ್ದದ್ದಿದ್ದಾಗೆ ಹೇಳೋದಲ್ಲ, ಪ್ರಾಮಾಣಿಕತೆ. ನಮ್ಮಲ್ಲಿ ಪ್ರಾಮಾಣಿಕತೆ ಒಂದು ಇಲ್ಲದೇ ಇದ್ದರೆ ಯಾವ ಆಚಾರ ಸಂಪತ್ತಿ ಇದ್ರೂ ಉಪಯೋಗ ಇಲ್ಲ. ಯಾವ ಬಹಳ ಈ ಪ್ರಾಮಾಣಿಕತೆಗೆ ಒತ್ತು ತುಂಬ ಕೊಡಬೇಕು. ಇವತ್ತು ಎಲ್ಲರ ಜೀವನದಲ್ಲಿಯೂ ನಮ್ಮನ್ನು ಒಂದು ರೀತಿಯ ಅಪ್ರಾಮಾಣಿಕತೆ ಆವರಿಸಿದೆ. ನಾವು ಯಾರನ್ನು ನೋಡಿ, ಸಾಮಾನ್ಯವಾಗಿ ತುಂಬ ಕಡೆ ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿ ಎದುರು ಬಂದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ತೇವೆ. ಆಹಾ, ತುಂಬ ಸಂತೋಷ ಆಯಿತು ನೀವು ಬಂದದ್ದು, ಬಹಳ ಜನ್ಮ ಸಾರ್ಥಕ ಆಯಿತು, ಎಷ್ಟು ಸಮಯ ಆಯಿತು ನೀವು ಬಾರದೆ, ನಮ್ಮನೆ ನಿಮ್ಮ ಪಾದ ಧೂಳಿ, ಹೀಗೆ ಮಾತಾಡುವವರನ್ನು ನೋಡಿದ್ದೇನೆ. ಹೋದ ಮೇಲೆ ಆ ಧೂಳಿಯನ್ನು ಪೊರಕೆಯಿಂದ ಗುಡಿಸಿ ಸಗಣಿ ಸಾರಿಸುವವರನ್ನು ನೋಡಿದ್ದೇನೆ. ನಿಮ್ಮ ಪಾದ ಧೂಳಿ ಬಿದ್ದದ್ದು ಪರಮ ಪವಿತ್ರ ಆಯ್ತು ಮನೆ ಅಂತ ಅನ್ನೋದು ಎದುರಿನಲ್ಲಿ ಹೋದ್ಮೇಲೆ, ಅಯ್ಯೋ ಅವನೊಬ್ಬ ಬಂದು ಮನೆಯೆಲ್ಲ ಹೊಲಸಾಯಿತು ಅಂತ ಸಗಣಿ ಸಾರಿಸೋದು. ಆಮೇಲೆ ಇಂಥವ್ರು ವೇದಾಂತ ಓದಿ ಏನ್ರಿ ಉಪಯೋಗ? ಪ್ರಾಮಾಣಿಕತೆ ಇಲ್ಲ. ಎದುರಿನಲ್ಲಿ ಒಂದು, ಹಿಂಬದಿಯಿಂದ ಒಂದು. ಎದುರಿನಲ್ಲಿ ಏನು ಹೊಗಳೋದು, ಅಯ್ಯೋ ಆ ಶಬ್ದಗಳು, ಅಯ್ಯೋ ಇವರಂತೆ ನನ್ನನ್ನು ಅರ್ಥ ಮಾಡಿಕೊಂಡವರು ಯಾರು ಇಲ್ಲ ಅಂತ ತಿಳ್ಕೊಬೇಕು ಬಂದು ಅಷ್ಟು ಹೊಗಳೋದು. ಹಿಂಬದಿಯಿಂದ ತಿಪ್ಪೆ ಸಾರಿಸುವುದು ನೋಡಿದರೆ ಬೇಡ, ಭಯಾನಕ. ಇದು ಶಾಸ್ತ್ರ ಓದಿದವರಲ್ಲಿ ಬೆಳೀತಾ ಇರತಕ್ಕಂಥ ದುರ್ಬುದ್ಧಿ. ಇಂಥ ನೀಚ ಮಂದಿಯ ಕೈಗೆ ಶಾಸ್ತ್ರ ಹೋಗಬಾರದು. ಪ್ರಾಮಾಣಿಕತೆ. ನಿಜವಾಗಿ ನಿಮಗೆ ಇಷ್ಟ ಇರದಿದ್ದರೆ, ಸ್ವಾಮಿ ನಾನು ಮನೆ ಕರೆಯೋದಿಲ್ಲ ನಿಮ್ಮನ್ನು, ಯಾಕೆಂದರೆ ನಮ್ಮ ಮನೆಗೆ ಪಾದದ ಹುಳಿ ಹಾಕಿ ಅಂತ ಸುಳ್ಳು ಹೇಳಿ ಹೋದ ಮೇಲೆ ಪೊರಕೆಯಿಂದ ಬಾರಿಸುವುದಕ್ಕಿಂತ ನಾನು ನಿಮ್ಮನ್ನು ಮನೆ ಕರೆಯೋದಿಲ್ಲ ಅಂತ ನನಗೆ ಏನೋ ನಿಮ್ಮ ಮರ್ಜಿ ಹಿಡಿಯೋದಿಲ್ಲ. ಒಳ್ಳೆಯದು. ಅಂಥವ್ರು ಬೇಕು, ಅಂಥವ್ರು ವೇದಾಂತ ಓದಬೇಕು. ಆದರೆ ಈ ನಾಟಕ ಕಂಪನಿಯವರು ವೇದಾಂತ ಓದಬಾರ್ದು. ಪ್ರಾಮಾಣಿಕತೆ ಅನ್ನುವುದು ಎಲ್ಲಿ ತನಕ ನಮ್ಮಲ್ಲಿ ಬೆಳೆಯೋದಿಲ್ಲ, ಯಾವ ಶಾಸ್ತ್ರವೂ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ. ಹೀಗೆ ಮುಖಕ್ಕೆ ತಕ್ಕ ಮಾತಾಡುವುದೇ ಇವತ್ತು ಧಾರ್ಮಿಕತೆ ಮತ್ತು ನಾಗರಿಕತೆ ಆಗಿಬಿಟ್ಟಿದೆ. ಮುಖವಾಡ, ಮುಖಕ್ಕೆ ತಕ್ಕ ಎಲ್ಲಕ್ಕೂ ಅಭ್ಯಾಸ ಬಿಡ್ತೇವೆ. ನಾವು ಸಭೆಯಲ್ಲಿಯೂ ಅಷ್ಟೇ, ಒಬ್ಬ ಕೆಟ್ಟದಾಗಿ ಉಪನ್ಯಾಸ ಮಾಡ್ತಾನೆ, ಅಮೋಘವಾಗಿ ಭಾಷಣ ಮಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಅಂತ ಹೇಳ್ತೇವೆ ನಾವು. ಏನು ಅಮೋಘ, ಏನು ಅನಂತ ಬೈಕೋತಾ ಇರ್ತೇವೆ, ದರಿದ್ರ ಅವನು ಹೋದರೆ ಸಾಕು ಅಂತ. ಆದರೆ ಅದು ಸಭೆಯಲ್ಲಿ ಹೇಳ್ತೇವ, ಅದೊಂದು ನಾಗರಿಕತೆ, ಕ್ರಮಸ್ವಾಮಿ, ಬಂದವರನ್ನು ಬೈಜಾರು ಮಾಡಬಾರ್ದು. ಅಮೋಘವಾಗಿ ಉಪನ್ಯಾಸ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದಕ್ಕೋಸ್ಕರ ನಿಮಗೆ ಅನಂತ ಧನ್ಯವಾದಗಳು. ಹೀಗೆ ಬರೇ ಢೋಂಗಿ ಮಾತಾಡುವುದೇ ಒಂದು ಪ್ರಾಮಾಣಿಕತೆಯ ಮುಖವಾಡ ಆಗಿಬಿಟ್ಟಿದೆ. ಸತ್ಯಂ, ಸತ್ಯಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು, ಆ ಪ್ರಾಮಾಣಿಕತೆಗಿರುವಂಥ ಮಹತ್ವ. ಒಂದು ಇನ್ಸಿಡೆಂಟು, ನಮ್ಮ ಸ್ನೇಹಿತರೊಬ್ಬರು ಮಡಿಕೇರಿ ಹತ್ತಿರ ಒಂದು ಹಳ್ಳಿಯಲ್ಲಿ ಮೇಸ್ಟ್ರಾಗಿದ್ದರು. ಅಲ್ಲಿ ಒಂದು ಹೈಸ್ಕೂಲ್ನಲ್ಲಿ ಅವರು ಹೆಡ್ ಮಾಸ್ಟರ್ ಆಗಿದ್ದರು. ಅವರು ಬಹಳ ಶಿಸ್ತಿನ ಸಿಪಾಯಿ, ಚೆನ್ನಾಗಿ ಪಾಠ ಮಾಡೋರು. ಮತ್ತು ಎಲ್ಲರೂ ಚೆನ್ನಾಗಿ ಗಂಟೆ ಪ್ರಕಾರ ಬರಬೇಕು, ಗಂಟೆ ಪ್ರಕಾರ ಪಾಠ ನಡೀಬೇಕು. ಯಾರೂ ಶಾಲೆಯಲ್ಲಿ ಆಬ್ಸೆಂಟ್ ಆಗಿ ದಸ್ಕತ್ ಹಾಕೋದು, ಲೇಟಾಗಿ ಬರೋದು ಇದನ್ನು ಸಹಿಸ್ತಿರಲಿಲ್ಲ.
ಬಹಳ ಡಿಸಿಪ್ಲಿನೇರಿಯನ್. ಅಲ್ಲಿ ಏನಾಯಿತು, ಇವರು ಸೌತ್ ಕೆನರಾದವರು, ಈ ಹೆಡ್ ಮಾಸ್ಟ್ರು. ಉಳಿದ ಮೇಸ್ಟ್ರುಗಳೆಲ್ಲ ಕೂರ್ಗೀಸೆ ಅವರೇ, ಅಲ್ಲೇ ಸಮೀಪದವರೇ, ಅದೇ ಊರಿನವರು. ಅವರೆಲ್ಲ 9:30, 10, 10:30, ಯಾವಾಗ ಮನೆ ಹತ್ತಿರವೇ ಇದೆ, ಆದರೂ ಒಂದು ನಿಧಾನವಾಗಿ ಬರೋದು. ಇವರು ಸರ್ಕ್ಯುಲರ್ ಕಳಿಸಿದರು, ನೀವು ಎಲ್ಲರೂ ದಯವಿಟ್ಟು ಸಹಕರಿಸಿ, ನಾವು ಮಕ್ಕಳಿಗೆ ಶಿಸ್ತು ಹೇಳಿಕೊಡುವವರು, ನಾವೇ ಅಶಿಸ್ತಿನಲ್ಲಿದ್ದು ಮಕ್ಕಳಿಗೆ ಶಿಸ್ತು ಹೇಳಿಕೊಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ 9:30 ಗಂಟೆಗೆ ಇರಬೇಕು. ಯಾರಾದರೂ 9 ಗಂಟೆ 35 ನಿಮಿಷ ಆದ ಮೇಲೂ ಇಲ್ಲಿ ಬರಲಿಲ್ಲ, ಅವರಿಗೆ ನಾನು ಅಟೆಂಡೆನ್ಸ್ ಬುಕ್ನಲ್ಲಿ ಆಬ್ಸೆಂಟ್ ಹಾಕ್ತೇನೆ, ಮತ್ತೆ ನನ್ನನ್ನು ದಯವಿಟ್ಟು ಬೈಬೇಡಿ ಅಂತ ಎಲ್ಲರಿಗೂ ಸರ್ಕ್ಯುಲರ್ ಕಳಿಸಿದರು. ಇದರ ಪರಿಣಾಮ ಏನು ಗೊತ್ತುಂಟಾ, ಇವನು ಸೌತ್ ಕೆನರಾದಿಂದ ಬಂದು ನಮ್ಮನ್ನು ಆಳೋದು ಅಂದರೆ ಇವನಿಗೆ ಬುದ್ಧಿ ಕಲಿಸುವ ಶುರು ಆಯಿತು. ಉಪಾಧ್ಯಾಯಗಳು ಗಂಟೆ ಪ್ರಕಾರ ಬರಬೇಕು ಅಂತಲ್ಲ, ತಾವು ತಪ್ಪು ಮಾಡಿದ್ದು ಪಶ್ಚಾತ್ತಾಪ. ಇವನು ಸೌತ್ ಕೆನರಾದಿಂದ ಬಂದು ನಮ್ಮ ಕೂರಿಗೆ ನಮ್ಮ ಊರಿನಲ್ಲಿ ನಮ್ಮನ್ನು ಆಳುವುದು ಅಂದರೆ ಏನು, ಇವನಿಗೆ ಬುದ್ಧಿ ಕಲಿಸುವ ಅಂತ ಏನು ಮಾಡಿದ್ರು ಗೊತ್ತಾ, ಒಂದು ಆ ಶಾಲೆಯಲ್ಲಿ SSLC ಕಲಿಯುವ 16 ವರ್ಷ 15-16 ವರ್ಷದ ಒಂದು ಹುಡುಗಿಯಿಂದ ಒಂದು ಲೆಟ್ರ್ ಬರೆಸಿದರು ಡಿಪಾರ್ಟ್ಮೆಂಟಿಗೆ, ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ. ಏನು, ಹೆಡ್ ಮಾಸ್ಟ್ರು ನನ್ನನ್ನು ತನ್ನ ಕೋಣೆಗೆ ಕರೆದು ಯಾರು ಇಲ್ಲದಿದ್ದಾಗ ನನ್ನ ಮೈ ಮೇಲೆ ಕೈ ಆಡಿಸಿದರು ಅಂತ. ಇದು 100ಕ್ಕೆ 100 ಸುಳ್ಳು. ಯಾಕಂದರೆ ಇವರಿಗೆ ಮರ್ಯಾದೆ ತೆಗಿಬೇಕು ಅಂತ ಉಪಾಧ್ಯಾಯರುಗಳು ಸೇರಿ ಮಾಡಿದ್ದು. ನನ್ನ ಆ ಹುಡುಗಿ ಹತ್ರ ಕಾದಾಡಿಸಿ, ಈ ಮನುಷ್ಯ ಭಾಳ ಸ್ಟ್ರೈಟ್ ಫಾರ್ವರ್ಡ್ ನೋಡಿ. ಆ ಹುಡುಗಿಯನ್ನು ಕರೆದ್ರು, ಹೌದ ಮಗು, ನಾನು ನಿನ್ನ ಮೈ ಮುಟ್ಟಿದ್ದೇನಾ? ಮುಟ್ಟಿದ್ರೆ ಹೇಳು, ನನಗೆ ಯಾವ ಶಿಕ್ಷೆ ಬೇಕಾದ್ರೆ ಆಗಲಿ. ಒಂದು ವೇಳೆ ಮುಟ್ಟದೇ ಇದ್ದರೆ ಯಾಕೆ ಸುಳ್ಳು ಅರ್ಜಿ ಹಾಕಿದಿ? ಅದು ಕೂಗಲಿ ಶುರು ಮಾಡಿದ್ದು. ಮೆಟ್ರೆ ಅಂತ ಮನೇಲಿ ಜೋರು ಮಾಡಿ ಬರೆಸಿದ್ರು, ನನ್ನದು ಏನೂ ತಪ್ಪಿಲ್ಲ. ದೊಡ್ಡವರು ಬರಿ ಅಂತ ಜೋರು ಮಾಡಿದ್ರು, ದಸ್ಕತ್ ಹಾಕು ಅಂತ ಹೇಳಿದ್ರು, ನಾನು ಹಾಕಿದೆ, ನಾನು ಅಸಹಾಯಳು, ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ದು ಕೂಗಿದ್ದು. ಆಯ್ತಮ್ಮ, ನಿನ್ನ ತಪ್ಪಿಲ್ಲ, ನಿನ್ನ ಮೇಲೆ ಬೇಸರವೂ ಇಲ್ಲ, ಹೋಗು ಅಂತ ಕಳಿಸಿದ್ರು. ಕಳಿಸಿಯಾದ ಮೇಲೆ ಡಿಪಾರ್ಟ್ಮೆಂಟಿಗೆ ಹೋಯಿತು, ಅವರ ಮೇಲೆ ಕಂಪ್ಲೇಂಟು. ಡಿಪಾರ್ಟ್ಮೆಂಟ್ನವರಿಗೆ ಇವರ ಸೌಜನ್ಯ, ಇವರ ಸಜ್ಜನಿಕೆ ಬಗ್ಗೆ ಗೊತ್ತು. ಯಾರು ಏನು ಕಂಪ್ಲೇಂಟ್ ಮಾಡಿದ್ರು ನಿಮ್ಮ ಮೇಲೆ ನಾವು ಭರವಸೆ ಇದೆ, ನೀವು ಕಂಟಿನ್ಯೂ ಆಗಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಅಂದರು ಡಿಪಾರ್ಟ್ಮೆಂಟ್ನವರು. ಆದರೆ ಇವರು ಕೇಳಲಿಲ್ಲ. ಯಾವಾಗ ನನ್ನ ಸ್ಟಾಫಿನವರು ನನ್ನ ಮೇಲೆ ಹೀಗೆ ವರ್ತನೆ ಮಾಡಿದರು, ಆಮೇಲೆ ನಾನು ಈ ಶಾಲೆಯಲ್ಲಿ ಇರೋದು ನ್ಯಾಯ ಅಲ್ಲ ಅಂತ ರೆಸಿಗ್ನೇಷನ್ ಕೊಟ್ಬಿಟ್ರು. ಡಿಪಾರ್ಟ್ಮೆಂಟ್ನವ್ರು ಎನ್ಕ್ವೈರಿ ಮಾಡಲಿಲ್ಲ, ನೀವು ನಿರಪರಾಧಿ ಅಂತ ನಮಗೆ ಗೊತ್ತಿದೆ, ನೀವು ಕಂಟಿನ್ಯೂ ಆಗಬೇಕು ಅಂತ ಹೇಳಿದರೆ, ಇಂಥ ಶಾಲೆಯಲ್ಲಿ ನನಗೆ ಕೋಆಪರೇಟ್ ಮಾಡಿದಂಥ ಸ್ಟಾಫಿನ ಜೊತೆಗೆ ನಾನು ಕಂಟಿನ್ಯೂ ಆಗೋದಕ್ಕೆ ಅರ್ಥ ಇಲ್ಲ, ಅದರಿಂದ ನಾನು ರೆಸಿಗ್ನೇಷನ್ ಕೊಡ್ತೇನೆ ಅಂತ. ಸರ್ವೀಸ್ ಮತ್ತು 4-5 ವರ್ಷ ಇರುವಾಗಲೇ ರೆಸಿಗ್ನೇಷನ್ ಕೊಟ್ಟರು. ಬಹಳ ತತ್ವನಿಷ್ಠ ಮನುಷ್ಯ. ಅವರು ಮನೆ ಹೋಗ್ತಾ ಇದ್ದಾರೆ, ಕೊಡೆ ಹಿಡ್ಕೊಂಡು ಒಂದು 5-6 ಜನ ದಂಟೆ ಇಟ್ಕೊಂಡು ನಿಂತಿದ್ದಾರೆ. ಪಾಪ ಅವ್ರಿಗೇನು ಅಂದರೆ, ಇವರೆಲ್ಲ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಏನು, ನೀನು ನಮ್ಮೂರಿಗೆ ಬಂದು ನಮ್ಮ ಹುಡುಗಿಯರ ಮೈ ಮೇಲೆ ಕೈ ಹಾಕ್ತೀಯಾ? ಎಷ್ಟು ಸೊಕ್ಕು ನಿನಗೆ, ನಿನ್ನ ಸೊಂಟ ಮುರಿತೇವೆ ಅಂತ ನಿಂತು ಬಿಟ್ಟಿದ್ದಾರೆ ಊರಿನವರು, ಒಂದು 5-6 ಜನ. ಯಾರಾದರೂ ಹೆದರ್ಬೇಕಾ? 5-6 ಜನ ಇವನು ಸೊಂಟ ಮುರಿತೇವೆ ಅಂತ ದಂಟೆ ಇಟ್ಕೊಂಡು ನಿಂತಿದ್ದಾರೆ. ಕೂರ್ಗಿಗಳು, ಅವರು ಮಿಲಿಟ್ರಿ ಸರ್ವಿಸ್ ಮಾಡುವಂಥ ಮಂದಿ. ಇವರು ನರಪೇತಲ. ಸರಿ, ಇವರಿಗೆ ಪ್ರಾಮಾಣಿಕತೆಯ ಬಲ ಇವರಲ್ಲಿದೆ, ಇನ್ಯಾವ ಬಲವೂ ಇಲ್ಲ, ದೇಹ ಬಲ ಇಲ್ಲ, ಏನಿಲ್ಲ. ಇವರು ಏನು ಹೇಳಿದ್ದು ಗೊತ್ತಾ, ಸೀದಾ ಎದುರು ಹೋಗಿ ಎದೆ ಸೆಟದು ನಿಂತರು. ನಾನು ನಿಮ್ಮ ಊರಿನ ಯಾವ ಹುಡುಗಿಯನ್ನು ಏನೂ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ, ನನ್ನ ಆತ್ಮಸಾಕ್ಷಿ ಸ್ವಚ್ಛವಾಗಿದೆ, ಆದ್ದರಿಂದ ನನಗೆ ಯಾವ ಭಯವೂ ಇಲ್ಲ, ನಿಮಗೆ ಧೈರ್ಯ ಇದ್ದರೆ ಹೊಡೆಯಿರಿ ಅಂತ ಹೋಗಿ ನಿಂತುಬಿಟ್ರೆ ಎದುರು. ಆ ಹೊಡೆಯಿರಿ ಅಂತ ಚಾಲೆಂಜ್ ಮಾಡುವ ಧೈರ್ಯ ಬಂದದ್ದು ಯಾವುದರಿಂದ? ಪ್ರಾಮಾಣಿಕತೆಯ ಬಲದಿಂದ, ದೇಹ ಬಲ ಅಲ್ಲ. ಅವರು ಹೊಡೆದರೆ ಸೊಂಟ ಮುರ್ಕೊಂಡು ಅಲ್ಲೇ ಬಿದ್ದಿರ್ಬೇಕು, ಇವರು ಎತ್ಕೊಂಡು ಹೋಗ್ಬೇಕು ಯಾರಾದರೂ. ನಿಮಗೆ ಧೈರ್ಯ ಇದ್ದರೆ ಹೊಡೆಯಿರಿ ಅಂತ ಹೋಗಿ ನಿಂತರು. ವಿಚಿತ್ರ. ಮುಂದೆ ಏನಾಯಿತು ನಿಮಗೆ? ಅಷ್ಟೂ ಮಂದಿ 5-6 ಮಂದಿ ದಂಟೆ ಹಿಡ್ಕೊಂಡು ನಿಂತವರು, ಬಾರೋ ಇವನ ಹತ್ರ ಇದ್ದ ಜಗಳ ಅಂತ ಹೊರಟೋಗ್ಬಿಟ್ರು. ಯಾರು ಒಬ್ಬರು ಬೈಬಿಟ್ಲಿಲ್ಲ ಅವರದ್ದು. ಯಾಕಂದ್ರೆ ಮೈ ಮುಟ್ಟುವ ಧೈರ್ಯ ಆಗಲಿಲ್ಲ. ಆ ಮಾತು, ಅವರ ಪ್ರಾಮಾಣಿಕತೆ, ಆ ಕನ್ವಿಕ್ಷನ್ ನೋಡಿ ಅವರು ಮೈ ಮುಟ್ಟುವ ಧೈರ್ಯ ಒಬ್ಬನಿಗೂ ಆಗಲಿಲ್ಲ. ಈ ಪ್ರಾಮಾಣಿಕತೆ ಬೇಕು ನಮಗೆ. ಪ್ರಾಮಾಣಿಕತೆಯ ಸೋಗಲ್ಲ. ದೊಡ್ಡ ವೇದಾಂತಿಗಳ ಹಾಗೆ ನಾಟಕ ಆಡೋದಲ್ಲ, ವೇದಾಂತವನ್ನು ಜೀರ್ಣಿಸಿಕೊಳ್ಳುವ ಪ್ರಯತ್ನ. ಮಾತಿನಲ್ಲಿ, ಹೆಜ್ಜೆಯಲ್ಲಿ ವೇದಾಂತ ನಮ್ಮ ಮೇಲೆ ಏನು ಪರಿಣಾಮ ಮಾಡಿದೆ ಅದು ಮುಖ್ಯ. ಇದನ್ನು ಹೇಳೋದು ಕೃಷ್ಣ. ಸತ್ಯಂ, ನೀನು ಪ್ರಾಮಾಣಿಕನಾದರೆ ಇಡೀ ಜಗತ್ತನ್ನು ಎದುರಿಸುವ ಧೈರ್ಯ ಬರುತ್ತೆ ನಿನಗೆ. ಯಾಕೆಂದರೆ ಒಳಗೆ ಕಪಟ ಇಲ್ಲೇ ಇಲ್ಲ, ನಿರಾಳ. ಎಲ್ಲೋ ಒಳಗೆ ಒಂಚೂರು ಕಪಟ ಇದ್ದಾಗ ಎದೆ ಸೆಟದಲ್ಲಿ ನಿಲ್ಲುವ ಧೈರ್ಯವೇ ಬರೋದಿಲ್ಲ. ತಲೆ ಬಗ್ಗಿಸ್ತಾನೆ, ಅವನಿಗೆ ಗೊತ್ತಿಲ್ಲದೆ ತಲೆ ಬಗ್ಗಿಸ್ತಾನೆ. ಈ ಕುಂಬಳಕಾಯಿ ಕದ್ದವರು ಯಾರು ಹೇಳಿದಾಗ ಹೆಗಲು ಮುಟ್ಟಿಕೊಂಡ ಅಂತ, ಅವ್ನು ಗೊತ್ತಿಲ್ಲದೆ ಹೆಗಲು ಕೈ ಹೋಗುತ್ತೆ. ಅವನು ಗೊತ್ತಿದ್ದಲ್ಲ ಅದು. ಕುಂಬಳಕಾಯಿ ಕದ್ದವ್ರು ಯಾರು ಎಲ್ಲ ಕುಂಬಳದ ಬೂದಿ ಹಿಡ್ಕೊಂಡಿದೆ ಅಂತ ವಿಚಾರಿಸ್ತಾನೆ. ಆ ಥರ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಿರತಕ್ಕಂಥ ದೌರ್ಬಲ್ಯ ಎಕ್ಸ್ಪ್ರೆಸ್ ಆಗಿಬಿಡುತ್ತೆ.
ಯಾರಲ್ಲಿ ಒಳಗಿನಿಂದ ಪ್ರಾಮಾಣಿಕತೆ ಇದೆ ಅದು ಎಕ್ಸ್ಪ್ರೆಸ್ ಆಗುತ್ತೆ. ಅವನು ಮುಟ್ಟುವ ಧೈರ್ಯ ಯಾರಿಗೂ ಬರೋದಿಲ್ಲ. ಇದು ಧೃತಿ, ಇದು ಸತ್ಯ. ಇದೆಲ್ಲ ಕ್ವಾಲಿಟೀಸನ್ನು ನಾನು ಕೊಡಬೇಕಪ್ಪ. ನಾನು ಕೊಡದೇ ಇದ್ರೆ ನೀವು ಗಳಿಸೋದು ಆಗೋಲ್ಲ. ನೀವು ಎಷ್ಟು ಶಾಸ್ತ್ರ ಓದಿದ್ರು ಇದೆಲ್ಲ ಬರೋಲ್ಲ. ನಾವು ನೋಡ್ತೇವಲ್ಲ, ಶಾಸ್ತ್ರ ಓದಿದವರಲ್ಲಿ 99 ಮಂದಿಗೆ ಇದು ಬರೋಲ್ಲ. ಎಲ್ಲೋ ಒಬ್ಬನಿಗೆ ಬಂದರೆ ಕಷ್ಟ. ಅದನ್ನ ಬುದ್ಧಿ, ಜ್ಞಾನಂ, ಅಸಮ್ಮೋಹ, ಕ್ಷಮಾ, ಸತ್ಯಂ. ಇನ್ಯಾರು ಹೇಳ್ತಾನೆ, ಎಲ್ಲವೂ ಜೀವನದಲ್ಲಿ ನಾವು ಗಳಿಸಬೇಕಾದಂಥ ಒಳ್ಳೆತನಗಳು. ಆ ಕ್ವಾಲಿಟಿ ಹೇಳ್ತಾನೆ. ಅಂದರೆ ಬುದ್ಧಿ, ಜ್ಞಾನಂ, ಅಸಮ್ಮೋಹ, ಕ್ಷಮ, ಸತ್ಯಂ, ದಮಃ, ಶಮ. ಇನ್ನೆರಡು, ಈ 7 ಕೂಡ ಪ್ರತಿಯೊಬ್ಬನೂ ಜೀವನದಲ್ಲಿ ಆಚರಣೆಗೆ ತರಬೇಕಾದ್ದು. ಯಾಕೆ ಇದನ್ನು ಹೇಳಿದ ಕೃಷ್ಣ ಈ 7? ಇದರ ಒಪೋಸಿಟ್ ಹೇಳಲಿಲ್ಲ. ಅದರ ಒಪೋಸಿಟ್ ಬೇಡವಾದ್ದು, ಬೇಕಾದ್ದು ಹೇಳಿದ. ಅದರ ಅರ್ಥ ಇದನ್ನು ಕೊಡು ಭಗವಂತ, ಇದಕ್ಕೆ ವಿರುದ್ಧವಾದಂಥ ದುರ್ಬುದ್ಧಿ, ಅಜ್ಞಾನ, ಅಕ್ಷಮ, ಇನ್ನೊಬ್ಬರ ಅಸಹನೆ, ಅಸೂಯೆ, ಇದನ್ನು ಕೊಡಬೇಡ ಅಂತ ನಿರಂತರ ನನ್ನನ್ನು ಪ್ರಾರ್ಥನೆ ಮಾಡು. ಹೊರತು ನಿನಗೆ ಇನ್ನು ಏತರಿಂದಲೂ ಈ ಕ್ವಾಲಿಟಿಗಳು ಬರೋದಿಲ್ಲ. ಆ ಕ್ವಾಲಿಟಿ ಬರಬೇಕಾಗಿದ್ದರೆ ದೇವರಿಗೆ ಶರಣಾಗು. ನನಗೆ ಬುದ್ಧಿ ಕೊಡು, ಜ್ಞಾನ ಕೊಡು, ಸಮೋಹ ಕೊಡಬೇಡ, ಕ್ಷಮೆ ಕೊಡು, ಸತ್ಯ ಪ್ರಾಮಾಣಿಕತೆ ಕೊಡು. ಅದರ ಜೊತೆಗೆ ದಮಃ, ಶಮಃ. ಭಾಗವತದಲ್ಲಿ ಇದರ ಅರ್ಥ ಹೇಳಿದ್ದಾರೆ. ಗೀತೆಯಲ್ಲಿ, ಭಾಗವತದಲ್ಲಿ ಕೃಷ್ಣನೇ ಉದ್ಧವ ಗೀತೆಯಲ್ಲಿ ಇದಕ್ಕೆ ಅರ್ಥ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ದಮ ಶಮ ಬೆಳೆಸಿಕೊಂಡವ, ಉದ್ಧವ ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ ದಮಃ ಇಂದ್ರಿಯ ನಿಗ್ರಹ ಅಂತ. ದಮ ಶಮ ಅಂತಂದರೆ, ದಮ ಅನ್ನೋದು ಇಂದ್ರಿಯಗಳಿಗೆ ಸಂಬಂಧಪಟ್ಟ. ನಾನು ಹೇಳಿದೆ, ಅನ್ನಮಯ ಕೋಶದ ಒಳಗಿರುವ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆ. ಕಣ್ಣು ಕಿವಿ ಮೂಗು ನಮ್ಮ ಇಂದ್ರಿಯಗಳು. ನಾವು ಹೇಳಿದ ಹಾಗೆ ಕೇಳೋಲ್ಲ. ಇದೇ ಸಮಸ್ಯೆ. ಕಣ್ಣು ನೋಡಬಾರದ್ದನ್ನು ನೋಡುವನ್ನತ್ತೆ, ಕಿವಿ ಕೇಳಬಾರದ್ದನ್ನು ಕೇಳುವನ್ನತ್ತೆ, ಮೂಗು ಮೂಸಬಾರದ್ದನ್ನು ಮೂಸುವನ್ನತ್ತೆ, ಬಾಯಿ ತಿನ್ನಬಾರದ್ದನ್ನು ತಿನ್ನು ಅನ್ನತ್ತೆ, ನಾಲಿಗೆ ಆಡಬಾರದ್ದನ್ನು ಆಡುವನ್ನತ್ತೆ. ಇದೆಲ್ಲ ಅದಕ್ಕೆ ಯಾವುದು ತಪ್ಪೋ ಅದರ ಕಡೆಗೆ ಸೆಳೆತ ಜಾಸ್ತಿ. ಆವಾಗ ಈ ರೋಗಿಗಳಿಗೆ ಅಪಥ್ಯ ಅಂದರೆ ಭಾರಿ ಇಷ್ಟ. ಹಾಗೆ ಅದು ಒಳ್ಳೆಯದಲ್ಲ, ತಿಂದರೆ ರೋಗ ಜಾಸ್ತಿ ಆಗುತ್ತೆ ಗೊತ್ತಿದೆ, ಆದರೆ ಅಪಥ್ಯ ಮಾಡೋದಂದ್ರೆ ಇಷ್ಟ ಅವ್ರಿಗೆ. ನೀವು ಪಥ್ಯದ ಕೊಟ್ಟರೆ ಬೇಡ ಅಂತಾರೆ. ಯಾವಾಗಲೂ ಯಾವುದು ಬೇಡವೋ ಅದರ ಕಡೆಗೆ ಸೆಳೆತ ಜಾಸ್ತಿ. ಹಾಗೆ ಕಣ್ಣು ಯಾವುದು ನೋಡಬಾರ್ದು ಅಂತ ಹೇಳಿದರೆ ಅದನ್ನೇ ನೋಡ್ತಾ ಇರ್ತದೆ. ನೋಡಬೇಕು ಅಂತ ಆಸೆ ಪಡುತ್ತೆ. ನೋಡಬಾರ್ದು ಹೇಳಿದರು, ಯಾಕೆ ನೋಡಬಾರ್ದು? ಒಮ್ಮೆ ನೋಡಿಬಿಡುವ. ಅದನ್ನು ಕುಡಿಬಾರ್ದು ಹೇಳಿ, ಯಾಕೆ ಕುಡಿಬಾರ್ದು? ಒಮ್ಮೆ ಕುಡಿದು ನೋಡುವ. ಸರಿ, ಒಮ್ಮೆ ನೋಡಿದರೆ ಮತ್ತೆ 2ನೇ ಸರ್ತಿ ಅದೇ ಕರ್ಕೊಂಡು ಹೋಗುತ್ತೆ, ಇವನು ಹೋಗೋದು ಬೇಡ. ಹೀಗೆ ಇದು ಕಷ್ಟದ. ಹೀಗೆ ಮನುಷ್ಯ ಯಾವುದು ಮಾಡಬಾರದೋ ಅದನ್ನು ಮಾಡುವುದಕ್ಕೆ ಬೇಕಾದ ಟೆಂಪ್ಟೇಷನ್ನು ಸಹಜವಾಗಿ ಎಲ್ಲ ಇಂದ್ರಿಯಗಳಲ್ಲಿ ಇವೆ. ಅವು ಟೆಂಪ್ಟ್ ಆಗ್ತವೆ. ನಮ್ಮಲ್ಲಿ ಸೈಕಾಲಜಿ ಗೊತ್ತಿಲ್ಲದೆ ಇದ್ದವರು ಹೆಂಗಸರು ಓಂಕಾರ ಹೇಳಬಾರ್ದು ಅಂತ ಹೇಳ್ತಾರೆ ನೋಡಿ. ಹಾಗೆ ಹೆಂಗಸರಿಗೆ 24 ಗಂಟೆ ನಾವು ಏನು ಹೇಳಬಾರ್ದು? ಓಂಕಾರ ಹೇಳಬಾರ್ದು. ನಾವು ಏನು ಹೇಳಬಾರ್ದು? ಓಂಕಾರ ಹೇಳೋ. ಅವ್ರ ತಲೆಯಲ್ಲಿ ಓಂಕಾರವೇ ಇರೋದು. ಯಾಕೆಂದರೆ ಅದು ಹೇಳಬಾರ್ದು ಇದು ಚೂರು ಶಾಸ್ತ್ರದ ಪ್ರಜ್ಞೆ ಇಲ್ಲದ ದಡ್ಡ ಪಂಡಿತರು ಪ್ರಚಾರ ಮಾಡಿಬಿಟ್ರು ಓಂಕಾರ ಹೇಳಬಾರ್ದು. ಅದರಿಂದಾಗಿ ಬರೀ ಓಂಕಾರವೇ ಹೆಂಗಸ ತಲೆಯಲ್ಲಿ ತುಂಬಿ ಹೋಯಿತು. ಇದು ಕಾಂಟ್ರಿಬ್ಯೂಷನ್ ದಡ್ಡ ಪಂಡಿತರದು. ಓಂಕಾರ ಹೇಳಬಾರ್ದು ಹೇಳೋ ಪಂಡಿತರಿಂದಾಗಿ ಬಂದ ಬುದ್ಧಿ ಇದು. ಎಲ್ಲ ಹೆಂಗಸರು ತಲೆಯಲ್ಲಿ ಓಂಕಾರ ಕೂತು ಬಿಡ್ತು. ಯಾಕೆಂದರೆ ನಾವು ಏನು ಹೇಳಬಾರ್ದು? ಓಂಕಾರ ಹೇಳಬಾರ್ದು. ಹಾಗೆ ಆದ್ದರಿಂದ ಯಾವುದನ್ನು ನಿಷೇಧ ಮಾಡ್ತೇವೋ ಅದು ಹೆಚ್ಚು ಕಾಡುತ್ತೆ ಅನ್ನೋದು ಗೊತ್ತಿಲ್ಲ ಅನೇಕ ಜನ ಪಂಡಿತರಿಗೆ. ಸೈಕಾಲಜಿಯೇ ಗೊತ್ತಿಲ್ಲ. ಮತ್ತು ಹೆಂಗಸರು ಓಂಕಾರ ಹೇಳ್ಬೋದು, ನಿಮ್ಮಿಂದೇನು ತಪ್ಪಾಗಲಿಲ್ಲ, ಅವ್ರು ಹಾಗೆ ಹೇಳಿದ್ರೆ ಉಪಕಾರವೇ ಆಯಿತು ಅಂತ ಇಟ್ಕೊಂಡು ನೀವು ಓಂಕಾರ ಹೇಳಬಾರ್ದು ಅನ್ನೋದು ಅಶಾಸ್ತ್ರೀಯ. ಅದು ಹೇಳ್ಬೋದು. ಯಾಕೆಂದರೆ ವರ್ಣಮಾಲಿಕೆ ಒಂದು ಅಕ್ಷರ ದೇವರ ನಾಮ, ಅದನ್ನು ಹೇಳ್ಬೋದು, ಹೇಳಬಾರ್ದು ಅಂತಲ್ಲ. ಆದರೆ ಹೇಳಬಾರ್ದು ಅಂತ ಹೇಳುವವರ ಕೆಲಸ ಈಡೇರದೇ ಇರಲಿಕ್ಕೆ ಕಾರಣ ಏನಂದರೆ, ಯಾವಾಗಲೂ ನೀವು ಬಾರದು ಅಂತ ಹೇಳೋದು ಮೊದಲು ಅದರ ಪ್ರಿಫರೆನ್ಸ್ ಮೈಂಡ್ ಅದನ್ನೇ ಮೊದಲು ಯೋಚನೆ ಮಾಡುತ್ತೆ. ಹಾಗೆ ಅದಕ್ಕೇನು ಅಂದರೆ ಇಂದ್ರಿಯಗಳನ್ನು ನಿಯಂತ್ರಣ ಮಾಡತಕ್ಕಂಥದ್ದು ದಮಃ, ದಮನ. ದಮ ಅಂದರೆ ಅದರ ಒಪೋಸಿಟ್ ಏನು ಹೇಳಿ? ಮದ. ದಮೋ ಮದ ವಿಪರ್ಯಯ ಅಂತ. ದಮ ಇಲ್ಲದೆ ಇದ್ದರೆ ಮದ, ಮದ ಇಲ್ಲದಿದ್ದರೆ ದಮ. ಅಷ್ಟೇ, ಅದು ಒಂದಕ್ಕೊಂದು. ಯಾರಿಗೆ ದಮ ಇಲ್ಲ ಅವರಿಗೆ ಮದ ಜಾಸ್ತಿ ಅಂತ ಅರ್ಥ. ಎಲ್ಲ ಇಂದ್ರಿಯಗಳಲ್ಲೂ ಮದ ಇಳಿಯಿತು ಅಂದರೆ ದಮ. ಅಂದರೆ ಸೆಲ್ಫ್ ಕಂಟ್ರೋಲ್ ಅಂತೇಳಿ ನಮ್ಮನ್ನು ನಾವು ನಮ್ಮ ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. ಅದು ಕೃಷ್ಣ ಹೇಳ್ತಾನೆ, ಭವಂತಿ ಭಾವಾಹ ಭೂತೇಶು. ಮತ್ತೆ ನಿನ್ನ ಇಂದ್ರಿಯ ನಿಗ್ರಹ ನಾನು ಮಾಡಬೇಕಯ್ಯ, ನೀನಲ್ಲ. ಇಂದ್ರಿಯ ನಿಗ್ರಹ ಮಾಡಿ ನಿನ್ನಿಂದ ಆಗೋಲ್ಲ. ಮತ್ತು ನನ್ನ ಇಂದ್ರಿಯಗಳು ನಾನು ಹೇಳುವ ಕೇಳುವಂತೆ ಮಾಡು ಭಗವಂತ ಅಂತ ನನಗೆ ಶರಣಾಗು. ನಿನ್ನ ಇಂದ್ರಿಯ ನಿಗ್ರಹ ನೀನು ಮಾಡೋದಲ್ಲ, ನಾನು ಮಾಡಬೇಕು. ಅದು ನನ್ನ ಅಧೀನವಾಗಿರುವಂಥ, ನಿನ್ನ ಅಧೀನ ಅಲ್ಲ. ಅನುಭವಿಸಿದ್ದಲ್ವ ಇದು.
ನಾವು ನಮ್ಮ ಇಂದ್ರಿಯವನ್ನು ನಿಗ್ರಹ ಮಾಡ್ತೇವೆ ಅಂತ ಹೊರಟ್ರೆ ಆಗತ್ತಾ? ಯಾರಿಗೂ ಗೊತ್ತಿದೆ ಇದು ನಾವು ಹೇಳಿದಾಗ ಆಗುವಂಥ. ಮತ್ತೆ ತನ್ನಷ್ಟಕ್ಕೆ ಆ ಇಂದ್ರಿಯಗಳಲ್ಲಿ ಅಂಥ ಒಂದು ಪಕ್ವತೆ ಬರಬೇಕು. ಯಾರು ಕೊಡಬೇಕು? ಭಗವಂತನೇ ಕೊಡದೇ ಇದ್ದರೆ ಇಂದ್ರಿಯ ನಿಗ್ರಹ ನಮ್ಮ ಸ್ವಂತ ಬಲವಂತದಿಂದ ಮಾಡಲಿಕ್ಕೆ ಬರೋದಿಲ್ಲ. ಇದು ಪ್ರತಿಯೊಬ್ಬ ಜೀವಿಗೂ ಗೊತ್ತಿದೆ. ಹೇಳ್ತಾನೆ ದಮಃ, ಸೆಲ್ಫ್ ಕಂಟ್ರೋಲ್, ಇಂದ್ರಿಯ ನಿಗ್ರಹ ನಿನ್ನಿಂದ ನೀನು ಮಾಡುವುದು ಅಂದರೆ ಆಗೋಲ್ಲಯ್ಯ, ನಿನಗೆ ಮಾಡಲಿಕ್ಕೆ ಆಗೋಲ್ಲ. ನಿನ್ನ ಇಂದ್ರಿಯ ನಿನ್ನ ಅಧೀನ ಇಲ್ಲ, ಮತ್ತೆ ಅದು ನನ್ನ ಅಧೀನ ಇದೆ. ಇಂದ್ರಿಯ ನಿಗ್ರಹದ ನಂತರ ನೆಕ್ಸ್ಟು ಶಮಃ. ಶಮಃ ಶಮಃ ಅಂದರೆ ಮನಸ್ಸು ಶಾಂತವಾಗಿರುವುದು. ಟು ಬಿ ಇನ್ ಬ್ಲಿಸ್ಫುಲ್ ಸ್ಟೇಜ್, ಮನಸ್ಸು ಆನಂದವಾಗಿ ಹಾಯಾಗಿರುವುದು. ಅದು ಯಾವಾಗ? ಪ್ರಪಂಚದ ವಿಷಯವನ್ನು ಯೋಚನೆ ಮಾಡ್ತಾ ಇದ್ದರೆ, ಮನೆ, ಸಂಸಾರ, ಪ್ರಾಬ್ಲಮ್ಸು, ಸಂಪಾದನೆ, ಲೌಕಿಕ, ಇದನ್ನೇ ಯೋಚನೆ ಮಾಡ್ತಾ ಇದ್ದರೆ ಯಾವಾಗಲೂ ಟೆನ್ಷನ್ ಅಲ್ವಾ? ಆಫೀಸಿನ ಬಗ್ಗೆ ಟೆನ್ಷನು, ಮನೆ ಬಗ್ಗೆ ಟೆನ್ಷನು, ಬಾಡಿಗೆದಾರರದ್ದು ಕಾಟ, ಆಮೇಲೆ ಸಂಪಾದನೆ ಕಮ್ಮಿ, ಖರ್ಚು ಜಾಸ್ತಿ, ಬರೀ ಟೆನ್ಷನು. ನಿಮಗೆ ಶಾಂತಿ, ಶಮ, ಮನಸ್ಸು ಹಾಯಾಗಿರುವುದಕ್ಕೆ ಹೇಗೆ ಸಾಧ್ಯ? ಮನಸ್ಸು ಹಾಯಾಗಿರಬೇಕಾಗಿದ್ದರೆ ಏನು ಮಾಡಬೇಕು? ಶಮೋ ಮನ್ನಿಷ್ಠತಾ ಬುದ್ಧೇ. ನೀನು ಮನಸ್ಸಿನಿಂದ ಈ ಲೌಕಿಕ ವಿಷಯಗಳನ್ನು ಇರೇಸ್ ಮಾಡಿ ತೆಗೆದುಬಿಟ್ಟು ಭಗವಂತನ ಕಡೆಗೆ ಮನಸ್ಸನ್ನು ಹರಿಸು. ಆವಾಗ ಮನಸ್ಸು ಹಾಯಾಗಿರುತ್ತೆ. ಪ್ರಾಬ್ಲಮ್ ಅಂದರೆ ದೇವರಿದ್ದಾನಪ್ಪ, ದೇವರು ಬಿಟ್ಟು ಹಾಕೋಲ್ಲ. ಅರೆ ಎಷ್ಟು ಹಾಯಾಗಿರ್ತಾನೆವ, ದೇವರು ಬಿಟ್ಟು ಹಾಕೋಲ್ಲ, ದೇವರಿದ್ದಾನೆ, ನಿಶ್ಚಿಂತೆಯಿಂದ ಇರ್ತಾನೆ. ಆದರೆ ಜವಾಬ್ದಾರಿಯನ್ನೆಲ್ಲ ನಾನೇ ನಿರ್ವಹಿಸ್ತೇನೆ ತನ್ನ ಮೈ ಮೇಲೆ ಹಾಕೊಂಡವನಿಗೆ ಯಾವಾಗಲೂ ಟೆನ್ಷನ್. ಆದ್ದರಿಂದ ಟು ಬಿ ಟೆನ್ಷನ್ಲೆಸ್ ಏನು ಮಾಡಬೇಕು? ಭಗವಂತನ ನೆನೆ. ಅಲ್ಲ, ಭಗವಂತನ ನೆನೆಯಬೇಕು, ಅದು ನಿನ್ನ ಕೈಯಲ್ಲಿಲ್ಲ. ಶಮಃ, ನನ್ನನ್ನು ನೆನೆಯುವಂತೆ ನೀನು ಮಾಡಲಿಕ್ಕಾಗುವುದಿಲ್ಲ, ಮತ್ತೆ ನನ್ನನ್ನು ನೀನು ನೆನೆಯುವಂತೆಯೂ ನಾನೇ ಮಾಡಬೇಕು. ನಿನಗೆ ಸ್ವಂತ ದೇವರ ಬಗ್ಗೆ ಧ್ಯಾನ ಮಾಡ್ತೇನೆ ಕೂತ್ರೆ ಕಣ್ಣು ಮುಚ್ಚಿದ ಕೂಡ ಹುಡುಗಿಯರೇ ಕಂಡಾರ ಹೊರ ದೇವರು ಕಾಣೋಲ್ಲ. ಅಲ್ಲ, ಹುಡುಗಿಯರು ಕಣ್ಮುಚ್ಚಿದ್ರೆ ಹುಡುಗರು ಕಾಣ್ತಾರೆ, ದೇವರು ಕಾಣೋಲ್ಲ. ದೇವರು ಕಾಣಬೇಕಾದ್ರೆ ಮತ್ತೆ ಅವನು ತೀರ್ಮಾನ ಮಾಡಬೇಕು, ಇವನಿಗೆ ಕಾಣಿಸ್ಕೋಬೇಕು ನಾನು ಅಂತ ಅವನು ತೀರ್ಮಾನ ಮಾಡು. ದೇವರು ಕಾಣಲಿ ಅಂತ ನಾವು ಆರ್ಡರ್ ಮಾಡಿದ್ರೆ ಕಣ್ಮುಚ್ಚಿದ ದೇವರು ಕಾಣೋಲ್ಲ. ಮತ್ತು ನಾವು ಕಣ್ಮುಚ್ಚಿದಾಗ ಅವನು ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾನೆ, ತುಂಬ ಸಿನ್ಸಿಯರ್ ಇದ್ದಾನೆ, ಅವನಿಗೆ ಕಾಣಿಸ್ಕೊಳ್ಬೇಕು ನಾನು ಅಂತ ದೇವರಿಗೆ ಕಾಣಬೇಕು. ಅದು ಹೇಳ್ತಾನೆ, ನೀನು ಭಗವಂತನನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡುವುದು ನನ್ನ ಅಧೀನ, ನಿನ್ನ ಇಂದ್ರಿಯ ನಿಗ್ರಹ ನನ್ನ ಅಧೀನ, ನಿನ್ನ ಸರ್ವಸ್ವವು ನನ್ನ ಅಧೀನ. ಇದೇ ಅಹಂ ಸರ್ವಸ್ಯ ಪ್ರಭವ. ನನ್ನ ಪ್ರಭಾವ ಏನು ಅಂತ ಗೊತ್ತಾಯ್ತಾ? ನಿನ್ನ ಒಳಗಿನ ಪ್ರಪಂಚದ ಸರ್ವಸ್ವವು ನನ್ನದಿನ, ಹೊರಗಿನದು ಬಿಟ್ಟುಬಿಡು, ಅದು ಶತಸಿದ್ಧ ಅಂದ. ಎಲ್ಲ ಬುದ್ಧಿ ಅನ್ನೋದನ್ನು ನಾನು ವಿವೇಕ ಅಂತ ಹೇಳಿದೆ. ಇನ್ನೊಂದು ರೀತಿಯಿಂದ ಬುದ್ಧಿ ಅಂತಂದರೆ ಅಂತಃಕರಣ, ಒಳಗಿನ ಇಂದ್ರಿಯ. ಬುದ್ಧಿ ಅಂದರೆ ಒಳಗಿನ ಇಂದ್ರಿಯ. ಆ ಇಂದ್ರಿಯಗಳ ಮೂಲಕ ಆಗತಕ್ಕಂಥ ಕ್ರಿಯೆಗಳು ಜ್ಞಾನ, ಅಸಮೋಹ, ಕ್ಷಮ, ಸತ್ಯ, ದಮ. ಬುದ್ಧಿ ಅಂದರೆ ಇನ್ನರ್ ಆರ್ಗನ್, ಒಳಗಿನ ಇಂದ್ರಿಯ. ಆಮೇಲೆ ಈಗ ಜೊತೆಯಾಗಿರೋ ದ್ವಂದ್ವಗಳನ್ನು ಹೇಳ್ತಾರೆ ಜೀವನದಲ್ಲಿ. ಎಲ್ಲ ದ್ವಂದ್ವ, ಜೀವನ ಅಂದರೆ ದ್ವಂದ್ವ. ಏನೆಲ್ಲ? ಸುಖಂ ದುಃಖಂ, ಭವೋ ಅಭಾವ, ಭಯಂಚ ಅಭಯಮೇವ ಚ. ಸುಖಂ ದುಃಖಂ ಜೀವನದಲ್ಲಿ ಒಂದೇ ಅಂತ ಯಾರ ಜೀವನದಲ್ಲಿ ಈಗ ಇದೆಲ್ಲ ಉಂಟಲ್ಲ, ಬುದ್ಧಿ ಜ್ಞಾನ, ಇದರ ಹಾಗಲ್ಲ, ಇದು ದ್ವಂದ್ವ. ಅದಕ್ಕೋಸ್ಕರ ಇದನ್ನು ಎರಡು ಒಟ್ಟಿಗೆ ಹೇಳ್ತಾರೆ, ಸುಖಂ ದುಃಖಂ. ಜೀವನದಲ್ಲಿ ಈ ಬುದ್ಧಿ ದುರ್ಬುದ್ಧಿ ಎರಡೂ ಇರಬೇಕಾಗಿಲ್ಲ, ಬುದ್ಧಿ ಮಾತ್ರ ಇರಬಹುದು. ಆದರೆ ಸುಖ ಮಾತ್ರ ಇರೋದಿಲ್ಲ, ದುಃಖ ಮಾತ್ರ, ಅದು ಯಾವಾಗಲೂ ಒಟ್ಟಿಗೆ ಇರೋದು. ಸುಖಂ ದುಃಖಂ ಜೀವನದಲ್ಲಿ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಪರಿವರ್ತಂತೆ ದುಃಖಾನಿ ಚ ಸುಖಾನಿ ಚ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ನಿಜೇರ್ ಗಚ್ಚತಿ ಉಪರಿಚ ದಶಾ ಚಕ್ರ ನೇಮಿ ಕ್ರಮೇಣ. ಕಾಳಿದಾಸ ಹೇಳಿದ, ಭಾಸ ಹೇಳಿದ, ವೇದವ್ಯಾಸರು ಪುರಾಣದಲ್ಲಿ ಹೇಳಿದರು, ಎಲ್ಲದರೂ ಹೇಳಿದೇನೆಂದರೆ ಸುಖ ದುಃಖಗಳು ಒಂದರ ನಂತರ ಒಂದು ನಿರಂತರ ಬರತಕ್ಕಂಥದ್ದು. ಅದರಲ್ಲಿ ಒಂದು ಮಾತ್ರ ಕೇವಲ ಸುಖ ಮಾತ್ರ ಅಂತ ಅನ್ನೋದು ಒಂದು ಜೀವನದಲ್ಲಿ ಯಾರ ಜೀವನದಲ್ಲೂ ಇಲ್ಲ. ಕೇವಲ ಸುಖ ಮಾತ್ರ, ದುಃಖವೇ ಇಲ್ಲದ ಜೀವನ ಅಂತ ಯಾರದ್ದೂ ಇಲ್ಲ. ಹಾಗೆ ಸುಖವೇ ಇಲ್ಲ, ಬರೀ ದುಃಖ ಮಾತ್ರ, ಅದು ಸುಳ್ಳು. ಕೆಲವರು ಹೇಳ್ತಾರೆ, ಏನು ಸ್ವಾಮಿ ಸುಖ ಇಲ್ಲ ಜೀವನದಲ್ಲಿ? ಸುಖ ಇಲ್ಲ ಅಂದರೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ಅಂತ. ಅವರ ಪ್ರಕಾರ ತುಂಬ ಉಂಟು. ಸುಖ ಇಲ್ಲ ಅಂದರೆ ಸುಖ ಇಲ್ಲದ ಜೀವನವೇ ಇಲ್ಲ, ಅದು ಢೋಂಗಿ. ದುಃಖವೇ ಅನ್ನುವ ಜೀವನವೂ ಇಲ್ಲ, ಸುಖವೇ, ಮತ್ತೆ ಸುಖವೂ ಇದೆ ದುಃಖವೂ ಇದೆ. ಇವನಿಗೆ ಏನು ಸುಖ ಇಲ್ಲ ಅಂದರೆ ಅವರು ನಿರೀಕ್ಷೆ ಮಾಡಿದಷ್ಟು ಇಲ್ಲ ಅಂತ, ಅಷ್ಟೇ ಅರ್ಥ ಅಂತ. ಕೃಷ್ಣ ಹೇಳ್ತಾನೆ, ಸುಖಂ ದುಃಖಂ. ಪ್ರತಿಯೊಬ್ಬನೂ ಜೀವನದಲ್ಲಿ ಸುಖ ಮತ್ತು ದುಃಖವನ್ನು, ಇದು ದ್ವಂದ್ವ ಅಂತ ಗೊತ್ತಾದಾಗ
ದುಃಖ ಅನ್ನೋದು ದುರ್ಭರ ಆಗೋದಿಲ್ಲ. ಇದು ಅದನ್ನೇ ಬುದ್ಧಿರ್ಜ್ಞಾನಂ ಅಸಮೋಹ, ಆ ಜ್ಞಾನ ನಾನು ಕೊಟ್ಟು ಬಿಟ್ಟಾಗ ಜೀವನದಲ್ಲಿ ಕೇವಲ ಸುಖ ಅಂತಿಲ್ಲ, ಕೇವಲ ದುಃಖ ಅಂತಲೂ ಇಲ್ಲ. ಇಷ್ಟು ಗೊತ್ತಾದ ಮೇಲೆ ಮನುಷ್ಯರು ದುಃಖ ಬಂದಾಗ ದುಃಖ ಆಗೋದಿಲ್ಲ. ಯಾಕೆ ಗೊತ್ತುಂಟಾ? ಯಾವುದು ಅನಿವಾರ್ಯವೋ ಅದಕ್ಕೋಸ್ಕರ ಯಾರು ದುಃಖ ಪಡುವುದಿಲ್ಲ. ಈಗ ಹಗಲು ಬೆಳಕು ಜ್ಞಾನ ಕೊಡುತ್ತೆ, ರಾತ್ರಿ ತಾಪತ್ರಯ ಕಾಣುವುದಿಲ್ಲ. ರಾತ್ರಿ ಆಯಿತು ಅಂತ ಯಾರು ಅಳ್ತಾರ? ಅಳ್ತಾ ಕೂತ್ಕೊಳ್ಳೋದು ಬೆಳಗಿಂದ, ಏನು ರಾತ್ರಿ ಆಯ್ತಲ್ಲಪ್ಪ ಏನು ಮಾಡೋದು ಗೊತ್ತಿಲ್ಲ ಅಂತ ಕೂಗ್ತಾ ಕೂತ್ಕೊಳ್ಳೋದು. ಯಾರು ಅಳ್ತಾರ? ಅಳೋಲ್ಲ. ಯಾಕೆಂದರೆ ಅಲ್ರಿ ರಾತ್ರಿ ಅದು ಸರಿ ಅಳುವುದೇ ಅದಕ್ಕೆ ಅಷ್ಟೇ. ಅಳದೇ ಇದ್ದರೆ ನಾವು ಅಳ್ತಾ ಕೂತರು ಬೆಳಗಾಗತ್ತೆ, ಅಳದೇ ಇದ್ದರೆ ಬೆಳಗಾಗತ್ತೆ. ರಾತ್ರಿ ಅನ್ನೋದು ಸ್ಥಿರ ಅಲ್ಲ. ಹಗಲಾಯಿತು ಅಂತ ಹಾರ್ಲಿಕ್ಕೆ ಪುನಃ ಕತ್ಲಾಗತ್ತೆ, ಕತ್ಲಾಯಿತು ಅಂತ ಅಳ್ಲಿಕ್ಕೆ ಪುನಃ ಬೆಳಕಾಗತ್ತೆ. ಈ ದ್ವಂದ್ವದ ಅರಿವಾದಾಗ ಹೇಗೆ ಹಗಲು ರಾತ್ರಿ ಜೀವನದಲ್ಲಿ ಸಹಜ, ಆದ್ದರಿಂದ ನಾವು ಅದನ್ನು ಹಗಲಿನಷ್ಟೇ ಸುಖವಾಗಿ ರಾತ್ರಿ, ರಾತ್ರಿ ಅಷ್ಟೇ ಸುಖವಾಗಿ ಹಗಲನ್ನು ಕಳಿತೇವೋ ಇಲ್ವೋ, ಹಾಗೆಯೇ ಸುಖದಷ್ಟೇ ಸುಖವಾಗಿ ದುಃಖವನ್ನು, ದುಃಖದಷ್ಟೇ ಸುಖವಾಗಿ ಸುಖವನ್ನು ಎರಡನ್ನು ಏಕರೀತಿಯಿಂದ ಸಹನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಯಾಕೆಂದರೆ ಯಾವುದು ಅನಿವಾರ್ಯವೋ ಅದನ್ನು ಸಹಿಸ್ಕೋಬೇಕು ಹೊರತು ಕೂಗಬಾರದು ಅನ್ನೋ ವಿವೇಕ ಬಂದುಬಿಡುತ್ತೆ. ಅದರಿಂದ ದುಃಖಕ್ಕೋಸ್ಕರ ಅಳುವುದಕ್ಕೆ ಅರ್ಥವೇ ಇಲ್ಲ. ಯಾಕೆಂದರೆ ದುಃಖ ಅಳುವುದರಿಂದ ಹೋಗುತ್ತಾ? ಏನಿಲ್ಲ, ದುಃಖ ಉಂಟು, ಆಮೇಲೆ ಇವನು ಕೂಗಾಟ, ಉಳಿದವರಿಗೂ ಪ್ರಾಬ್ಲಮ್. ಇವನು ಕೂಗುವುದು ನೋಡಿ ಉಳಿದವರಿಗೂ ದುಃಖ ಬರೋದು. ಅಂದರೆ ಪ್ರಾಬ್ಲಮ್ ಇಸ್ ಡಬಲ್. ದುಃಖ ಬಂದಾಗ ಹಾಯಾಗಿದ್ದು ಬಿಟ್ರೆ ತನ್ನಷ್ಟಕ್ಕೆ ಕರಗಿ ಹೋಗುತ್ತೆ. ಅದು ಯಾವುದು ಶಾಶ್ವತ ಅಲ್ವೋ ಅದನ್ನು ದುಃಖ ಬಂದಾಗ ನಮಗೆ ಕುಸಿದು ಬೀಳೋದೇನು, ನಮ್ಮದು ಹೋರಾಟ ರಂಪಾಟ ಏನು, ಊರಿನವರಿಗೆಲ್ಲ ಅಯ್ಯೋ ಅವನು ಕಷ್ಟ. ಸುಖ ಬಂದಾಗ ಯಾರ್ದು ಗುರುತಾ ಇಲ್ಲ, ಆವಾಗ ಹಾರುವುದೇನು? ಎರಡೂ ಕೂಡ ಹಾರುವಂಥ ಸಂಗತಿ ಇಲ್ಲ, ಕುಸಿಯುವ ಸಂಗತಿಯೂ ಇಲ್ಲ. ಇದು ಜೀವನದಲ್ಲಿ ಬರುವ ನ್ಯಾಚುರಲ್ ವೇವ್ಸ್ ಆಫ್ ಲೈಫ್, ದ ಓಷನ್ ಆಫ್ ಲೈಫ್. ಜೀವನದ ಸಮುದ್ರದಲ್ಲಿ ಬರುವ ತೆರೆಗಳು. ಅದು ಒಂದು ತೆರೆ ಸ್ವಲ್ಪ ಕಹಿ ಇರುತ್ತೆ, ಒಂದು ಸಿಹಿ ಇರುತ್ತೆ. ಅರೆ ನಾವು ಮಾವಿನ ಹಣ್ಣು ಬಂದಾಗ ಮಾವಿನ ಹಣ್ಣು ರಸಾಯನ ಮಾಡ್ತೇವೆ, ಹಾಗಲಕಾಯಿ ಬಂದಾಗ ಹಾಗಲಕಾಯಿ ಪಲ್ಯವನ್ನು ಮಾಡಿ ಎಂಜಾಯ್ ಮಾಡ್ತೇವೆ. ಓಹೋ ಅದೇ ಕ್ವಾಲಿಟಿ ಇದು ಹಾಗಲಕಾಯಿಯನ್ನು ಟೇಸ್ಟ್ ನಾವು ಎಂಜಾಯ್ ಮಾಡ್ತೇವಲ್ಲ, ಹಾಗಲಕಾಯಿಯು ಎಂಜಾಯ್ ಮಾಡ್ತೇವೆ, ಮಾವಿನ ಹಣ್ಣನ್ನು ಎಂಜಾಯ್ ಮಾಡ್ತೇವೆ. ಹಾಗೆ ದುಃಖವನ್ನು ಸುಖವನ್ನು, ಒಂದು ಕಹಿ ಒಂದು ಸಿಹಿ, ಕಹಿಯಲ್ಲಿ ಒಂದು ಟೇಸ್ಟ್ ಉಂಟ್ರಿ, ಎಂಜಾಯ್ ಇಟ್ ಅಂತಾರೆ ಕೃಷ್ಣ. ಅದನ್ನು ತಾಳಿಕೊಳ್ಳುವ ಗುಣ ಬೆಳೆಸಿಕೋ. ಅದಕ್ಕೋಸ್ಕರ ಕೂಗಿ ರಂಪ ಮಾಡಬೇಡ. ಸುಖಂ ದುಃಖಂ, ಸುಖ ದುಃಖ ಕಾರಣ ಏನು? ಭವೋ ಅಭಾವ. ಅಂದರೆ ಏರಿಳಿತ. ಭವ ಅಂದರೆ ಎತ್ತರಕ್ಕೆ ಹೋಗೋದು, ಅಭಾವ ಅಂದರೆ ಕೆಳಗೆ ಕುಸಿಯೋದು. ಈ ಜೀವನದಲ್ಲಿ ಏರು ಇಳಿತಗಳು ಇದ್ದಾವೆ. ಏರಿದಾಗ ಇವನು ಭಾರಿ ಖುಷಿ, ಇಳಿಲಿಕ್ಕೆ ಶುರುವಾದಾಗ ಅಳೋದು. ಅರೆ ಅದು ಯಾಕಪ್ಪ? ಉಪ್ಪರಿಗೆ ಹತ್ತುವುದು ಒಂದು ವಿಷಯ ಗೊತ್ತಿರಬೇಕು ನಮಗೆ. ಯಾವುದು ಅಂದರೆ ಹತ್ತುವುದು ಇಳಿಯುವುದಕ್ಕೋಸ್ಕರ ಅಂತ. ಉಪ್ಪರಿಗೆ ಮೇಲೆ ಹತ್ತುವುದು ಯಾಕೆ? ಕೆಳಗೆ ಇಳೀಲಿಕ್ಕೆ. ಉಪ್ಪರಿಯಲ್ಲಿ ಕಾಯಂ ಕೂತ್ಕೊಳ್ಳಿಕ್ಕಲ್ಲ. ಉಪ್ಪರಿಗೆ ಹತ್ತಿದ ಮೇಲೆ ಏಣಿ ತೆಗೆದು ಬಿಡ್ರಿ, ಏಣಿ ಇಡೋ, ಯಾಕೆ ನಾನು ಕೆಳಗೆ ಬರೋದು ಬೇಡನಯ್ಯ. ಓಹೋ ಇವನು ಮೇಲೆ ಹೋಗೋದು ಕೆಳಗೆ ಬರಲಿಕ್ಕೆ, ಮೇಲೆ ಕಾಯಂ ಇರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ರಥಕ್ಕೆ ಏಣಿ ಇಟ್ಟು ರಥದ ಮೇಲೆ ದೇವರನ್ನಿಟ್ಟು ಅಲ್ಲಿ ಕೂತ್ಕೊಳ್ತಾರೆ ಕೆಲವರು. ಅವ್ರು ಯಾಕೆ ಕೂತ್ಕೊಳ್ತಾರೆ? ಮತ್ತೆ ಪುನಃ ಕೆಳಗೆ ಇಳಿಲಿಕ್ಕೆ ಉಂಟು ಅನ್ನೋ ಗ್ಯಾರಂಟಿ. ದೇವರನ್ನು ಇಲ್ಲಿ ಕೆಳಗೆ ಇಳಿಲಿಕ್ಕೆ ಅಂದರೆ ದೇವರು ಮಾತ್ರ ಇರಲಿ, ನಾವು ಇಳಿತೇವೆ ಅಂತ ಹೇಳಿಬಿಡ್ತಾರೆ. ನಮಗೆ ಮೇಲೆ ಹತ್ತುವುದಕ್ಕಿಂತಲೂ ಕೆಳಗೆ ಇಳಿಯುವುದು ಬಹಳ ಖುಷಿ. ಗೊತ್ತಾಗುವುದಿಲ್ಲ ನೋಡಿ ನಮ್ಮ ಆಸಕ್ತಿಗಳು. ನಮಗೆ ಕೆಳಗೆ ಇಳಿಯುವುದಲ್ಲಿ ಇಷ್ಟ, ಮೇಲೆ ಹತ್ತುವುದಲ್ಲಿ ಅಲ್ಲ. ಹತ್ತುವುದಲ್ಲಿ ಒಂದು ಮಜಾ, ಇಳಿಯುವುದಲ್ಲಿ ಒಂದು ಮಜಾ, ಅಷ್ಟೇ. ಎರಡೂ ಬೇಕು ನಮಗೆ. ಅದಕ್ಕೆ ಹಾಗೆ ಜೀವನ ಸುಖ ದುಃಖ, ಭವ ಅಭಾವ. ಭವ ಅಂದರೆ ಮೇಲಕ್ಕೇರುವುದು, ಅಭಾವ ಅಂದರೆ ಕೆಳಕ್ಕಿಳಿಯುವುದು. ಏರಿಳಿತ, ಜೀವನದ ಏರಿಳಿತಗಳು ಭವ ಅಭಾವ. ಅದು ಸಹಜ ಅಲ್ಲವೇನಯ್ಯ? ಏರಿಳಿತಗಳು ಸಹಜ. ಅದರಿಂದ ಉಪ್ಪರಿಗೆ ಹತ್ತುವುದು, ಕೆಳಗಿಳಿಯುವುದು ಅಷ್ಟೇ. ಏನೋ ಕೆಲಸ ಇತ್ತು, ಉಪ್ಪರಿಗೆ ಹೋದೆವು. ಆಮೇಲೆ ಕೆಳಗಿಂದ ಊಟಕ್ಕೆ ಕರೆದ್ರು, ಇಳಿದು ಬಂದೆವು. ಏನೋ ಪುಸ್ತಕ ನೋಡಬೇಕಿತ್ತು, ಉಪ್ಪರಿಗೆ ಎಲ್ಲಿತ್ತಲ್ಲ ಮೇಲೆ ಹೋದೆವು. ಊಟಕ್ಕೆ ಕರೆದಾಗ ಕೆಳಗೆ ಬಂದೆವು. ಅದು ಮೇಲೆ ಹೋಗುವುದು ಕೂಡ ಎಷ್ಟು ಅಗತ್ಯವೋ ಕೆಳಗೆ ಬರುವುದು ಅಷ್ಟೇ ಅಗತ್ಯ ಜೀವನದಲ್ಲಿ. ಏರಿಳಿತಗಳನ್ನು ಅದು ಸಹಜವಾದ ತರಂಗಗಳು, ಜೀವನದ ಅಲೆಗಳು ಅಂತ ತಿಳ್ಕೊಂಡು ಬಿಟ್ರೆ ಏರಿಳಿತಗಳು ಸಹಜ, ಸುಖ ದುಃಖವೂ ಸಹಜ, ಅನಿವಾರ್ಯ. ಸಹಜ ಅನ್ನೋದಕ್ಕಿಂತ ಯಾವುದು ಅನಿವಾರ್ಯವೋ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಹೌದಲ್ಲೋ? ಇದು ಅನಿವಾರ್ಯ. ಒಂದೇ ರೀತಿ ಏರಿಳಿತಗಳಿಲ್ಲದ ಸರಳ ರೇಖೆಯ ಜೀವನ ಯಾರ್ದಾದರೂ ಉಂಟು? ಸುಖ ಮಾತ್ರ ಇರುವ ಜೀವನ ಯಾರ್ದಾದರೂ ಉಂಟು? ಇಲ್ಲ. ಹಾಗಾದ್ರೆ ಸುಖ ದುಃಖ ಏರಿಳಿತ ಅನ್ನೋದು ಸಹಜ ಮತ್ತು ಅನಿವಾರ್ಯ ಅಂತಾದ್ಮೇಲೆ ಅಡ್ಜಸ್ಟ್ ಮಾಡಿಕೊಳ್ಬೇಕಲ್ಲ. ಇಷ್ಟು ಜ್ಞಾನ ಯಾಕಿಲ್ಲ ಮನುಷ್ಯನಿಗೆ? ಅದನ್ನು ಹೇಳ್ತಾನೆ, ಭವಃ ಅಭಾವ. ನೀನು ನೋಡು, ಹುಟ್ಟು ಸಾವು. ಭವಃ ಅಂದರೆ ಇರುವುದು, ಅಭಾವ ಹುಟ್ಟು ಸಾವು ಅಷ್ಟೇ. ಯಾಕೆಂದರೆ ಸಾಯದವರು ಯಾರಾದ್ರು ಹುಟ್ಟಿದ್ದುಂಟು? ಹಾಗಾದರೆ ಗ್ಯಾರಂಟಿ ಹುಟ್ಟಿದ ಕೂಡಲೇ ಅವನು ಸಾಯ್ತಾನೆ ಅಂತ ಗೊತ್ತು. ಮತ್ತೆ ಕೂಗುದು ಯಾಕೆ ಅಂತಾನೆ ಕೃಷ್ಣ. ಒಂದು ದಿವಸ ಸಾಯೋದುಂಟು ಅಂತ ತೀರ್ಮಾನ ಮಾಡಿ ಕೂತ್ಕೋ.
ಸತ್ತಾಗ ಅಯ್ಯೋ ಸಾಯೋದಿತ್ತು, ಸತ್ತ, ಆರಾಮಾಯಿತು, ಮುಗಿತು ಅಷ್ಟೇ. ಸಾಯಲೇಬೇಕು, ಅದು ಮುಗೀತು. ಆ ಒಂದು ಕಾರ್ಯಕ್ರಮ, ಚಾಪ್ಟರ್ ಇಸ್ ಕ್ಲೋಸ್ಡ್. ಕೂಗಿ ಹಾರಿ ರಂಪ ಮಾಡಿ ಏನೂ ಉಪಯೋಗ ಇಲ್ಲ. ಯಾರು ಕೂಗಿದ್ರಿಂದ ಯಾರೂ ಬದುಕೋದಿಲ್ಲ. ಯಾವುದು ಅನಿವಾರ್ಯವೋ ಅದನ್ನು ಜೀವನದಲ್ಲಿ ಒಪ್ಪಿಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಹುಟ್ಟುವುದು, ಸಾಯುವುದು. ನಾನು ಈ ಕೃಷ್ಣ ಪ್ರಾರಂಭದಲ್ಲಿ ಹೇಳ್ತಾನಲ್ಲ, ಅಶೋಚ್ಯ ನಾನು ಶೋಚಸ್ತು ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ಅಲ್ಲಿ ಒಂದು ಧ್ವನಿಯನ್ನು ನಾನು ಹಿಂದೆ ಹೇಳಿದ್ದೆ ಅಪ್ಪ. ಏನು ಅಂದರೆ, ಕೃಷ್ಣ ಒಂದು ವಿಚಿತ್ರವಾಗಿ ನಮ್ಮ ಮೇಲೆ ಚಾಲೆಂಜ್ ಹಾಕ್ತಾನೆ. ನಾವು ಏನು ಮಾಡ್ತೇವೆ, ಯಾರಾದರೂ ಹುಟ್ಟಿದಾಗ ಸಂತೋಷ ಪಡ್ತೇವೆ, ಭಾರಿ ಖುಷಿ. ಏನು ಸ್ವೀಟ್ ಹಂಚೋದೇನು, ಸಕ್ಕರೆ ಹಂಚೋದೇನು, ಜಗತ್ತಿನಲ್ಲಿ ಯಾರೂ ಮಾಡದ ಕೆಲಸ ಏನೋ ತಾನು ಮಾಡಿಬಿಟ್ಟೆ ಅಂತ ಅನ್ನೋ ರೀತಿಯಲ್ಲಿ ನಡ್ಕೋತಾನೆ ಅವ ಅಪ್ಪ. ಅವ್ರಿಗೇನೋ ಅಂಥ ಅದ್ಭುತ ಕಾರ್ಯ ಮಾಡಿದ್ದೋ ಗೊತ್ತಿಲ್ಲ. ಆದರೆ ಅವನೇನೋ ಭಾರಿ ಸಂಭ್ರಮ, ಸ್ವೀಟ್ ಹಂಚೋದೇನೋ ಎಲ್ರಿಗೂ ಆಯಿತು. ಆಮೇಲೆ ಯಾರಾದರೂ ತಮಗೆ ಬೇಕಾದವರು ಸತ್ತರೆ ಕಡೆ ಊರಿನವರೆಲ್ಲ ಬಂದು ಬೆನ್ನು ತಿಕ್ಕಬೇಕು, ಸಮಾಧಾನ ಮಾಡ್ಕೋ, ಧೈರ್ಯ ಮಾಡ್ಕೋ, ಎಲ್ಲ ಕಡೆ ಇದ್ದದ್ದೇ ಬೇಜಾರು ಮಾಡಿಕೊಡಪ್ಪ ಅಂತ. ಇವರು ಸತ್ತಾಗ ಇವ್ರ ಮನೆಯಲ್ಲಿ ಯಾರು ಸತ್ತರೆ ಅವರು ಸಮಾಧಾನ ಹೇಳೋದು, ಅವ್ರ ಮನೆ ಸತ್ತ ಇವರು ಅಂತೂ ಅನ್ಯೋನ್ಯ ಸಮಾಧಾನ. ಕೃಷ್ಣ ಹೇಳ್ತಾನೆ, ಚೇಂಜ್ ಮಾಡೋದೇನು, ಬದಲಾವಣೆ. ಒಂದೋ ಸಮದೃಷ್ಟಿ, ಅದಿಲ್ಲ ಅಂದರೆ ಬದಲಾವಣೆ ಮಾಡೋಣ. ಏನು, ಈ ಮಗು ಹುಟ್ಟಿತು ಮನೆಯಲ್ಲಿ, ತಂದೆ ತಾಯಿ ಗೋಳೋ ಅಂತ ಅಳ್ತಾ ಕೂತ್ಕೊಳ್ಳೋದು, ಊರಿನವರು ಸಮಾಧಾನ ಮಾಡಿ ಬರಬೇಕು. ಯಾಕ್ರಿ ಅಳ್ತೀರಿ? ಅಲ್ರಿ ನನಗೊಂದು ಮಗು ಹುಟ್ಟಿತು. ಅದಕ್ಕೆ ಯಾಕೆ ಅಳೋದು? ಅಲ್ರಿ ನಾವು ಇಬ್ಬರೇ ಇದ್ದೆವು, ಸಾಯೋ ಮೆಂಬರ್ 3 ಜನ ಆದ್ರಿ ಈ ಮನೆಯಲ್ಲಿ, ಅದಕ್ಕೆ ಅಳೋದು ಅಲ್ವಾ? ಅಳೋ ಸಂಗತಿ ಅಲ್ಲ ಅದು. ನಾವು ಇಬ್ಬರೇ ಇದ್ದೇವೆ, ಗಂಡ ಹೆಂಡತಿ, ಸಾಯೋ ಗ್ಯಾರಂಟಿ ಸಾಯೋರು ಈ ಮನೆಯಲ್ಲಿ. ಈಗ 3ನೇ ಸಾಯೋ ಮೆಂಬರ್ ಒಂದು ಬಂತು, ಈ ಮನೆಯಲ್ಲಿ 3 ಸಾವು ಆಗ್ಲಿಕ್ಕೆ ಸತ್ತಿದೆ ಸ್ವಾಮಿ, ಅದಕ್ಕೆ ಅಳ್ತಾ ಇದ್ದೀನಿ. ಓ, ಅಳೋ ಸಂಗತಿ ಅದು. ಎಲ್ಲರೂ ಸಮಾಧಾನ ಮಾಡೋದು. ಆಯ್ತಪ್ಪ, ಏನು ಮಾಡೋದು, ಇನ್ನೊಂದು ಸಾಯೋ ಮೆಂಬರು ಹುಟ್ಟಿತು, ಸಮಾಧಾನ ಮಾಡ್ಕೋ, ಸಾಯೋ ದಿವಸ ಬದುಕಲಿ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡೋದು. ಸತ್ತರೆ ಹಳೆ ಅಂಗಿ ಹೋಯಿತು, ಹೊಸ ಅಂಗಿ ಧರಿಸಿ ಸ್ವೀಟ್ ಹಂಚೋದು. ಹಾಗಾದರೆ ಸ್ವೀಟ್ ಹಂಚುವುದು, ಅಳುವುದಕ್ಕೆ ಅದರ ಹಿಂದೆ ಇರುವ ನಮ್ಮ ಕಾನ್ಸೆಪ್ಟ್ ಕಾರಣ, ಫ್ಯಾಕ್ಟ್ ಅಲ್ಲ. ಹುಟ್ಟುವುದು ಒಂದು ದುರಂತ ಅಂತ ಭಾವನೆ ಬಂದರೆ ಅದಕ್ಕೂ ಅಳು ಬರುತ್ತೆ. ಅಲ್ಲ, ಹುಟ್ಟುವುದೇ ಒಂದು ದೊಡ್ಡ ಸಂಭ್ರಮ ಅನ್ನುವ ಭ್ರಮೆಯಲ್ಲಿ ಸ್ವೀಟ್ ಹಂಚ್ತೇವೆ. ಏನೂ ಸಂಭ್ರಮ ಇಲ್ಲ. ಮರಣಂ ಪ್ರಕೃತಿ ಶರೀರಣಾಂ ವಿಕೃತಿ ಜೀವನ ಮುಚ್ಚತೆ. ಆ ಹುಟ್ಟಿದ ಜೀವ ಮೊದಲು ಏನಾಗಿತ್ತು? ಇಟ್ ವಾಸ್ ಎ ಫ್ರೀ ಬರ್ಡ್ ಇನ್ ದ ಅಟ್ಮಾಸ್ಫಿಯರ್. ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರುವ ಹಕ್ಕಿಯಂತೆ ಇದ್ದದ್ದು. ನಾವೇನು ಮಾಡಿದೆವು? ಒಂದು ಶರೀರದ ಪಂಜರದೊಳಗೆ ಅದನ್ನು ತುರುಕಿ ಸೃಷ್ಟಿ ಮಾಡಿದೆವು. ಏನು ಸಂತೋಷ? ನಿಜವಾಗಿ ಸಂತೋಷ ಇಲ್ಲ. ಅದು ಪಂಜರದೊಳಗೆ ಇರುವಷ್ಟು ಕಾಲ ಅದಕ್ಕೂ ಗೊತ್ತಿಲ್ಲ. ಯಾಕಂದ್ರೆ ನೀವು ಗಿಳಿಯನ್ನು ಸಾಕಿಬಿಟ್ರೆ ಬಾಗಿಲು ತೆರೆದ್ರೂ ಹೊರಗೆ ಹೋಗೋಲ್ಲ, ಅದು ಪಂಜರವೇ ಸುಖ. ಹಾಗಾಗಿದೆ ಈಗ. ಪಂಜರದಲ್ಲಿ ಕೂತ್ಬಿಟ್ಟು ಹೊರಗೆ ಹೋಗೋದೇ ಬೇಡ, ಇದೇ ಆರಾಮ ಅಂತ. ಈ ದನಗಳನ್ನು ಹಟ್ಟಿಯಲ್ಲಿ ಕಟ್ಟಿ 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 ಅಭ್ಯಾಸ ಮಾಡಿಬಿಟ್ಟು ಒಂದು ದಿವಸ ನೀವು ಹಗ್ಗ ಬಿಚ್ಚಿ ಹೊರಗೆ ಹೋಗುವುದಿಲ್ಲ. ಹೊರಗೆ ಹೋಗಿ ಮೇದುಕೊಂಡು ಬರಲಿಲ್ಲ, ಹೊರಗೋಲ್ಲ. ಯಾಕಂದರೆ ಕಟ್ಟಿ ಹಾಕುವುದರಲ್ಲೇ ಆನಂದ ಅನ್ನೋ ಭ್ರಮೆ. ಹಾಗೆ ಇದು ದೇಹದಿಂದ ಸಾವು ಉಂಟಲ್ಲ, ದೇಹದಿಂದ ಜೀವ ಹೊರಗೆ ಹೋಗುತ್ತಲ್ಲ, ಆ ಜೀವಕ್ಕೆ ಅಪಾರವಾದ ಆನಂದ ಆಗ. ಇದು ಫ್ಯಾಕ್ಟು ನೋಡಿ, ಇದಕ್ಕೆ ಎಷ್ಟು ವಿರುದ್ಧ. ಆ ದೇಹದಿಂದ ಒಮ್ಮೆ ಅಯ್ಯಪ್ಪ, ಒಮ್ಮೆ ಇದರಿಂದ ಹೊರಗೆ ಬಂದೆಲ್ಲ ಅಂತ ಅದು ಅಯ್ಯಪ್ಪ ಅನ್ನತ್ತೆ. ಇಲ್ಲಿ ಕೂತವಳೆಲ್ಲ ತಲೆ ಕಟ್ಕೊಂಡು ಗೋಳೋ ಅಂತ ಅಳೋದು. ಅದಕ್ಕೆ ನಗು. ಯಾಕಪ್ಪ ಅಳ್ತಾರೆ ಇವರು? ನಾನು ಆರಾಮಾಗಿದ್ದೆ, ಇಷ್ಟೊತ್ತು ಈ ಬಂಧನದಲ್ಲಿದ್ದೆ, ಬಿಡುಗಡೆ ಆಯಿತು, ನಾನು ಆರಾಮಿದ್ದೇನೆ, ಇವ್ರು ಯಾಕೆ ಅಳ್ತಾರೆ ತಲೆಗೆಟ್ಟೋದು ಅಂತ ಅದು ಯೋಚನೆ ಮಾಡುತ್ತೆ. ಅದನ್ನು ಕೃಷ್ಣ ಹೇಳ್ತಾನೆ, ಈ ವಿಷಯ ತಿಳಿದಾಗ ಸತ್ತಾಗ ನಗೋದು, ಹುಟ್ಟಿದಾಗ ಅಳೋದು. ಇದಕ್ಕೆಲ್ಲ ಅರ್ಥ ಏನು ಅಂದರೆ ನಮಗೆ ವಿಷಯ ಗೊತ್ತಿಲ್ಲ ಅಷ್ಟೇ. ನಮಗೆ ಯಾವುದು ಗೊತ್ತುಂಟೋ ಅದರ ಹಿನ್ನೆಲೆ ನಮ್ಮ ತೀರ್ಮಾನ. ಎಲ್ಲ ತಿಳಿದಾಗ ಯಾವುದಕ್ಕೂ ಅಳುವುದಕ್ಕೆ ಅರ್ಥ ಇಲ್ಲ. ಯಾವುದು ಆಗಬೇಕೋ ಅದು ಆಗ್ತಾ ಇರ್ತದೆ. ಅದನ್ನು ಸಾಕ್ಷಿಯಾಗಿ ನಿಂತು ನೋಡು. ನಾಟಕದಲ್ಲಿ ಖಳನಾಯಕ ಬರ್ತಾನೆ, ನಾಯಿಕೆಯನ್ನು ಹೇಳ್ಕೊಂಡು ಹೋಗ್ತಾನೆ. ಅದಕ್ಕೆ ನಾವು ಏನು ಮಾಡ್ತೇವೆ? ಆಹಾ, ಏನು ಖುಷಿ ನಮಗೆ ಅದನ್ನು ನೋಡಿ ಅಲ್ವಾ? ಯಾಕಂದರೆ ಆ ಅಪಹಾರವನ್ನು ಎಷ್ಟು ನ್ಯಾಚುರಲ್ ಆಗಿ ನಾಯಕಿಯನ್ನು ಅಪಹಾರ ಮಾಡಿದ, ಅವನ ಆ್ಯಕ್ಷನ್ನ ಮೇಲೆ ನಮ್ಮ ಕಾನ್ಸಂಟ್ರೇಷನ್. ಆಮೇಲೆ ನಾಯಕ ಬಂದ, ಖಳನಾಯಕನನ್ನು ಕೊಂದ, ನಾಯಕ ಗೆದ್ದ, ಅವಾಗಲೂ ಖುಷಿ. ನಾಯಿಕೆ ಮತ್ತೆ ನಾಯಕನ ಜೊತೆ ಸೇರಿದ್ಲು. ಹಿಂದೆಲ್ಲ ಇತ್ತು, ಖಳನಾಯಕ ನನ್ನ ನಾಯಕ ಬಂದು ಕೊಲ್ತಿದ್ದೆ. ಈಗ ಉದಾಹರಣೆ, ರಾವಣನನ್ನು ಕೊಂದ. ರಾವಣ ಸ್ಟೇಜ್ನಲ್ಲಿ ಬೀಳಬೇಕು. ಬಿದ್ದ ಮೇಲೆ ಜನರಿಗೆ ಅವನು ಆ ಸತ್ತು ಬೀಳುವ ದೃಶ್ಯ ಉಂಟಲ್ಲ, ಭಾರಿ ಖುಷಿಯಾಗಿಬಿಟ್ರೆ ಜನ 4 ಆಣೆ 8 ಆಣೆ, ದೊಡ್ಡ ಸಂಖ್ಯೆ ಅದು. ಆವಾಗ 4 ಆಣೆ 8 ಆಣೆ ಕಾಯಿನ್ ಎಲ್ಲ ಬಿಸಾಡಿ ಒನ್ಸ್ ಮೋರ್ ಅನ್ನೋರು, ಮತ್ತೊಮ್ಮೆ ಸಾಯ್ಬೇಕವ. ಅವ್ರು ಅಷ್ಟು ಖುಷಿ, ಮತ್ತೊಮ್ಮೆ ಎದ್ದು ನಿಲ್ಲಬೇಕು, ರಾಮನ ಹತ್ರ ಹೋರಾಡಿ ಪುನಃ ಡಬ್ಬ ಬೀಳಬೇಕು. ಆದರೆ ಒನ್ಸ್ ಮೋರ್ ಹಾಕಿ 8 ಆಣೆ 4 ಆಣೆ ಆ ದುಡ್ಡಿಗೋಸ್ಕರ ಮತ್ತೊಮ್ಮೆ ಎದ್ದು ಸಾಯ್ತಿದ್ದ. ದುಡ್ಡಿಗೋಸ್ಕರ ಎಷ್ಟೊತ್ತು ಬೇಕಾದ್ರೂ ಸ್ಟೇಜ್ನಲ್ಲಿ ಸಾಯ್ಬೋದು. ಯಾಕೆ ಹೇಳಿದೆ ಅಂದರೆ, ನಾವು ನಾಟಕ ಕಂಪನಿಯಲ್ಲಿ ಸಾವನ್ನು ಗೆಲುವನ್ನು ಸೋಲನ್ನು ಅಂತ ಎಂಜಾಯ್ ಮಾಡ್ತೇವಲ್ಲ, ಆ ಕಾರಣ ಏನು?
ನಾವು ಇನ್ವಾಲ್ವ್ಡ್ ಅಲ್ಲ, ನಾವು ಸುಮ್ಮನೆ ಸ್ಪೆಕ್ಟೇಟರ್ಸ್, ನಾವು ಅದರಲ್ಲಿ ಇನ್ವಾಲ್ವ್ಡ್ ಅಲ್ಲ, ನಾವು ಪ್ರೇಕ್ಷಕರು. ಅದರಿಂದ ಅದನ್ನು ಎಂಜಾಯ್ ಮಾಡ್ತೇವೆ. ಹ್ಯಾಂಕರ್ಚೀಫ್ ಒದ್ದೆ ಆಗುತ್ತೆ ಕೆಲವರದ್ದು, ಅದು ಹ್ಯಾಂಕರ್ಚೀಫ್ ಒದ್ದೆ ಆಗೋದು ದುಃಖದಿಂದ ಅಲ್ಲ, ಖುಷಿಯಿಂದಲೇ. ಭಾರಿ ಖುಷಿಯಾಗಿ ಕಣ್ಣೀರು ಬರೋದು. ಆ ದೃಶ್ಯ ನೋಡಿ ಕಣ್ಣೀರು ಬರುತ್ತೆ, ಬರುವುದಿಲ್ಲ ಅಂತಲ್ಲ, ಭಾವುಕತೆಯಿಂದ ಕಣ್ಣೀರು ಬರ್ಬೋದು. ಕಣ್ಣೀರು ಬಂದರೆ ಅದು ದುಃಖದಿಂದ ಅಲ್ಲ, ದುಃಖದಿಂದ ಆದರೆ ಮತ್ತೊಮ್ಮೆ ನೋಡ್ತಿರ್ಲಿಲ್ಲ ಅವರು. ನನ್ನ ಹ್ಯಾಂಕರ್ಚೀಫ್ ಪೂರ ಚೆಂದ ಒದ್ದೆ ಆಯ್ತು, ಇನ್ನೊಮ್ಮೆ ನೋಡಬೇಕು ಅಂತಾನೆ, ಇನ್ನೊಮ್ಮೆ ನೋಡೋ ಹಾಗಾದ್ರೆ ದುಃಖ ಅಲ್ಲ ಅಂತ ಆಯ್ತಲ್ಲ. ಹೀಗೆ ನಾಟಕವನ್ನು ಹೇಗೆ ಅದರಲ್ಲಿ ನಡೆಯತಕ್ಕಂಥ ದುಃಖ ಮತ್ತು ಸುಖಗಳನ್ನು ತಟಸ್ಥನಾದ ಪ್ರೇಕ್ಷಕನಾಗಿ ನೀನು ನೋಡುತ್ತೀಯೋ, ಹಾಗೆ ಜೀವನದಲ್ಲಿ ಬಿ ಸೈಲೆಂಟ್ ಅಬ್ಸರ್ವರ್. ನೀನು ಪ್ರೇಕ್ಷಕರಾಗಿ ಇಲ್ಲಿ ನಡೆಯುವುದನ್ನು ಎಲ್ಲವನ್ನು ಎಂಜಾಯ್ ಮಾಡು. ಇದರಲ್ಲಿ ಒಂದು ವಿಶೇಷ ಇದೆ, ಅಲ್ಲಿ ಬರೇ ಪ್ರೇಕ್ಷಕರು ನಾವು, ಇಲ್ಲಿ ನಾವು ವಿ ಆರ್ ಆ್ಯಕ್ಟರ್ಸ್ ಕಮ್ ಸ್ಪೆಕ್ಟೇಟರ್ಸ್. ನಾವೇ ನಾಟಕ ಆಡಬೇಕು, ನಾವೇ ನೋಡಬೇಕು, ನಾವೇ ಖುಷಿ ಪಡಬೇಕು. ಆ ರೀತಿ ಜೀವನವನ್ನು ನಾಟಕದಲ್ಲಿ ನಡೆಯುವ ಘಟನೆಗಳಂತೆ ತಟಸ್ಥವಾಗಿ, ಯಾಕೆಂದರೆ ಅಲ್ಲಿ ಸೂತ್ರಧಾರ ಹೇಳಿದಾಗ ಆಗೋದು, ನಾವು ಹೇಳಿದಾಗ ನಾಟಕ ನಡೆಯುವುದಿಲ್ಲ. ಅದು ಚೇಂಜ್ ಮಾಡಿರೋ ದೃಶ್ಯ ಅಂದರೆ ಪ್ರೇಕ್ಷಕರು ದುಡ್ಡು ಕೊಟ್ಟವರು ಹೇಳಿದಾಗ ಚೇಂಜ್ ಆಗೋದಿಲ್ಲ. ಇಟ್ ಈಸ್ ಡೈರೆಕ್ಟೆಡ್ ಬೈ ಸಮ್ ಡೈರೆಕ್ಟರ್. ಅವನು ಹೇಳಿದಾಗೆ, ಇದಕ್ಕೂ ಒಬ್ಬ ಸೂತ್ರಧಾರ ಇದ್ದಾನೆ, ಅವನು ಹೇಳಿದಾಗ ನಡೆಯುವುದು, ನಾವು ಹೇಳಿದಾಗಲ್ಲ. ಇದು ಗೊತ್ತಾದ್ಮೇಲೆ ನಾವು ಕೂಗುದು ಯಾಕೆ? ಸೂತ್ರಧಾರ ಈ ನಾಟಕವನ್ನು ಹೇಗೆ ನಿರ್ವಹಿಸಿದ್ದಾನೋ ಹಾಗೆ ನಾವು ಅದನ್ನು ಪ್ರೇಕ್ಷಕರಾಗಿ ನೋಡಿ ಸಂತೋಷ ಪಡೋಣ. ವೃತ್ರ, ಇಂದ್ರ ಮತ್ತು ವೃತ್ರ ಇವರೊಳಗೆ ಯುದ್ಧ ಆದಾಗ ಭಾಗವತದಲ್ಲಿ ಒಂದು ಅದ್ಭುತವಾದ ಕಥೆ ಹೇಳ್ತಾರೆ. ವೃತ್ರ ದೊಡ್ಡ ಫಿಲಾಸಫಿ ಮಾತಾಡ್ತಾನೆ, ತುಂಬ ಫಿಲಾಸಫಿ. ಅವನು ಶಾಪಗ್ರಸ್ತ ಚೇತನ, ಹಸುರಾಗಿ ಹುಟ್ಟಿದ್ದ ದೊಡ್ಡ ಜ್ಞಾನಿ ಅವನು. ಅವನು ಫಿಲಾಸಫಿ ಮಾತಾಡ್ತಾನೆ. ಇಂದ್ರ ಅವನನ್ನು ಕೊಲ್ಲಬೇಕು ಅಂತ ಹೋದರೆ ಅವನು ವೇದಾಂತ ಮಾತಾಡೋದು ಕೇಳಿ ಇಂದ್ರನಿಗೆ ಇಂಥ ಸ್ಕಾಲರನ್ನು ಕೊಲ್ಲಬೇಕಾ ಅನ್ನೋ ಒಂಥರ ಉಭಯ ಸಂಕಟ ಪ್ರಾರಂಭ ಆಗುತ್ತೆ. ಆವಾಗ ಇಂದ್ರ ಮೆತ್ತಗಾಗ್ತಾನೆ ಅವನನ್ನು. ಆವಾಗ ವೃತ್ರ ಹೇಳ್ತಾನೆ, ನೋಡಪ್ಪ, ನಾವು ಎಲ್ಲರೂ ನಾಟಕದ ಪಾತ್ರಧಾರಿಗಳು. ಭಗವಂತ ಕಳಿಸಿದ ನಾಟಕದಲ್ಲಿ ಅವನು ಕೊಟ್ಟ ಪಾತ್ರವನ್ನು ನಾವು ನಿರ್ವಹಿಸಬೇಕು. ಇವತ್ತು ನಿನಗೆ ನನ್ನನ್ನು ಕೊಲ್ಲೋ ಪಾತ್ರ ಕೊಟ್ಟಿದ್ದೇನೆ, ನನಗೆ ಸಾಯೋ ಪಾತ್ರ ಕೊಟ್ಟಿದ್ದೇನೆ. ಎರಡನ್ನು ಚೆನ್ನಾಗಿ ಅಭಿನಯಿಸೋಣ, ಕೊಲ್ಲು ನನ್ನನ್ನು. ಸಮಥಿಂಗ್ ಗ್ರೇಟ್. ಸಾಯುವವನು ಹೇಳೋದು, ಇವತ್ತು ನನಗೆ ಸಾಯೋ ಪಾತ್ರ ಕೊಟ್ಟಿದ್ದಾನೆ ಭಗವಂತ, ನಿನಗೆ ಕೊಲ್ಲೋ ಪಾತ್ರ ಕೊಟ್ಟಿದ್ದಾನೆ, ಅದನ್ನು ಚೆನ್ನಾಗಿ ನಿರ್ವಹಿಸೋಣ. ನೀನು ಕೊಲ್ಲು, ನಾನು ಸಾಯ್ತೀನಿ, ಭಗವಂತನ ಇಚ್ಛೆಯಂತೆ ಬದುಕೋಣ. ಇದು ಇಲ್ಲಿ ಹೇಳುವಂಥದ್ದು. ಭವಃ ಅಭಾವಃ, ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಸುಖ ದುಃಖ ನಮ್ಮ ಕೈಯಲ್ಲಿಲ್ಲ. ಇದೆಲ್ಲವೂ ನಮಗೆ ಅನುಭವ ಸಿದ್ಧವಾದ ವಿಷಯ. ಯಾವುದು ಇದೆಲ್ಲ ನನ್ನ ಕೈಲಿ ಇರೋದಯ್ಯ, ನಿಮ್ಮ ಕೈಲಿಲ್ಲ. ಕೊನೆಗೆ ಭಯಂಚ ಅಭಯಮೇವಚ, ಇದು ಸುಖ ದುಃಖ ಅದರ ಪೂರ್ವಾಶ್ರಮ. ಸುಖ ದುಃಖದ ಪೂರ್ವಾಶ್ರಮೇ ಭಯ ಅಭಯ. ಈ ಮಠಗಳಲ್ಲಿ ಉತ್ತರಾಶ್ರಮ ಪೂರ್ವಾಶ್ರಮ ಅಂತ ಇರುತ್ತಲ್ಲ, ಹಾಗೆ ಸಂಸಾರದಲ್ಲಿ ಭಯ ಅನ್ನೋದು ಪೂರ್ವಾಶ್ರಮ, ದುಃಖ ಅನ್ನೋದು ಉತ್ತರಾಶ್ರಮ, ಅಭಯ ಅನ್ನೋದು ಪೂರ್ವಾಶ್ರಮ, ಸುಖ ಅನ್ನೋದು ಉತ್ತರಾಶ್ರಮ. ಭಯ, ದುಃಖದ ನಿರೀಕ್ಷೆ ಬಂದಾಗ ಭಯ ಆಗೋದು. ಕತ್ತಲೆಯಲ್ಲಿ ಹೋಗುವಾಗ, ಇಲ್ಲಿ ಕತ್ತಲೆ ಇದೆ, ಅಲ್ಲಿ ನಾನು ಮುಂದೆ ಹೋದಾಗ ಅಲ್ಲಿ ಹಾವು ಇರಬಹುದು, ಇದ್ದರೆ ಕಚ್ಚಬಹುದು, ಕಚ್ಚಿದರೆ ಸಾಯ್ತೀನಿ ಅನ್ನೋ ಯೋಚನೆಯಲ್ಲಿ ಭಯ. ಅಂದರೆ ಮುಂದೆ ದುಃಖ ಬರುತ್ತೆ ಅನ್ನುವ ನಿರೀಕ್ಷೆ ಭಯ. ಅಂದರೆ ದುಃಖದ ಪೂರ್ವಾಶ್ರಮ. ದುಃಖದ ಪೂರ್ವಾಶ್ರಮ ಭಯ, ಭಯದ ಉತ್ತರಾಶ್ರಮ ದುಃಖ. ಮುಂದೆ ದುಃಖ ಆಗತ್ತೆ, ಆಗಬೇಕು ನಿಯಮ ಇಲ್ಲ. ಭಯ ಅಂದರೆ ದುಃಖದ ನಿರೀಕ್ಷೆ, ಅದು ಇನ್ ಆಂಟಿಸಿಪೇಷನ್ ಆಫ್, ಅದು ಸಾರೋ. ದುಃಖ ಆಗಬೇಕು ಅಂತಲ್ಲ, ಆಗಬಹುದು ಅನ್ನುವಂಥ ಯೋಚನೆಯಿಂದಲೇ ಭಯ ಆಗೋದು. ಕತ್ತಲೆಯಲ್ಲಿ ಹಾವಿದ್ದರೆ, ಹುಲಿ ಇದ್ದರೆ, ಕಾಡಿನಲ್ಲಿ ಹೋಗುವ ಹುಲಿ ಇದ್ದರೆ, ಅದು ಹುಲಿ ಇರಬೇಕಾಗಿಲ್ಲ, ಹುಲಿ ಇದ್ದರೆ ಅಂತ ಯೋಚನೆ ನೋಡಿ ಇವನಿಗೆ ಭಯ ಆಗಲಿ ಶುರುವಾಗುತ್ತೆ. ಯಾಕೆಂದರೆ ಹುಲಿ ಇದ್ದರೆ ಅದು ನನ್ನ ಮೇಲೆ ಹಾರಿಬಿಟ್ರೆ ನನ್ನ ಕಥೆ ಮುಗೀತು ಅಂತ ಯೋಚಿಸಿ ಭಯ. ಅಂದ ದುಃಖದ ನಿರೀಕ್ಷೆಯೇ ಭಯ. ಅಜ್ಞಾನ, ಅಜ್ಞಾನದಿಂದ ಭಯ, ಭಯದಿಂದ ದುಃಖ. ಜ್ಞಾನ, ಜ್ಞಾನದಿಂದ ನಿರ್ಭಯ, ನಿರ್ಭಯದಿಂದ ಆನಂದ. ಹೀಗೆ ಭಯ ಮತ್ತು ಅಭಯ. ಧೈರ್ಯ, ಹಗಲು ಹೊತ್ತು ಹೋಗುವಾಗ ಹೆದರಿಕೆಯಲ್ಲಿ, ಯಾಕೆ ಬೆಳಕುಂಟು ಕಾಣುತ್ತೆ, ಏನು ಹೆದರಿಕೆ, ಬನ್ನಿ ಅಂತಾರೆ. ಅದೇ ರಾತ್ರಿ, ಅಯ್ಯೋ ಕತ್ತಲೆ ರೀ, ಕಾಲಡಿಯಲ್ಲಿ ಏನಾದರೂ ಇದ್ದರೆ ಒಂದು ಟಾರ್ಚ್ ಇದ್ದರೆ ಕೊಡಿ. ಕಾಲಡಿಯಲ್ಲಿ ಹಗಲು ಹೊತ್ತು ಯಾರೋ ಕಾಲಡಿಯಲ್ಲಿ ಕಾಣುತ್ತಲ್ಲ. ಸೊ ಜ್ಞಾನವೇ ಅಭಯ. ತಿಳುವಳಿಕೆ ಬಂದಾಗ ಭಯ ಪರಿಹಾರ ಆಯಿತು, ಆನಂದ. ಜ್ಞಾನ ಅಭಯ ಆನಂದ, ಅಜ್ಞಾನ ದುಃಖ ಭಯ. ಭಯಂಚ ಅಭಯಮೇವಚ, ನಿನಗೆ ಭಯ ಕೊಡುವನು ನಾನೇ, ನಿನಗೆ ಅಭಯ ಕೊಡುವನು ಅವನೇ. ಯಾಕೆಂದರೆ ನಾತ್ಮಾನಂ ಗೋಪ್ತುಮಿಚ್ಛತಿ, ಎಲ್ಲ ಕಡೆ ಇರುವ ಭಗವಂತನನ್ನು ಯಾರು ಕಂಡ ಅವನು ಯಾವುದಕ್ಕೂ ಹೆದರೋದಿಲ್ಲ. ಯಾಕಂದರೆ ರಕ್ಷಕನಾದ ಭಗವಂತ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ನಾತ್ಮಾನಂ ಗೋಪ್ತುಮಿಚ್ಛತಿ. ನಾವು ಮನೆ ಕಟ್ಟಿಸ್ಕೊಳ್ಳೋದು ಎಲ್ಲ ಯಾಕೆ ಹೇಳಿ? ಮನೆ ಕಟ್ಟುವುದು ಯಾಕೆ? ಒಂದು ಮನೆ ಬೇಕಲ್ವಾ ಅಂತ ಯಾರು ಯೋಚನೆ ಮಾಡೋದಿಲ್ಲ. ಒಂದು ಮನೆ ಬೇಕಲ್ವಾ ಅಂತ ಹೇಳ್ತೇವಲ್ಲ, ಯಾಕೆ ಬೇಕು? ನೀವು ಮನೆ ಯಾಕೆ?
ಇಲ್ಲೇ ಬೇಜಾರು ಸ್ವಾಮಿಗಳು ಕಟ್ಟಿದಂಥ ವಿದ್ಯಾಪೀಠ ಇದೆ, ಅದ್ರ ಜಗಲಿಯಲ್ಲಿ ಮಾಡ್ಕೊಳ್ಳೋದು ಉದ್ದಕ್ಕೆ. ಒಳಗೆ ಹುಡುಗರು ಇರ್ತಾರೆ, ಹೊರಗಿನ ಜಗಲಿಯಲ್ಲಿ ಮಾಡ್ಕೊಳ್ಳೋದಪ್ಪ. ಮಳೆ ಬಂದರೆ ಆಗಲ್ರಿ ಮನೆ ಬೇಕು. ಯಾಕೆ? ನಮ್ಮ ಕಿಸೆಯಲ್ಲಿ ದುಡ್ಡಿದೆ. ಅದು ನಮ್ಮನ್ನು ನೋಡಿದರೆ ಆಗದಿದ್ದವ್ರು ತುಂಬ ಜನ ಇದ್ದಾರೆ. ಅವ್ರು ಎಲ್ಲಿ ವಿದ್ಯಾಪೀಠ ಜಗಲಿಯಲ್ಲಿ ಮಾಡ್ಕೊಂಡು ಕುತ್ತಿಗೆ ಹೆಚ್ಚಿಗೆ ಬಿಟ್ಟರೆ ಓಹೋ ಮನೆ ಕಟ್ಟಿ ಕಾರಣ ಭಯ. ನಾವು ಸೇಫ್ ಆಗಿರಬೇಕು, ನಾವು ಸಂಪಾದನೆ ಮಾಡಿದ ದುಡ್ಡು ಬಂಗಾರ ಲಾಕರ್ನಲ್ಲಿ ಇಡಬೇಕು, ಅದಕ್ಕೊಂದು ಮನೆ ಬೇಕು. ಅಂದರೆ ಅದರ ಹಿಂದೆ ಇರುವುದು ಭಯ. ಮನೆ ಬೀಗ ಬಾಗಿಲು ಅದಕ್ಕೆ ಲಾಕರ್ ಬೇಕು, ಕೀಲ್ಬೇಕು, ಆಮೇಲೆ ಗೋಡೆ, ಗೇಟು, ಪಾಗಾರದ ಮೇಲೆ ಕುಪ್ಪಿ ಚೂರು ಎಲ್ಲ. ಯಾಕೆ? ಒಳಗೆ ಯಾರು ಬರಬಾರ್ದು. ಅಂದರೆ ನಾವೇ ನಮಗೆ ಕಟ್ಟಿಕೊಂಡ ಜೈಲು ಮನೆ ಅಂದರೆ. ಇಟ್ ಇಸ್ ಎ ಪ್ರಿಸನ್ ಬಿಲ್ಟ್ ಬೈ ಅವರ್ ಸೆಲ್ಫ್ಸ್. ನಾವೇ ನಮಗೋಸ್ಕರ ಕಟ್ಟಿಕೊಂಡ ಸೆರೆಮನೆ, ಅದರೊಳಗೆ ನಾವೇ ಬಂದಿಗಳು. ಯಾಕೆ ಕಟ್ಟಿಕೊಳ್ಳೋದು ಅಂದರೆ ಭಯ. ಯಾರ ಕುತ್ತಿಗೆ ಚಿಕ್ಕಿಬಿಟ್ರೆ, ಯಾರಾದ್ರೂ ಪಿಸ್ತೂಲ್ ಹಿಡಿದು ಕಿಸೆಯಲ್ಲಿದ್ದೆಲ್ಲ ಕೊಡು ಅಂತಂದುಬಿಟ್ರೆ ಇದೆ. ಸುಮಾರು ಲೆಕ್ಕಕ್ಕೆ ಸಿಗೋದೆಲ್ಲ ಉಂಟು ಸ್ವಾಮಿ ಕಿಸೆಯಲ್ಲಿ, ಅದನ್ನು ಲೆಕ್ಕಕ್ಕೆ ಕೊಡಲಿಕ್ಕಾಗಂಥದ್ದೆಲ್ಲ ಉಂಟು. ಅದೆಲ್ಲ ಪಿಸ್ತೂಲ್ ಹಿಡಿದು ಕೊಡು ಅಂತ ಹೇಳಿಬಿಟ್ರೆ ಅಷ್ಟೇ. ನಾವು ಮಾಡಿದ ತಪ್ಪನ್ನು ಎದುರಿಸುವ ಧೈರ್ಯ ಇಲ್ಲದೆ ಭಯದಿಂದ ಮನೆಯೊಳಗೆ ಭದ್ರವಾಗಿ ಕೂತ್ಕೊಳ್ತೇವೆ. ಅಂದರೆ ನಮ್ಮ ಪ್ರತಿಯೊಂದು ಕ್ರಿಯೆ ಹಿಂದೆ ಇರೋದು ಭಯ. ಅದೇ ಜ್ಞಾನಿಗಳಿಗೆ ಮನೆಗೇನೆ ಮಾರು ಏನು ಬೇಡ. ಯಾಕೆಂದರೆ ಹೆದರಿಕೆ ಇಲ್ಲ ಅವರಿಗೆ. ದೇವರಿದ್ದಾನೆ ರಕ್ಷಿಸುವ. ದೇವರು ರಕ್ಷಿಸಬಾರದು ಅಂತ ತೀರ್ಮಾನ ಮಾಡಿದ ಮೇಲೆ ನೀವು 7 ಕೋಟೆ ಒಳಗೆ ಕೂತ್ಕೊಂಡ್ರು ಬದುಕೋಲ್ಲ ಅಂತ ಅವ್ರಿಗೆ ಧೈರ್ಯ ಆಯಿತು, ಬಿಟ್ಬಿಟ್ಟು. ಹೀಗೆ ಜ್ಞಾನಿಗಳಿಗೆ ಅಭಯ, ಅಜ್ಞಾನಿಗಳಿಗೆ ಭಯ. ಇದು ನಾನೇ ಕೊಡೋದು. ನಾನು ಕೊಡದೇ ಇದ್ದರೆ ಇಷ್ಟೆಲ್ಲ ಆರ್ಕಿಟೆಕ್ಚರು, ಇದಕ್ಕೆ ಈ ಆರ್ಕಿಟೆಕ್ಟ್ಗಳಿಗೆಲ್ಲ ಕೇಳೋರು ಯಾರು? ಅವ್ರಿಗೆ ಭಯ ಕೊಟ್ಟು ಅವರಿಂದ ಮನೆ ಕಟ್ಟಿಸಿ ಆರ್ಕಿಟೆಕ್ಟ್ಗಳು ಬದುಕಬೇಕಲ್ಲ, ಅವರದ್ದು ಡಿಸೈನು ಎಲ್ಲ ಆಗಬೇಕಲ್ಲ. ಇದೆಲ್ಲ ನನ್ನದೇ ಕಾರವಾರ ಅಂತಾನೆ. ನಿನಗೆ ಭಯ ಹುಟ್ಟಿಸೋನು ನಾನು, ನಿರ್ಭಯ ಹುಟ್ಟಿಸು, ಭಯ ಪರಿಹರಿಸೋನು ನಾನು, ಭಯಕೃತ ಭಯನಾಶನಃ, ನಾನೇ ಭಯ ಕೊಡುವವನು. ಇದೆಲ್ಲ ನಾನು ಒಳಗೆ ಕೂತು ಮಾಡ್ತಾ ಇದ್ದೇನಪ್ಪ. ನೋಡಿ ಎಂಥ ಉಪಾಸನೆ. ನಮ್ಮ ಬದುಕಿನ ಪ್ರತಿ ಒಂದು ಮಜಲಿನ ಒಂದೊಂದು ಘಟನೆಯೂ ಆ ಭಗವಂತರಿಂದ ನಿಯಂತ್ರಿತವಾಗಿದೆ ಅನ್ನೋದನ್ನು ನೇರ ನಮ್ಮ ಮೂಗಿನ ನೇರಕ್ಕೆ ಅನುಭವ ನಮ್ಮ ಕರಡಿ ಹಿಡಿದು ತಡೆ. ಇದೆಲ್ಲ ನಿಮ್ಮ ಕೈಲಿದೆಯೋ ನೋಡಿ, ಯಾವುದು ನಿಮ್ಮ ಕೈಲಿದೆ ಹೇಳಿ ಅಂತಾನೆ. ಬುದ್ಧಿ ಜ್ಞಾನಂ ಅಸಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವಃ ಅಭಾವಃ ಭಯಂಚ ಅಭಯಂ. ಇದು ಯಾವುದಲ್ಲ, ಅದೆಲ್ಲ ನನ್ನ ಕೈ, ಯಾವುದಾದ್ರು ಒಂದು ನಿಮ್ಮ ಕೈಲಿದ್ರೆ ಹೇಳ್ರಿ ಅಂತಾನೆ. ಇಲ್ಲ, ನಿಮ್ಮ ಕೈಲಿಲ್ಲ, ಅದು ನನ್ನ ಕೈಯಲ್ಲಿದೆ. ಅದಕ್ಕೋಸ್ಕರ ನನಗೆ ಶರಣಾಗಿ ನಿಮಗೆ ಬೇಕಿದ್ರೆ ಅಂತ ಇದೇ ಅಪೂರ್ವವಾದಂಥ ಒಂದು ಉಪಾಸನೆಯನ್ನು ಕೃಷ್ಣ ಇಲ್ಲಿ ಅರ್ಜುನನಿಗೆ ಹೇಳೋ ಮೂಲಕ ನಮ್ಮ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಸಂಪತ್ತನ್ನು ಕೊಟ್ಟ, ಜ್ಞಾನದ ಸಂಪತ್ತನ್ನು ಅನ್ನುವಲ್ಲಿಗೆ ಇವತ್ತಿನ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.